ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಸಮಸ್ತ ಭಕ್ತವೃಂದ ಹಾಗೂ ಶಿಷ್ಯವೃಂದದವರೆಲ್ಲರಿಗೂ ಉಗಾದಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಪರಾಭವ ಸಂವತ್ಸರದ ಬಗ್ಗೆ ನಮ್ಮ ಶ್ರೀಗಳು ನಡೆದಿರುವಂತಹ ಸಣ್ಣ ಸಂಶೋಧನೆಯ ಬಗ್ಗೆ ಒಂದು ಸಣ್ಣ ವಿವರ. ಈ ಭೂಮಿಯ ಮೇಲೆ ಕಾಲಚಕ್ರವನ್ನು ಓದಿ ಭವಿಷ್ಯದ ಸಂಕೇತಗಳನ್ನು ಗ್ರಹಿಸುವ ಮಹಾನ್ ಋಷಿಗಳು, ಮಹಾನ್ ತಪಸ್ವಿಗಳು ಇದ್ದಾರೆ. ಅವರ ತಪಸ್ಸು, ಅವರ ದೃಷ್ಟಿ ಸಾಮಾನ್ಯ ಮಾನವನ ಕಣ್ಣಿಗೆ ಕಾಣದ ಸತ್ಯಗಳನ್ನು ಕಂಡುಹಿಡಿಯುತ್ತದೆ. ನಮ್ಮ ಪರಮಪೂಜ್ಯರೂ ಕೂಡ ಅಂತಹ ಮಹಾನ್ ತಪಸ್ವಿಗಳಲ್ಲೊಬ್ಬರು. ಅವರ ಅಖಂಡ ತಪಶಕ್ತಿ, ಅವರ ದೈವಿಕ ಅನುಗ್ರಹ ಮತ್ತು ಅವರ ಆಳವಾದ ಸಂಶೋಧನೆಯ ಮೂಲಕ 1000 ವರ್ಷಗಳ ಇತಿಹಾಸವನ್ನು ಪರಿಶೀಲಿಸಿ ಒಂದು ಅದ್ಭುತ ರಹಸ್ಯವನ್ನು ಹೊರತಂದಿದ್ದಾರೆ. ಪ್ರತಿ 60 ವರ್ಷಗಳಿಗೊಮ್ಮೆ ಬರುವ ಪರಾಭವ ನಾಮ ಸಂವತ್ಸರ ಈಗ ಮತ್ತೊಮ್ಮೆ ಬಂದಿರುವುದು. ಈ ಸಂವತ್ಸರ ಬಂದಾಗ ಇತಿಹಾಸದಲ್ಲಿ ನಡೆದಿರುವ ಭೂಕಂಪಗಳು, ಯುದ್ಧಗಳು, ಮಹಾನ್ ನಾಯಕರ ಕಣ್ಮರೆಗಳು ಮತ್ತು ಯಾವ ರೀತಿಯಲ್ಲಿ ಈ ಪರಾಭವ ನಾಮ ಸಂವತ್ಸರವು ನಮಗೆ ಒಳಿತನ್ನು ತಂದಿದೆ ಮತ್ತು ನಾವು ಹೇಗೆ ಎಚ್ಚರವಾಗಿರಬೇಕೆಂಬುದನ್ನು ನಮ್ಮ ಶ್ರೀಗಳು ನಮಗೆ ತಿಳಿಸಿದ್ದಾರೆ. ಇವುಗಳ ಹಿಂದೆ ಒಂದು ಆಳವಾದ ಕಾಲಚಕ್ರದ ಸತ್ಯ ಅಡಗಿದೆ. ಇದು ಕೇವಲ ಸಂಶೋಧನೆಯಲ್ಲ, ಇದು ತಪಸ್ಸಿನಿಂದ ಹೊರಬಂದ ಜ್ಞಾನ. ಇಂದು ನಮ್ಮ ಪರಮಪೂಜ್ಯರ ಕೃಪೆಯಿಂದ ಆ ರಹಸ್ಯವನ್ನು ನಿಮ್ಮ ಮುಂದೆ ಬಹಿರಂಗಪಡಿಸುತ್ತಿದ್ದೇವೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನೀವು ಕೇಳಿರುವ ಸತ್ಯ ನಿಮ್ಮ ಮನಸ್ಸನ್ನು ನಡಗಿಸುತ್ತದೆ ಮತ್ತು ಈ ಹಿಂದೆ ನಡೆದಿರುವಂಥ ಅನೇಕ ಘಟನೆಗಳು ಮತ್ತೆ ಮರುಕಳಿಸುತ್ತದೆ ಎಂಬುದು ನಿಮಗೆ ತಿಳಿದು ಬರುತ್ತದೆ. ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ, ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಮಸ್ತ ಭಕ್ತವೃಂದ ಶಿಷ್ಯವೃಂದಕ್ಕೆಲ್ಲ ಈ ಯುಗಾದಿಯ ನೂತನ ವರ್ಷದ ಶುಭಾಶೀರ್ವಾದಗಳನ್ನು ಸಮಸ್ತರಿಗೂ ತಿಳಿಸುತ್ತಾ, ಈ ಯುಗಾದಿ ವಿಶೇಷವಾಗಿ ಸಕಲರಿಗೂ ಹರ್ಷವನ್ನ ತರಲಿ, ಇಡೀ ವಿಶ್ವದೆಲ್ಲೆಡೆ ಶಾಂತಿ ನೆಮ್ಮದಿಯನ್ನ ಬೀರಲಿ ಅಂತಂದು ಸಹ ಶುಭಾಶೀರ್ವಾದಗಳನ್ನ ತಿಳಿಸುತ್ತಾ, ಈ ಯುಗಾದಿಯ ವಿಶೇಷತೆಗಳೇನು, ಈ ಯುಗಾದಿಯಂದು ನಾವು ಏನನ್ನ ಮಾಡಬೇಕು ಮತ್ತು ಈ ಯುಗಾದಿ ವಿಶೇಷವಾಗಿ ಈ ಸಂವತ್ಸರ ಪರಾಭವ ನಾಮ ಸಂವತ್ಸರ ಎಂದು ಬಂದಿದೆ. ಈ ಪರಾಭವದ ಫಲಾಫಲಗಳೇನು, ಇಡೀ ಜಾಗತಿಕವಾಗಿ ನಮ್ಮ ಭಾರತದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಿಂದ ಈ ಪರಾಭವ ನಮ್ಮನ್ನ ಸಂದೇಶವನ್ನ ನೀಡ್ತಾ ಇದೆ ನಮ್ಮೆಲ್ಲರಿಗೂ ಸಹ ಎಂಬುದನ್ನ ವಿಶೇಷವಾಗಿ ತಿಳಿಯೋಣ ವೀಕ್ಷಕರೇ. ನಮ್ಮ ರೈತಾಪಿ ವರ್ಗದವರಿಗೂ, ನಮ್ಮ ಸೈನಿಕರಿಗೂ ಮತ್ತು ನಮ್ಮ ಎಲ್ಲ ಯುವಕ ಯುವತಿಯರಿಗೂ ಸಹ, ಈ ಯುವ ಪೀಳಿಗೆಗೆ ಈ ಪರಾಭವ ನಾಮ ಸಂವತ್ಸರ ಯಾವ ರೀತಿಯಿಂದ ಅನುಗ್ರಹವನ್ನ ನೀಡ್ತಾ ಇದೆ ಎಲ್ಲವನ್ನೂ ಸಹ ತಿಳಿಯೋಣ ಬನ್ನಿ. ಪರಾಭವ ಸಕಲ ಭಕ್ತವೃಂದ ಶಿಷ್ಯವೃಂದ ಮತ್ತು ಸಮಸ್ತ ನಮ್ಮ ಭಾರತೀಯದ ಸತ್ಪ್ರಜೆಗಳೇ, ಈ ಪರಾಭವ ಸಂವತ್ಸರದ ಯುಗಾದಿಯನ್ನು ನಾವು ನೋಡಬೇಕು ಅಂತಂದ್ರೆ ಹೆಸರೇ ಸೂಚಿಸುತ್ತೆ ಪರಾಭವ. ಪರಾಭವ ಅಂತಂದ್ರೆ ಏನು ಅಂತಂದ್ರೆ ಸೋಲನ್ನ ಸೂಚಿಸುತ್ತೆ, ಅಹಂಕಾರದ ಸೋಲನ್ನ ಸೂಚನೆಯನ್ನ ಮಾಡುತ್ತೆ. ಆದ್ದರಿಂದ ಶ್ರೀಪೀಠದಿಂದ ಒಂದು ಸಂದೇಶವನ್ನ ನೀಡುತ್ತಾ ಇದ್ದೀವಿ. ಈ ಪರಾಭವ ನಾಮ ಸಂವತ್ಸರದ ಯುಗಾದಿಯಲ್ಲಿ ಪರಾಭವ ಯಾವುದಕ್ಕೆ ಮಾಡೋಣ ಅಂತಂದ್ರೆ ಅಹಂಕಾರದ ಪರಾಭವವಾಗಲಿ, ನಮ್ಮೆಲ್ಲರ ಅಹಂಕಾರದ ಪರಾಭವವಾಗಲಿ, ಅಧರ್ಮದ ಪರಾಭವವಾಗಲಿ, ಅಧರ್ಮದ ಪರಾಭವವಾಗಲಿ, ದುರಾಚಾರದ ಪರಾಭವವಾಗಲಿ, ಧರ್ಮ ಸತ್ಯ ಮತ್ತು ಭಕ್ತಿಗೆ ಸದಾ ಜಯವಾಗಲಿ ಎಂದು ಶ್ರೀಪೀಠದಿಂದ ಆಶೀರ್ವಾದವನ್ನ ನೀಡುತ್ತಾ,
ಈ ವಿಶೇಷವಾದ ಈ ಪರಾಭವ ನಾಮ ಸಂವತ್ಸರದ ಬಗ್ಗೆ ವಿಶೇಷವಾಗಿ ತಿಳಿಯೋಣ. ಈ ಪರಾಭವ ನಾಮ ಸಂವತ್ಸರದ ಯುಗಾದಿಯ ಫಲಾಫಲಗಳನ್ನ ನಾವುಗಳು ತಿಳಿಯಬೇಕಂತಂದ್ರೆ ವಿಶೇಷವಾಗಿ ಈ ವರ್ಷದಲ್ಲಿ ರಾಜ ಮಂತ್ರಿಗಳ ಬಗ್ಗೆ ಎಲ್ಲವನ್ನೂ ಸಹ ತಿಳಿಯೋಣ. ಈ ಪರಾಭವ ನಾಮ ಸಂವತ್ಸರದ ರಾಜ ಗುರು ಆಗಿದ್ದಾನೆ. ಏಕೆಂತಂದ್ರೆ ವಿಶೇಷವಾಗಿ ಗುರುವಾರ ಈ ಯುಗಾದಿ ಪ್ರಾರಂಭವಾಗ್ತಾ ಇದೆ. ಆದ್ದರಿಂದ ರಾಜ ಗುರು ಆಗಿದ್ದಾನೆ. ಮಂತ್ರಿ ಕುಜ, ಸೇನಾಧಿಪತಿ ಚಂದ್ರ, ಸಸ್ಯಾಧಿಪ ಶುಕ್ರ, ಧಾನ್ಯಾಧಿಪ ಬುಧ, ಅರ್ಘಾಧಿಪ ಚಂದ್ರನಾಗಿದ್ದಾನೆ. ಮೇಘಾಧಿಪನೂ ಸಹ ಚಂದ್ರನಾಗಿದ್ದಾನೆ. ರಸಾಧಿಪ ರವಿ, ನಿರಸಾಧಿಪತಿ ಗುರುನ ಆಗಿದ್ದಾನೆ. ಪಶುನಾಯಕ ಕೃಷ್ಣ ಆಗಿದ್ದಾನೆ. ಹೀಗೆ ನವನಾಯಕರು ಪ್ರಕಾರ ಇಡೀ ರಾಜ ಮತ್ತು ಎಲ್ಲ ಮಂತ್ರಿಯ ಮತ್ತು ಎಲ್ಲ ಪರಿವಾರಗಳನ್ನು ಸಹ ನಾವು ತಿಳಿದ್ವಿ. ಇದರೊಳಗೆ ಸಹ ವಿಶೇಷವಾಗಿ ಇನ್ನ 27 ನಕ್ಷತ್ರಕ್ಕೆ ಈ ವರ್ಷದಲ್ಲಿ ಯಾವ ರೀತಿಯಿಂದ ಆದಾಯ ವ್ಯಯ ಇದೆ ಅದನ್ನ ನಾವು ಕಂದಾಯ ಫಲ ಅಂತಂದು ಹೇಳ್ತೀವಿ. ಬನ್ನಿ ಹಂಗಾದ್ರೆ ಈ ಕಂದಾಯ ಫಲ ಈ ಎಲ್ಲ 27 ನಕ್ಷತ್ರಕ್ಕೆ ಯಾವ ರೀತಿಯಿಂದಿದೆ ಅನ್ನೋದನ್ನು ಸಹ ತಿಳಿಯೋಣ. ಅಶ್ವಿನಿ ನಕ್ಷತ್ರಕ್ಕೆ ಅಂದ್ರೆ ವಿಶೇಷವಾಗಿ ನಾನು ಕಂದಾಯ ಫಲವನ್ನ 3 ಭಾಗಗಳಾಗಿ ಮಾಡೋಣ ಅಂತಂದ್ರೆ 12 ಮಾಸಗಳಿರ್ತವೆ. ಹೀಗಾಗಿ 4 ಭಾಗಗಳಾಗಿ ನೀವುಗಳು ಇದನ್ನ ತಿಳಿಯಬೇಕು. ಅದನ್ನ ನಾನು ಪ್ರಥಮ ಚರಣ, ದ್ವಿತೀಯ ಚರಣ, ತೃತೀಯ ಚರಣ ಅಂತಂದು ಸಹ ತಿಳಿಸ್ತಾ ಇರ್ತೀನಿ. ಆದ್ದರಿಂದ ನಿಮ್ಮೆಲ್ಲರಿಗೂ ಸಹ ಸರಳವಾಗಿ ಅರ್ಥವಾಗಲಿ ಅಂತಂದು ಅಂದ್ರೆ 4 ತಿಂಗಳದ ಆದಾಯ ವ್ಯಯ ಅನ್ನೋದನ್ನ ಸಹ ಪ್ರತಿಯೊಬ್ರು ತಿಳ್ಕೊಂತವಾಗಿ ಅಶ್ವಿನಿ ನಕ್ಷತ್ರಕ್ಕೆ 4, 2, 4. ಭರಣಿ ನಕ್ಷತ್ರಕ್ಕೆ 7, 0, 2. ಕೃತಿಕಾ ನಕ್ಷತ್ರಕ್ಕೆ 2, 1, 0. ರೋಹಿಣಿ ನಕ್ಷತ್ರಕ್ಕೆ 5, 2, 3. ಮೃಗಶಿರಾ ನಕ್ಷತ್ರಕ್ಕೆ 0, 0, 1. ಆರಿದ್ರಾ ನಕ್ಷತ್ರಕ್ಕೆ 3, 1, 4. ಪುನರ್ವಸು ನಕ್ಷತ್ರಕ್ಕೆ 6, 2, 2. ಪುಷ್ಯ ನಕ್ಷತ್ರಕ್ಕೆ 1, 0, 0. ಆಶ್ಲೇಷ ನಕ್ಷತ್ರಕ್ಕೆ 4, 1, 3. ಮಘ ನಕ್ಷತ್ರಕ್ಕೆ 7, 2, 1. ಪೂರ್ವ ಫಾಲ್ಗುಣಿ ನಕ್ಷತ್ರಕ್ಕೆ 2, 0, 4. ಉತ್ತರ ಫಾಲ್ಗುಣಿ ನಕ್ಷತ್ರಕ್ಕೆ 5, 1, 2. ಹಸ್ತ ನಕ್ಷತ್ರಕ್ಕೆ 0, 2, 0. ಚಿತ್ತಾ ನಕ್ಷತ್ರಕ್ಕೆ 3, 0, 3. ಸ್ವಾತಿ ನಕ್ಷತ್ರಕ್ಕೆ 6, 1, 1. ವಿಶಾಖ ನಕ್ಷತ್ರಕ್ಕೆ 1, 2, 4. ಅನುರಾಧ ನಕ್ಷತ್ರಕ್ಕೆ 4, 0, 2. ಜ್ಯೇಷ್ಠ ನಕ್ಷತ್ರಕ್ಕೆ 7, 1, 0. ಮೂಲ ನಕ್ಷತ್ರಕ್ಕೆ 2, 2, 3. ಪೂರ್ವಾಷಾಢ 5, 0, 1. ಉತ್ತರಾಷಾಢ 0, 1, 4. ಶ್ರವಣ ನಕ್ಷತ್ರ 3, 2, 2. ಧನಿಷ್ಠ ನಕ್ಷತ್ರ 6, 0, 0. ಶತತಾರ ನಕ್ಷತ್ರಕ್ಕೆ 1, 1, 3. ಪೂರ್ವಭಾದ್ರ 4, 2, 1. ಉತ್ತರಾಭಾದ್ರ 7, 0, 4. ರೇವತಿ ನಕ್ಷತ್ರ 2, 1, 2. ಇದು ನಕ್ಷತ್ರಗಳ ಮೇಲೆ ಕಂದಾಯ ಫಲವನ್ನ ಈ ವರ್ಷ ಈ ನವನಾಯಕರಿರಲಿ ನವಗ್ರಹಗಳ ಅನುಸಾರವಾಗಿ ಅವರಿಗೆ ಇಂತಹ ಆದಾಯಗಳು ಸಿಗ್ತಾ ಹೋಗ್ತವೆ. ಇನ್ನ
ಈ 12 ರಾಶಿಗಳಿಗೆ ಈ ಪರಾಭವ ನಾಮ ಸಂವತ್ಸರದಲ್ಲಿ ಯಾವ ರೀತಿಯಿಂದ ಆದಾಯ, ವ್ಯಯ ಅಂತಂದ್ರೆ ಖರ್ಚು ಮತ್ತು ಆರೋಗ್ಯ, ಅನಾರೋಗ್ಯಗಳು, ರಾಜಪೂಜ, ಹೀಗೆ ಹಲವಾರು ವಿಷಯಗಳನ್ನ ತಿಳಿಯೋಣ. ಇದರ ಮೇಲೆ ಅವರು ಈ ವರ್ಷದ ಹಣಕಾಸಿನ ಮೇಲೆ ಯಾವ ರೀತಿಯಿಂದ ಅವರು ಸ್ಥಿರತೆಯನ್ನ ಕಾಯ್ಕೊಳ್ಬೇಕು ಅನ್ನೋದು ಇದರೊಳಗೆ ಗೊತ್ತಾಗ್ತಾ ಹೋಗುತ್ತೆ. ಆದ್ದರಿಂದ ಆಯಾ ರಾಶಿಯವರು ಈಗ ತಿಳಿಸುವುದರ ಮೇಲೆ ತಮ್ಮ ಆದಾಯದ ಮೇಲೆ ಮಿತಿಯನ್ನ ಅವಲಂಬಿಸಿ ಖರ್ಚನ್ನ ಮಾಡಿದಾಗ ಆ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಬನ್ನಿ ಹಂಗಾದ್ರೆ ತಿಳಿದುಕೊಳ್ಳೋಣ. ಮೇಷ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದ ಆದಾಯ 11 ಆಣೆ ಇದ್ರೆ ವ್ಯಯ 5 ಆಣೆ, ಆರೋಗ್ಯ ಶೂನ್ಯ ಆಗಿದೆ. ಆದ್ದರಿಂದ ಆದಷ್ಟು ಅವರು ಯೋಗ ಧ್ಯಾನಗಳನ್ನ ಮಾಡೋದು, ತಜ್ಞ ವೈದ್ಯರನ್ನ ಸಂಪರ್ಕಗಳನ್ನ ಮಾಡೋದು, ಪ್ರಕೃತಿಯ ಜೊತೆಯಲ್ಲಿ ಕಾಲವನ್ನ ಕಳೆಯೋದರಿಂದ ಉತ್ತಮವಾದ ಆರೋಗ್ಯ ಭಾಗ್ಯಗಳನ್ನ ಪಡೆಯಬಹುದಾಗಿದೆ. ಅನಾರೋಗ್ಯವನ್ನ 4 ಭಾಗವಾಗಿ ತೋರಿಸ್ತಾ ಇದೆ. ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಒಟ್ಟಿನಲ್ಲಿ ಈ ಮೇಷ ವೃಶ್ಚಿಕ ರಾಶಿಯವರಿಗೆ ಇಷ್ಟಕಾಮೀಶ್ವರಿಯ ಅನುಗ್ರಹದಿಂದ 6 ಆಣೆ ಸುಖವಾಗಿರ್ತಾರೆ ಅನ್ನೋದನ್ನು ಸಹ ತಿಳಿಸುತ್ತಾ ಅವರು ಸದಾ ಸುಖಿಯಾಗಿರಲಿ ಅಂತಂದೂ ಸಹ ನಾವುಗಳು ಸಹ ಈ ಮೇಷ ವೃಶ್ಚಿಕ ರಾಶಿಯವರಿಗೂ ಸಹ ಶುಭಾಶೀರ್ವಾದವನ್ನ ತಿಳಿಸ್ತಾ ಇದ್ದೀವಿ. ಇನ್ನ ವೃಷಭ ತುಲಾ ರಾಶಿಯವರಿಗೆ 5 ಆಣೆ ಆದಾಯ ಇತ್ತಂದ್ರೆ 14 ಆಣೆ ವ್ಯಯ ಅಂದ್ರೆ ಖರ್ಚು ಜಾಸ್ತಿ ಆಗಿರುತ್ತೆ. ಆದ್ದರಿಂದ ಆದಷ್ಟು ಈ ವೃಷಭ ಮತ್ತು ತುಲಾ ರಾಶಿಯವರು ಸಹ ವ್ಯವಹಾರದಲ್ಲಿ ಸ್ಥಿರತೆಯನ್ನ ಹೊಂದಿ ಗುರುವಿನ ಮಾರ್ಗದರ್ಶನದಂತೆ ನಡೆಯತಕ್ಕದ್ದು. ಇನ್ನ ಆರೋಗ್ಯ 4, ಅನಾರೋಗ್ಯ 5, ರಾಜಪೂಜಾ 3, ರಾಜಕೋಪ 5. ಇನ್ನ ಸುಖ 6, ದುಃಖ 3. ಹೀಗಾಗಿ ಸುಖ ಈ ವೃಷಭ ತುಲಾ ರಾಶಿಯವರಿಗೆ ಸದಾ ಇರಲಿ ಅಂತಂದೂ ಸಹ ಶುಭಾಶೀರ್ವಾದವನ್ನ ನೀಡ್ತಾ ಇದ್ದೀವಿ. ಇನ್ನ ಮಿಥುನ ಕನ್ಯಾ ರಾಶಿಯವರಿಗೆ 8 ಆಣೆ ಆದಾಯ ಇದ್ರೆ 11 ಆಣೆ ಖರ್ಚಿರುತ್ತೆ. ಇನ್ನ 6 ಆಣೆ ಆರೋಗ್ಯ, ಅನಾರೋಗ್ಯನೂ ಸಹ 6. ಹೀಗಾಗಿ ಆರೋಗ್ಯದಲ್ಲಿ ಸ್ಥಿರತೆಯನ್ನ ಕಾಯ್ಕೋಬೇಕು. ಇನ್ನ ರಾಜಪೂಜಾ 0, ರಾಜಕೋಪ 5. ಇನ್ನ ಸುಖ 6, ದುಃಖ 3. ಹೀಗಾಗಿ ಮಿಥುನ ಮತ್ತು ಕನ್ಯಾ ರಾಶಿಯವರೆಗೂ ಸಹ ಇಷ್ಟಕಾಮೀಶ್ವರಿಯ ಅನುಗ್ರಹ ಉಂಟಾಗಲಿ. ಕರ್ಕಾಟಕ ರಾಶಿಯವರಿಗೆ 8 ಆಣೆ ಆದಾಯ ನೋಡಿ, 2 ಆಣೆ ಖರ್ಚು ನೋಡಿ. ಒಟ್ಟಿನಲ್ಲಿ ಕರ್ಕ ರಾಶಿಯವರಿಗೆ ಈ ವರ್ಷ ಅದ್ಭುತವಾಗಿದೆ. ಆದಾಯ ತುಂಬಾ ಹೆಚ್ಚಾಗಿದೆ. ಆರೋಗ್ಯನೂ ಸಹ 3, ಅನಾರೋಗ್ಯ 2. ಇನ್ನ ರಾಜಪೂಜಾ 1, ರಾಜಕೋಪ 2, ಸುಖ 6, ದುಃಖ 3. ಇನ್ನ ಸಿಂಹರಾಶಿಯವರಿಗೆ 5 ಆಣೆ ಆದಾಯ, 5 ಆಣೆ ಖರ್ಚು. ಇನ್ನ ಆರೋಗ್ಯ 1 ಮತ್ತು ಅನಾರೋಗ್ಯ 1, ರಾಜಪೂಜಾ 4, ರಾಜಕೋಪ 2. ಇನ್ನ ಸುಖ 6, ದುಃಖ 3. ಧನಸ್ಸು ಮತ್ತು ಮೀನರಾಶಿಯವರಿಗೆ 14 ಆಣೆ ಆದಾಯ ಇರುತ್ತೆ, 11 ಆಣೆ ಖರ್ಚಿರುತ್ತೆ. ಆರೋಗ್ಯ 5, ಅನಾರೋಗ್ಯ 2, ರಾಜಪೂಜಾ 3, ರಾಜಕೋಪ 5. ಇನ್ನ ಸುಖ 6, ದುಃಖ 3. ಮಕರ ಕುಂಭರಾಶಿಯವರಿಗೆ 2 ಆಣೆ ಆದಾಯ ಇರುತ್ತೆ, 8 ಆಣೆ ವ್ಯಯ ಇರುತ್ತೆ. 6 ಆಣೆ ಆರೋಗ್ಯ, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಹೀಗಾಗಿ ಆದಷ್ಟು ಸಹ ಮಕರ ಕುಂಭರಾಶಿಯವರು ಸಹ ತಾಯಿ ಇಷ್ಟಕಾಮೀಶ್ವರಿಯ ಅನುಗ್ರಹದಿಂದ ಸಕಲವೂ
ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸಲಿ ಅಂತಂದೂ ಸಹ ಶುಭಾಶೀರ್ವಾದವನ್ನ ನೀಡುತ್ತಾ, ವಿಶೇಷವಾಗಿ ಗುರುವಾರದಲ್ಲಿ ಈ ಪರಾಭವ ನಾಮ ಸಂವತ್ಸರ ಪ್ರಾರಂಭ ಆಗಿರೋದ್ರಿಂದ ಯಾವ ಯಾವ ಫಲಾಫಲಗಳನ್ನ ನೀಡ್ತಾನೆ ಅನ್ನೋದನ್ನ ವಿವರವಾಗಿ ತಿಳಿಯೋಣ ಬನ್ನಿ ಆತ್ಮೀಯ ವೀಕ್ಷಕರೇ, ಈ ಪರಾಭವ ನಾಮ ಸಂವತ್ಸರ ವಿಶೇಷವಾದ ತನ್ನ ಫಲಾಫಲಗಳನ್ನ ನೀಡ್ತಾ ಹೋಗ್ತಾ ಇದೆ. ನೋಡಿ, ಶ್ರೀಪೀಠದಲ್ಲಿ ನಮ್ಮ ಸಿದ್ಧಲಿಂಗೇಶ್ವರ ಜ್ಯೋತಿಷ್ಯ ವಿಜ್ಞಾನದ ಸಂಶೋಧನೆಯಲ್ಲಿ ಹಲವಾರು ಸಂಶೋಧನೆಯನ್ನ ಮಾಡ್ತಾ ಇದ್ದಾಗ ಬಂದಿದ್ದು ನಿಮಗೆ ತಿಳಿಸ್ತಾ ಹೋದ್ರೆ ಇಂತಹ ಅದ್ಭುತ ಕೆಲವೊಂದು ಘಟನೆಗಳೂ ಸಹ ನಡೆದಿದೆ ಮತ್ತು ಕೆಲವೊಂದು ಅಹಿತಕರ ಘಟನೆಗಳೂ ಸಹ ಈ ಪರಾಭವ ನಾಮ ಸಂವತ್ಸರದಲ್ಲೇ ನಡೆದಿದೆ. ಅದನ್ನ ವಿಶೇಷವಾಗಿ, ಯಾಕಂದ್ರೆ ಈ ಪರಾಭವ ನಾಮ ಸಂವತ್ಸರ ಇಡೀ ಸಂವತ್ಸರದಲ್ಲೇ 40ನೆಯ ಸಂವತ್ಸರನೇ ಈ ಪರಾಭವ ನಾಮ ಸಂವತ್ಸರ. ಹೆಸರೇ ಏನು ಹೇಳುತ್ತೆ ಅಂತಂದ್ರೆ ಪರಾಭವವನ್ನ ಕೊಡ್ತಾ ಹೋಗುತ್ತೆ. ಹಾಗಾದ್ರೆ ಸುಮಾರು ನಾವು ಈ ಸಂಶೋಧನೆಯನ್ನ ಮಾಡಿದಾಗ ಹಲವಾರು ಪ್ರತಿನಿತ್ಯವೂ ಸಹ ನಾವುಗಳು ಅನೇಕ ಈ ಜ್ಯೋತಿಷ್ಯ ಮತ್ತು ಕಾಲಜ್ಞಾನದ ಬಗ್ಗೆ ಹಲವಾರು ಸಂಶೋಧನೆಗಳನ್ನ ಮಾಡ್ತಾ ಇರ್ತೀವಿ. ಇದರೊಳಗೆ ನಾವು ಈ ಯುಗಾದಿಯ ಬಗ್ಗೆ, ಅದರೊಳಗೂ ಈ ಪರಾಭವ ನಾವು ಸಂವತ್ಸರದ ಬಗ್ಗೆ ಆಳವಾಗಿ ಅಧ್ಯಯನವನ್ನ ಮಾಡಿದಾಗ ಸುಮಾರು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಬೇಕಾದ್ರೆ ತಾವುಗಳು ಯಾರ್ಯಾರು ಜ್ಯೋತಿಷ್ಯವನ್ನ ಕಾಲಜ್ಞಾನವನ್ನ ಅಧ್ಯಯನವನ್ನ ಮಾಡ್ತಾ ಇರ್ತೀರಿ, ಇವರೆಲ್ಲರಿಗೂ ಸಹ ಒಂದು ವೈಜ್ಞಾನಿಕವಾದ ಶಾಸ್ತ್ರ ಅನ್ನೋದಕ್ಕೆ ಒಂದು ನಿರೂಪಣೆಯನ್ನ ಕೊಡ್ತಾ ಬರ್ತೀನಿ. ಅದನ್ನೆಲ್ಲ ತಾವುಗಳು ನೋಟ್ ಮಾಡ್ಕೋಬಹುದು. ಕ್ರಿಸ್ತಶಕ 1066ನೇ ಇಸ್ವಿಯಿಂದ ಅಲ್ಲಿಯವರೆಗೂ ಸಹ ನಾವುಗಳು ಸಂಶೋಧನೆಯನ್ನ ಮಾಡಿದ್ದೀವಿ. 1066ನೇ ಇಸ್ವಿನಲ್ಲೂ ಸಹ ಇದೇ ಪರಾಭವ ನಾಮ ಸಂವತ್ಸರ ಇತ್ತು. ಅದಾದ ನಂತರ 1126ನೇ ಇಸ್ವಿ ಮತ್ತು 1186ನೇ ಇಸ್ವಿನಲ್ಲಿ ಮತ್ತು 1246ನೇ ಇಸ್ವಿಯಲ್ಲಿ ಮತ್ತು 1306 1366 1426 1486 1546ನೇ ಇಸ್ವಿ 1606ನೇ ಇಸ್ವಿ 1666 1726ನೇ ಇಸ್ವಿ 1786ನೇ ಇಸ್ವಿ 1846ನೇ ಇಸ್ವಿ 1906 1966 2026 ಈ ಎಲ್ಲ ವರ್ಷಗಳಲ್ಲಿ ನಡೆದದ್ದು ಪರಾಭವ ನಾಮ ಸಂವತ್ಸರ. ಯಾಕೆ ಇಷ್ಟೊಂದು ನಿಮಗೆ ತಿಳಿಸಿದೆ ಅಂತಂದ್ರೆ, ಕೆಲವೊಬ್ಬರು ಜ್ಯೋತಿಷ್ಯವನ್ನ ಅಧ್ಯಯನವನ್ನ ಮಾಡ್ತಾ ಇರ್ತಾರೆ. ಕಾಲಜ್ಞಾನವನ್ನ ಅಧ್ಯಯನ ಮಾಡ್ತಾ ಇರುವ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅನೇಕ ಪಂಡಿತೋತ್ತಮರಿಗೂ ಸಹ ಇದು ತಿಳಿಲಿ. ಯಾಕಂತಂದ್ರೆ ನಮ್ಮ ಸನಾತನ ಈ ಜ್ಯೋತಿಷ್ಯ ಕಾಲಜ್ಞಾನ ಅನ್ನೋದು ವೈಜ್ಞಾನಿಕವಾದದ್ದು ಅನ್ನೋದು ಗೊತ್ತಾಗಬೇಕು. ಯಾಕಂದ್ರೆ ನಾವು ಈ ವರ್ಷದ ಅಧ್ಯಯನವನ್ನ ಮಾಡಬೇಕು ಅಂತಂದ್ರೆ ಎಲ್ಲ ರೀತಿಯಿಂದ ಸಂಶೋಧನೆಯನ್ನ ಮಾಡಬೇಕು. ಆಗ ಮಾತ್ರ ನಮ್ಮ ಭಾರತೀಯ ಈ ಜ್ಯೋತಿಷ್ಯ ಪರಂಪರೆಗೆ ಒಂದು ಅದ್ಭುತ ಶಕ್ತಿ ಬರುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆ, ಹೌದಲ್ಲವೇ? ಎಲ್ಲ ಅನೇಕ ಘನಪಂಡಿತರಿರ್ತೀರಾ, ಅವರೆಲ್ಲರಿಗೂ ಸಹ ಇದನ್ನ
ಕೇಳ್ತಾ ಇದ್ದೀವಿ. ಯಾಕಂತಂದ್ರೆ ನಾವು ಹಿಂದಿನಿಂದ ಎಲ್ಲ ಸಂಶೋಧನೆಯನ್ನ ಮಾಡಿಕೊಂಡು ಬಂದಾಗ ಇದು ಒಂದು ರಿಸರ್ಚ್ ಆಗುತ್ತೆ. ಹೇಗೆ ವಿಜ್ಞಾನಿಗಳು ಸಹ ಹಲವಾರು ರೀತಿಯಿಂದ ರಿಸರ್ಚ್ ಮಾಡ್ತಾರೋ ಹಂಗೆ ನಮ್ಮ ಈ ಎಲ್ಲ ಜ್ಯೋತಿಷ್ಯ ವಿದ್ವಾಂಸರುಗಳು ಹೇಳ್ಬೇಕಂತಂದ್ರೆ ಅವರೂ ಸಹ ಒಂದು ರೀತಿಯಿಂದ ಜ್ಯೋತಿರ್ವಿಜ್ಞಾನಿಗಳು. ಅವರು ಎಷ್ಟೋ ಜ್ಯೋತಿರ್ವಿಜ್ಞಾನಿಗಳು ನಮ್ಮ ಭಾರತದಲ್ಲಿ ಸಿಗ್ತಾರೆ. ಅವರು ಹಗಲು ಇರುಳು ಸಹ ಅನೇಕ ರೀತಿಯಿಂದ ಇಂತಹ ಸಂಶೋಧನೆಯನ್ನ ಮಾಡಿ ನಮ್ಮ ಇಂತಹ ಸನಾತನ ಪರಂಪರೆಗೆ ಅವರೆಲ್ಲರೂ ಸಹ ಕೊಡುಗೆಯನ್ನ ನೀಡ್ತಾ ಇರ್ತಾರೆ. ಆದ್ದರಿಂದ ಅವರಿಗೂ ಸಹ ಶ್ರೀಪೀಠದಿಂದ ಶುಭವಾಗಲಿ ಅಂತಂದು ಸಹ ಕೋರುತ್ತಾ, ಬನ್ನಿ ಈ ಎಲ್ಲ ವರ್ಷಗಳಲ್ಲಿ ಕೆಲವೊಂದು ಮಹತ್ವದ ಘಟನೆಗಳು ನಡೀತಾ ಬಂದವು. ಇಂತಹ ಘಟನೆಗಳಲ್ಲಿ ಕೆಲವೊಂದು ಘಟನೆಗಳನ್ನು ಸಹ ನಾವುಗಳು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಯಾಕಂತಂದ್ರೆ ಈ ಪರಾಭವ ನಾಮ ಸಂವತ್ಸರದಲ್ಲಿ ಎಂತಹ ಯುದ್ಧಗಳು ನಡೀತು, ಏನೇನು ಆಯಿತು ಅವೆಲ್ಲವೂ ಸಹ ನಿಮ್ಮ ಮುಂದೆ ಬನ್ನಿ ವೀಕ್ಷಕರೇ ನೋಡೋಣ ಏನಪ್ಪ ನಡೀತು ಅನ್ನೋದನ್ನ ಈಗ ವಿಸ್ತಾರವಾಗಿ ತಿಳಿಯೋಣ. ಈ ಪರಾಭವ ನಾಮ ಸಂವತ್ಸರ 1026ರಲ್ಲಿ ನೋಡಿ, ಮೊಹಮ್ಮದ್ ಗಜ್ನಿ ಭಾರತಕ್ಕೆ ದಾಳಿಯನ್ನ ಮಾಡಿದ್ದು, ಅದರೊಳಗೂ ಸಹ ನಿಮ್ಮೆಲ್ಲರ ಮತ್ತು ಇಡೀ ವಿಶ್ವದ ಧಾರ್ಮಿಕ ಕೇಂದ್ರವಾದ ಜ್ಯೋತಿರ್ಲಿಂಗಗಳ ಪ್ರಥಮ ಕ್ಷೇತ್ರವಾದ ಸೌರಾಷ್ಟ್ರ ಸೋಮನಾಥನ ದೇವಾಲಯದ ಮೇಲೆ ದಾಳಿಯನ್ನ ಮಾಡಿದ್ದು ಸಹ ಇದೇ ಪರಾಭವ ನಾಮ ಸಂವತ್ಸರದಲ್ಲಿ. ನಂತರ 1206ರಲ್ಲಿ ದೆಹಲಿಯ ಸುಲ್ತಾನತೆಯ ಸ್ಥಾಪನೆಯಾಗಿದ್ದನು ಸಹ, ಮತ್ತು ಕುತುಬ್ದಿನ್ ಐಬಕ್ ಮೊದಲ ಸುಲ್ತಾನನೂ ಸಹ ಆಗಿರೋದು. ಇನ್ನು 1326ರಲ್ಲಿ ದೆಹಲಿಯ ಸುಲ್ತಾನತೆಯ ರಾಜಕೀಯದಲ್ಲಿ ಅಶಾಂತಿಗಳು ಪ್ರಾರಂಭ ಆಗಿದ್ದನು ಸಹ ಇದೇ ಪರಾಭವ ನಾಮ ಸಂವತ್ಸರದಲ್ಲಿ, ಮತ್ತು ಯುದ್ಧಗಳು ಸಹ ನಡೆದಿದ್ದೂ ಸಹ ಇದೇ ಪರಾಭವ ನಾಮ ಸಂವತ್ಸರದಲ್ಲಿ. 1506 ವಿಜಯನಗರದ ಸಾಮ್ರಾಜ್ಯದ ಕಾಲ. ನಮ್ಮ ದಕ್ಷಿಣ ಭಾರತದಲ್ಲಿ ಅನೇಕ ಸಂಸ್ಕೃತಿಗಳ ಪುನರುತ್ಥಾನ ಮತ್ತು ದೇವಸ್ಥಾನಗಳು ನಿರ್ಮಾಣ ಆಗುವುದು ಮತ್ತು ಪುನರುಜ್ಜೀವನಗಳು ಆರಂಭವಾದಂತಹ ಕಾಲನೂ ಸಹ ಈ ಪರಾಭವ ನಾಮ ಸಂವತ್ಸರದಲ್ಲಿ. 1686ರಲ್ಲಿ ಔರಂಗಜೇಬ್ ನಮ್ಮ ದಕ್ಷಿಣ ಭಾರತದಲ್ಲ ಯುದ್ಧವನ್ನ ಪ್ರಾರಂಭವನ್ನ ಮಾಡಿದ್ದು. ನೋಡಿ, ಈ ಪರಾಭವ ನಾಮ ಸಂವತ್ಸರದಲ್ಲಿ ಅನೇಕರು ನಮ್ಮ ಭಾರತಕ್ಕೆ ಬಂದು ಯುದ್ಧವನ್ನೇ ಮಾಡಿದ್ದಾರೆ. ಅನೇಕ ಮತ್ತು ಬಿಜಾಪುರ ಮತ್ತು ಗೋಲ್ಕೊಂಡ ಸಾಮ್ರಾಜ್ಯದ ಪತನವೂ ಸಹ ಆಗಿದ್ದು ಇದೇ ಪರಾಭವ ನಾಮ ಸಂವತ್ಸರದಲ್ಲಿ, ಮತ್ತು ಮೊಘಲರ ಯುದ್ಧಗಳು ಸಹ ಆರಂಭ ಆಗಿದ್ದೂ ಸಹ ಇದೇ ಪರಾಭವ ನಾಮ ಸಂವತ್ಸರದಲ್ಲಿ, ಮತ್ತು ವಿಜಯನಗರದ ಸಾಮ್ರಾಜ್ಯನೂ ಸಹ ಅವನತಿಯನ್ನ ಹೊಂದಿದ್ದೂ ಸಹ ಇದೇ ಪರಾಭವ ನಾಮ ಸಂವತ್ಸರದಲ್ಲಿ. ನೋಡಿ, ಪರಾಭವ ನಾಮ ಸಂವತ್ಸರ ಎಷ್ಟು ತನ್ನ ಪ್ರಭಾವವನ್ನ ಬೀರುತ್ತಾ ಇದೆ. ಇನ್ನು 1146ರಲ್ಲಿ ರಜಪೂತ್ ರಾಜ್ಯಗಳಲ್ಲಿ ಯುದ್ಧಗಳು ಪ್ರಾರಂಭ ಆಗಿದ್ದೂ ಸಹ ಈ ಪರಾಭವ ನಾಮ ಸಂವತ್ಸರದಲ್ಲಿ. ಇನ್ನ 1806ನಲ್ಲಿ ಟಿಪ್ಪು ಸುಲ್ತಾನ್ ಸತ್ತ ನಂತರ ಮೈಸೂರು ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಜಾರಿಗೆ ಬಂದಿದ್ದು. ಇನ್ನು 1565-66ರಲ್ಲಿ ತಾಳಿಕೋಟೆ ಕದನವೂ ಸಹ ಆಗಿದ್ದೂ ಸಹ ಇದೇ ಪರಾಭವ ನಾಮ ಸಂವತ್ಸರದಲ್ಲಿ. ನೋಡಿ, ಈ ಪರಾಭವ ನಾಮ ಸಂವತ್ಸರ ಹೇಗೆ ತನ್ನ ಪ್ರಭಾವವನ್ನ ಬೀರಿದೆ. ಯಾಕಂತಂದ್ರೆ ಈ ಪರಾಭವ ನಾಮ ಸಂವತ್ಸರ ಬಂದಾಗಲೆಲ್ಲ ಯುದ್ಧಗಳು ನಡೆಯೋದು, ರಾಜಕೀಯದಲ್ಲಿ ಅಸ್ಥಿರತೆಗಳು ಮೂಡೋದು, ಮಹತ್ವದ ಬದಲಾವಣೆಯೂ ಸಹ ಈ ರಾಜಕೀಯದಲ್ಲಿ ಉಂಟಾಗಿರೋದು, ಮಹಾನ್ ನಾಯಕರುಗಳು ಸಹ ಕಣ್ಮರೆಯಾಗಿರೋದೂ ಸಹ ಇದೇ ಪರಾಭವ ನಾಮ ಸಂವತ್ಸರದಲ್ಲಿ.
ಅನೇಕ ದೊಡ್ಡ ದೊಡ್ಡ ನಾಯಕರಿರಲಿ, ದೊಡ್ಡ ದೊಡ್ಡ ಅನೇಕ ವಿಜ್ಞಾನಿಗಳಿರಲಿ, ಮಹತ್ ವ್ಯಕ್ತಿಗಳಿರಲಿ ಸಹ ಎಲ್ಲರೂ ಸಹ ಕಣ್ಮರೆಯಾಗಿರೋದು ಇಂತಹ ಪರಾಭವ ನಾಮ ಸಂವತ್ಸರ. ಮತ್ತು ಈ ಗುರುವಾರದಂದು ಪ್ರಾರಂಭವಾದ ಈ ಪರಾಭವ ನಾಮ ಸಂವತ್ಸರ ಅದನ್ನೂ ಸಹ ಸಂಶೋಧನೆಯನ್ನ ಮಾಡಿದ್ದೀವಿ. ಆಗ ಏನಾಯ್ತು ಅದನ್ನೂ ಸಹ ನಿಮಗೆ ತಿಳಿಸ್ತೀವಿ. ಮೊದಲು ಈ ಪರಾಭವ ನಾಮ ಸಂವತ್ಸರ ಯಾವ ರೀತಿಯಿಂದ ತನ್ನ ಪ್ರಭಾವವನ್ನ ಬೀರಿದೆ ಅನ್ನೋದನ್ನ ಮೊದಲು ಕೂಲಂಕುಷವಾಗಿ ನೋಡ್ತಾ ಹೋಗೋಣ. ಯಾಕಂದ್ರೆ ಇದನ್ನ ಒಂದು ಸಂಶೋಧನೆ ರೀತಿಯಿಂದ ತೆಗೆದುಕೊಳ್ಳೋಣ. ಆಗ ಇದರ ಫಲಾಫಲಗಳು ಹೇಗೆ ವೈಜ್ಞಾನಿಕವಾಗಿದ್ದಾವೆ ಅನ್ನೋದನ್ನ ನಿಮ್ಮ ಮುಂದೆನೇ ಸಹ ನಮ್ಮ ಸನಾತನ ಪರಂಪರೆಯ ವೈಭವೀಕರಣ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಏಕಂತಂದ್ರೆ ಈ ಸನಾತನ ಪರಂಪರೆಯ ಸಕಲ ಶಾಸ್ತ್ರವೂ ಸಹ ವೈಜ್ಞಾನಿಕವಾದದ್ದು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬನ್ನಿ, ಇನ್ನು 1806 ಆವಾಗೂ ಸಹ ಪರಾಭವ ನಾಮ ಸಂವತ್ಸರದಲ್ಲಿ ದಕ್ಷಿಣ ಭಾರತದ ತಮಿಳುನಾಡಿನಲ್ಲಿ ವೆಲ್ಲೂರಿನ ಕೋಟೆಯಲ್ಲಿ ಬ್ರಿಟಿಷರ ವಿರುದ್ಧ ಸೈನಿಕ ಬಂಡಾಯ ಪ್ರಾರಂಭವಾಗಿದ್ದೂ ಸಹ ಇದೇ ಪರಾಭವ ನಾಮ ಸಂವತ್ಸರದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಜನ ಸಾವನ್ನಪ್ಪುತ್ತಾರೆ. ಏಕಂತಂದ್ರೆ ಸ್ವಾತಂತ್ರ್ಯ ಹೋರಾಟದ ಕಹಳೆ ಮೊಳಗಿದ್ದು. ಏಕಂತಂದ್ರೆ ಅದು ಮುಂದೆ 1857ರ ಸಿಪಾಯಿ ದಂಗೆಗಿಂತ ಇದು ಪೂರ್ವಭಾವಿಯಾದ ಘಟನೆಯಾಗಿದೆ. ನೋಡಿ, ಈ ಪರಾಭವ ನಾಮ ಸಂವತ್ಸರ ಎಂತಹ ಒಂದು ತಿರುವನ್ನ ಕೊಟ್ಟಿದೆ. ಸ್ವಾತಂತ್ರ್ಯಕ್ಕೆ ವಿಶೇಷವಾದ ಒಂದು ತಳಪಾಯವನ್ನು ಸಹ ಹಾಕಿಕೊಟ್ಟದ್ದೂ ಸಹ ಇದೇ ಪರಾಭವ ನಾಮ ಸಂವತ್ಸರ. ನೋಡಿ, ಈ ಪರಾಭವ ನಾಮ ಸಂವತ್ಸರ ಬರ್ತಾ ಇದೆ. ಮತ್ತೆ ವೈಜ್ಞಾನಿಕವಾಗಿ ನಿಮಗೆ ಇದೇ ಜನವರಿಯಲ್ಲಿ ಈ 2026ರ ಕ್ಯಾಲೆಂಡರ್ ಬದಲಾವಣೆಯ ವಾರ್ಷಿಕದ ದಿನದ ಕಾಲಜ್ಞಾನದಲ್ಲಿಯೂ ಸಹ ವಿಶೇಷವಾಗಿ ನಾವು ವೈಜ್ಞಾನಿಕವಾಗಿ ಸಂಶೋಧನೆಯನ್ನ ಮಾಡಿದ್ದೀವಿ. ಯಾರು ಫಾಲೋ ಅಪ್ ಮಾಡ್ತಾರೋ ಶಿಷ್ಯರಿಗೆ ಗೊತ್ತಿದೆ. ಆ ಜನವರಿನಲ್ಲಿ ಸಹ ತಿಳಿಸಿದ್ವಿ. ಇದು ಅನೇಕ ಮಹಾನ್ ನಾಯಕರಿರಲಿ ಮತ್ತು ಅನೇಕರ ಮರಣಗಳು ಸಂಭವಿಸ್ತವೆ ಅನ್ನೋದನ್ನು ಸಹ ವೈಜ್ಞಾನಿಕವಾಗಿ ಆ ವಿಡಿಯೋದಲ್ಲಿ ತಿಳಿಸಿದ್ದೀವಿ. ತಾವೆಲ್ಲರೂ ಸಹ ಅದನ್ನ ಗಮನಿಸಬಹುದು. ವೈಜ್ಞಾನಿಕವಾಗಿ ನಿಮಗೆ ಆ ನ್ಯೂಮರಾಲಜಿ ಪ್ರಕಾರನೇ ತಿಳಿಸ್ತಾ ಬಂದಿದ್ದೀವಿ. ಆಗೂ ಸಹ ಹೇಳಿದ್ವಿ. ಯಾಕಂತಂದ್ರೆ ನೋಡಿ, ಇವತ್ತಿನ ದಿನ ಇರಾನ್ನಲ್ಲೂ ಸಹ ನಡೀತಾ ಇರೋದು ಒಂದು ಸ್ವಾತಂತ್ರ್ಯಕ್ಕೋಸ್ಕರನೇ. ಇಂತಹ ಯುದ್ಧ ನಡೀತಾ ಇದೆ. ಮತ್ತೆ ಸ್ವಾತಂತ್ರ್ಯ ಇರಬಹುದು, ಇನ್ನ ಅನೇಕ ಕಾರಣಗಳು ಆಯಾ ದೇಶಕ್ಕೆ ಬಿಟ್ಟಿದ್ದು. ಆದರೆ ಮೇಲ್ಗಡೆ ನಾವು ನೋಡಿದಾಗ ಅಲ್ಲಿ ಕೆಲವೊಂದು ಸ್ವಾತಂತ್ರ್ಯವನ್ನು ಸಹ ಬಯಸ್ತಾ ಇರೋದು ಇದು ಒಂದು ಕಾರಣ ಇರಬಹುದು. ನೋಡಿ, ಆಗೂ ಸಹ ಯಾಕೆ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಈ ಪರಾಭವ ನಾಮ ಸಂವತ್ಸರ ಪ್ರಾರಂಭ ಆಗೋ ಸೂಚನೆಯಲ್ಲೇ ಇಷ್ಟೊಂದು ಘಟನೆಗಳು ನಡೀತು. ಇನ್ನ ತಮಿಳುನಾಡಿನಲ್ಲೂ ಸಹ ಇದೇ ಪರಾಭವ ನಾಮ ಸಂವತ್ಸರದಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಇದೇ ವೆಲ್ಲೂರಿನ ಕೋಟೆಯಲ್ಲಿ ಬ್ರಿಟಿಷರ ವಿರುದ್ಧ ಸೈನಿಕ ಬಂಡಾಯ ನಡೆದು ಅನೇಕರು 350ಕ್ಕೂ ಹೆಚ್ಚು ಜನರ ಸಾವುಗಳು ಉಂಟಾಯಿತು. ಅದನ್ನೂ ಸಹ ಈ ಪರಾಭವ ನಾಮ ಸಂವತ್ಸರದಲ್ಲಿ. ಇನ್ನ 1866 ಆಗಲೂ ಸಹ ಪರಾಭವ ನಾಮ ಸಂವತ್ಸರ 1866ರಲ್ಲಿ ಆಗ ಏನಾಯ್ತು ಅಂತಂದ್ರೆ, ನಮ್ಮ ಭಾರತದಲ್ಲಿ ಅದರೊಳಗೂ ಒಡಿಶಾದಲ್ಲಿ ಮಹಾಕ್ಷಾಮನೆ ಉಂಟಾಯಿತು. ಅದು 1866ರಲ್ಲಿ ಒಡಿಶಾದಲ್ಲಿ ಮಹಾಕ್ಷಾಮ ಉಂಟಾಗಿ ಸುಮಾರು ನೋಡಿ, ಅದನ್ನು ನೆನೆಸ್ಕೊಂಡ್ರೆ ಎಷ್ಟು ಭಯ ಆಗುತ್ತೆ. ಯಾಕಂದ್ರೆ ನಾವು ಸಂಶೋಧನೆಯಲ್ಲಿ ಆ ಇತಿಹಾಸಗಳನ್ನ ಕೆದಕ್ತಾ ಹೋದಾಗ ಗೊತ್ತಾಗಿದ್ದು. ಯಾಕಂದ್ರೆ ತುಂಬಾ ನಮ್ಮ ಮನಸ್ಸಿಗೆ ತುಂಬಾ ನೋವಾಯ್ತು. ಏಕಂತಂದ್ರೆ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ರು ಈ ಮಹಾಕ್ಷಾಮಕ್ಕೆ ಅಂತಂದು. ತುಂಬಾ ದೊಡ್ಡ ಘಟನೆ. ಭಾರಿ ಮಳೆ ಮತ್ತು ಪ್ರವಾಹದಿಂದ
ಬೆಳೆಗಳ ನಾಶವೇ ಉಂಟಾಯಿತು. ಆ 1866ರಲ್ಲಿ ವಿಶೇಷವಾಗಿ ನೋಡಿ, ವಿಪರೀತ ಮಳೆ, ಪ್ರವಾಹ, ವರುಣನ ಆರ್ಭಟದಿಂದ ಅತ್ಯಂತ ಮಹಾಕ್ಷಾಮ ಉಂಟಾಯಿತು. ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಜನ ಅಂತಂದು ಸಹ ಬ್ರಿಟಿಷರ ಹೊರತು ಅನೇಕ ದಾಖಲೆಗಳಲ್ಲೂ ಸಹ ನಮೂದಿಯಾಗಿದೆ. ನಂತರ ಫ್ಯಾಮಿನ್ ಕಮಿಷನ್ ಸ್ಥಾಪನೆ ಸಹ, ಅಂದ್ರೆ ಈ ಬ್ರಿಟಿಷರು ಆ ಫ್ಯಾಮಿನ್ ಕಮಿಷನ್ ಸ್ಥಾಪನೆ ಅಂತಂದು ಸಹ ಮಾಡಿದ್ದು ಈ ಪರಾಭವ ನಾಮ ಸಂವತ್ಸರದಲ್ಲಿ. ಕಾರಣ ಏನಂತಂದ್ರೆ, ಮುಂದೆ ಇಂತಹ ಕ್ಷಾಮಗಳು ನಡೆದಾಗ ಅಂತಹ ನಿರ್ವಹಣಾ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಫ್ಯಾಮಿನ್ ಕಮಿಷನ್ ಅಂತಂದು ಸ್ಥಾಪನೆಯನ್ನ ಮಾಡ್ತಾರೆ. ಯಾಕಂತಂದ್ರೆ ಇಂತಹ ದೊಡ್ಡ ಕ್ಷಾಮ ಉಂಟಾಯಿತು, ಅದು ದೊಡ್ಡ ಮಾನವೀಯ ಸಂಕಷ್ಟವೇ ಉಂಟಾಯಿತು, ಆಡಳಿತ ವಿಫಲತೆ ಉಂಟಾಯಿತು, ಜನರಲ್ಲಿ ಅಸಮಾಧಾನ ಉಂಟಾಯಿತು. ಏಕಂತಂದ್ರೆ 10 ಲಕ್ಷಕ್ಕಿಂತ ಹೆಚ್ಚು ಜನ ಸಾವನ್ನಪ್ತಾರೆ ಅಂತಂದ್ರೆ ನೋಡಿ, ನೀವೇ ಗಮನಿಸಿ. ನಂತರ ಅನೇಕ ದೊಡ್ಡ ದೊಡ್ಡ ಬದಲಾವಣೆಗಳು ಸಹ ಈ ಬ್ರಿಟಿಷರ ಆಡಳಿತದಲ್ಲೂ ಸಹ ಉಂಟಾಗ್ತಾ ಹೋಯಿತು. ನೋಡಿ, ಈ ಪರಾಭವ ನಾಮ ಸಂವತ್ಸರ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರಿಗೂ ಸಹ ಒಂದು ತಿರುವನ್ನ ಕೊಟ್ಟಿದೆ. ಕೆಲವೊಬ್ಬರಿಗೆ ಅದು ಪರಾಭವ ಸೋಲಾಗಿರಬಹುದು, ಆ ಸೋಲಿನ ನಂತರನೇ ಇರೋದು ಜಯ ಎನ್ನುವುದು ಈ ಕಾಲಚಕ್ರದಲ್ಲಿ. ಹೀಗೆ ಈ ಪರಾಭವ ನಾಮ ಸಂವತ್ಸರ ನೋಡಿ ಎಷ್ಟೊಂದು ತನ್ನ ಪ್ರಭಾವವನ್ನ ಬೀರ್ತಾ ಬಂದಿದೆ ಅನ್ನೋದನ್ನು ಸಹ ತಿಳ್ಕೊಳ್ಳೋಣ. ಇನ್ನ 1906 ಆಗಲೂ ಸಹ ಪರಾಭವ ನಾಮ ಸಂವತ್ಸರ. ಆಗ ನೋಡಿ, 1906 ಡಿಸೆಂಬರ್ 30ರಂದು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನ ಸ್ಥಾಪನೆ ಆಯಿತು. ಇದೂ ಸಹ ಪರಾಭವ ನಾಮ ಸಂವತ್ಸರದಲ್ಲಿ. ಇದು ಪಾಕಿಸ್ತಾನ ನಿರ್ಮಾಣಕ್ಕೆ ಕಾರಣವಾದ ಚಳುವಳಿ. ಅಂದ್ರೆ ಈ ಪರಾಭವ ನಾಮ ಸಂವತ್ಸರದಲ್ಲಿ ಕೆಲವೊಂದು ವಿಭಜನೆಗಳೂ ಸಹ ನಡೆದಿದ್ದಾವೆ. ಏಕೆಂದ್ರೆ ಆ ಸಂಶೋಧನೆಗಳನ್ನ ಮಾಡಿದಾಗ ತಿಳಿದಿದ್ದು. ಇನ್ನ ಸಿಮ್ಲಾ ಡೆಪ್ಯುಟೇಷನ್ ಸಹ ಆಗಿದ್ದೂ ಸಹ ಈ ಪರಾಭವ ನಾಮ ಸಂವತ್ಸರದಲ್ಲಿ. 1906ರಲ್ಲಿ ಮುಸ್ಲಿಂ ನಾಯಕರ ತಂಡ ವೈಸ್ರಾಯ್ ಲಾರ್ಡ್ ಮಿಂಟೋ ಅವರನ್ನ ಭೇಟಿ ನೀಡಿ ರಾಜಕೀಯ ಪ್ರತಿನಿಧಿತ್ವಕ್ಕಾಗಿ ಬೇಡಿಕೆಯನ್ನ ಸಲ್ಲಿಸಿದ್ದೂ ಸಹ ಇದೇ ಪರಾಭವ ನಾಮ ಸಂವತ್ಸರದಲ್ಲಿ. ಯಾಕಂತಂದ್ರೆ ಡಿವೈಡ್ ಅಂಡ್ ಪಾಲಿಸಿ ರೂಲ್, ಅದನ್ನ ಈ ಬ್ರಿಟಿಷರ ನೀತಿ ಅಂದ್ರೆ ವಿಭಜನೆ ನೀತಿಗೆ ಇದು ಒಂದು ಪ್ರಮುಖ ಘಟನೆ ಆಯಿತು. ಇದು ಬ್ರಿಟಿಷರಿಗೆ ತುಂಬಾ ದೊಡ್ಡ ಅಸ್ತ್ರವಾಗಿ ಸಿಕ್ತು. ಈ ಸಿಮ್ಲಾ ಡೆಪ್ಯುಟೇಷನ್ ಮತ್ತು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿದ್ದೂ ಸಹ ನೋಡಿ, ಇದನ್ನೂ ಸಹ ಈ ಪರಾಭವ ನಾಮ ಸಂವತ್ಸರದಲ್ಲಿ ದೊಡ್ಡ ಘಟನೆ ಆಯಿತು. ಇನ್ನ ಪಂಜಾಬ್ನಲ್ಲಿ ಪ್ರತಿಭಟನೆಗಳು ಸಹ ನಡೆದು ಬ್ರಿಟಿಷರ ವಿರುದ್ಧನೂ ಸಹ ಚಳುವಳಿಗಳು ಸಹ ಪ್ರಾರಂಭ ಆಗಿದ್ದೂ ಸಹ ಈ ಪರಾಭವ ನಾಮ ಸಂವತ್ಸರದಲ್ಲಿ. ಇನ್ನ 1906ರಲ್ಲಿ ಮಹಾತ್ಮ ಗಾಂಧೀಜಿಯವರು ಸಹ ಸತ್ಯಾಗ್ರಹ ಎಂಬ ಪದವನ್ನ ಬಳಸಿದ್ದೂ ಸಹ ಈ ಪರಾಭವ ನಾಮ ಸಂವತ್ಸರದಲ್ಲಿ. ಇನ್ನ 1906ರಲ್ಲಿ ಜನವರಿ 1ರಂದು ಭಾರತೀಯ ಸ್ಟ್ಯಾಂಡರ್ಡ್ ಟೈಮ್ ಅಂದ್ರೆ IST ಅಂತ ನಾವು ಇವತ್ತಿಂದ ಏನಂತ ಹೇಳ್ತಾ ಇರ್ತೀವಿ, ಅದನ್ನ ಅಧಿಕೃತವಾಗಿ ಘೋಷಣೆ ಆಗಿದ್ದೂ ಸಹ ಈ ಪರಾಭವ ನಾಮ ಸಂವತ್ಸರದಲ್ಲಿ. ಇನ್ನ 1906ನಲ್ಲಿ ಒಂದು ವಿಶೇಷವಾಗಿ ರೈತಾಪಿ ಜನರಿಗೆ ಒಂದು ಕೊಡುಗೆ ಏನಂತಂದ್ರೆ, ನಮ್ಮ ದಕ್ಷಿಣ ಭಾರತದ ತಮಿಳುನಾಡಿನ ರಾಣಿಪೇಟೆಯಲ್ಲಿ ಮೊದಲ ಗೊಬ್ಬರ ಕಾರ್ಖಾನೆ ಅಂದ್ರೆ ಫರ್ಟಿಲೈಸರ್ಸ್ ಫ್ಯಾಕ್ಟರಿ ಸ್ಟಾರ್ಟ್ ಆಗಿದ್ದೂ ಸಹ ಇದೇ ಪರಾಭವ ನಾಮ ಸಂವತ್ಸರದಲ್ಲಿ. ಯಾಕಂತಂದ್ರೆ ಇವೆಲ್ಲವೂ ಸಹ ಅಧ್ಯಯನವನ್ನ ಮಾಡಬೇಕು. ಯಾವ ಯಾವ ಪ್ರಮುಖ ಘಟನೆಗಳು ನಡೀತು ಈ ಪರಾಭವ ನಾಮ ಸಂವತ್ಸರದಲ್ಲಿ ನೋಡಿ. ಒಂದು ರೀತಿಯಿಂದ ಈ ಪರಾಭವ ನಾಮ ಸಂವತ್ಸರ ಕೆಲವೊಂದು ದೇಶದ ವಿಭಾಗಕ್ಕೂ ಕಾರಣ ಆಯ್ತಂದ್ರೆ, ಕೆಲವೊಂದು ರೀತಿಯಿಂದ ಫ್ಯಾಕ್ಟರಿಗಳನ್ನು ಸಹ ಪ್ರಾರಂಭವನ್ನ ಮಾಡಿಸಿದ್ದೂ ಸಹ ಈ
ಪರಾಭವನಾಮ ಸಂವತ್ಸರ ಒಂದು ರೀತಿಯಿಂದ ಆರ್ಥಿಕತೆಗೆ ಸಹಾಯವನ್ನ ಮಾಡಿದ್ರೂ ಸಹ ಕೆಲವೊಂದು ರೀತಿಯಿಂದ ವಿಭಜನೆಗಳೂ ಸಹ ಈ ಪರಾಭವನಾಮ ಸಂವತ್ಸರದಲ್ಲಿ ನಡೆದಿದ್ದಾವೆ. ಇನ್ನ ಹತ್ತಿರಕ್ಕೆ ಬರೋಣ. 1966. ಈ 1966ರಲ್ಲಿ ಈ ಪರಾಭವನಾಮ ಸಂವತ್ಸರದಲ್ಲಿ ಯಾವ ಯಾವ ಘಟನೆಗಳು ನಡೀತು ಅನ್ನೋದನ್ನು ಸಹ ವಿಸ್ತಾರವಾಗಿ ತಿಳಿಯೋಣ ಬನ್ನಿ. ಇದು ಪ್ರಮುಖವಾಗಿ ಪ್ರತಿಯೊಬ್ಬರೂ ಸಹ ಗಮನವನ್ನ ಕೊಡಬೇಕು. ವೀಕ್ಷಕರೇ, ಈ 1966 ಜನವರಿ 11ರಂದು ನಾವು ಇವತ್ತಿನ ದಿನ ನಮ್ಮ ಭಾರತದ ಉಕ್ಕಿನ ಮನುಷ್ಯ ಅಂತಂದೇಳಿ ಯಾರನ್ನ ಕರಿತೀವಿ, ಅಂತಹ ಮಹಾನ್ ನಮ್ಮ ಭಾರತದ ಪ್ರಧಾನ ಮಂತ್ರಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಿಧನವಾದ ದಿನವೂ ಸಹ ಜನವರಿ 11, 1966 ಪರಾಭವನಾಮ ಸಂವತ್ಸರದಲ್ಲಿ. ಅದು ತಾಷ್ಕೆಂಟ್ ಒಪ್ಪಂದದ ನಂತರ ಉಂಟಾಯಿತು. ನೋಡಿ, ನಾವು ಜ್ಯೋತಿಷ್ಯದಲ್ಲಿ ಸಂಶೋಧನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಅಕಾಲ ಮೃತ್ಯು ಅಂತಂದೇಳಿ ಉಂಟಾಗ್ತಾ ಇದೆ ಇದು. ನಂತರ 1966 ಜನವರಿ 19ರಂದು ನೋಡಿ, ನಮ್ಮ ಭಾರತಕ್ಕೆ ಒಂದು ಹೆಗ್ಗಳಿಕೆಯ ಮಾತು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಅಂತಂದು ನಮ್ಮ ಸನಾತನ ಪರಂಪರೆ ಕರಿತೀವಿ. ಎಲ್ಲಿ ನಾರಿಯನ್ನ ಪೂಜೆಯನ್ನ ಮಾಡ್ತೀವಿ ಅಲ್ಲಿ ಸಕಲ ದೇವತೆಗಳು ಸಂತೋಷದಿಂದ ಇರ್ತಾರಂತೆ. ಅಂತಹ ಆದಿಶಕ್ತಿಯನ್ನ ಪೂಜೆಯನ್ನ ಮಾಡುವಂತಹ ನಮ್ಮ ಈ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಶ್ರೀಮತಿ ಇಂದಿರಾ ಗಾಂಧಿಯವರು ನಮ್ಮ ಭಾರತದ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆಗಿದ್ದು, ಅಧಿಕಾರವನ್ನ ವಹಿಸಿಕೊಂಡಿದ್ದೂ ಸಹ ಇದೇ ಪರಾಭವನಾಮ ಸಂವತ್ಸರದಲ್ಲಿ ಜನವರಿ 19, 1966ರಂದು. ನೋಡಿ ಎಂತಹ ಸುದಿನ. ನೋಡಿ, ಇಲ್ಲಿ ಕೆಲವೊಂದು ಮಹಾನ್ ನಾಯಕರನ್ನ ಜನವರಿ 11ಕ್ಕೆ ಕಳೆದುಕೊಂಡ್ವಿ. ಜನವರಿ 19ಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಯವರನ್ನ ಪ್ರಧಾನ ಮಂತ್ರಿಯನ್ನಾಗಿ ಪಡೆದುಕೊಂಡ್ವಿ. ಇಲ್ಲಿ ನಿಮಗೆ ತಿಳಿಸಿದ್ವಿ ಅಂದ್ರೆ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಯನ್ನು ಸಹ ಈ ಪರಾಭವನಾಮ ಸಂವತ್ಸರ ಸೂಚನೆಯನ್ನ ಮಾಡುತ್ತೆ. ಗಮನ ಇರಲಿ ವೀಕ್ಷಕರೇ, ಮತ್ತು ಯಾರು ಜ್ಯೋತಿಷ್ಯ ಕಾಲಜ್ಞಾನವನ್ನ ಅಧ್ಯಯನವನ್ನ ಮಾಡ್ತೀರಾ, ಈ ಸಂದೇಶ ತುಂಬಾ ಬಹುಮುಖ್ಯ. ಯಾಕಂತಂದ್ರೆ ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಮುಂದಿನ ಫಲಾಫಲದಲ್ಲಿ ಇದು ಎಲ್ಲರೂ ಗಮನದಲ್ಲಿ ಇಡಬೇಕು. ಇನ್ನ ಫೆಬ್ರವರಿ 26ರಂದು 1966ರಂದು ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು, ಪರಮ ಪೂಜ್ಯ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಸಹ ತಮ್ಮ ದೇಹತ್ಯಾಗವನ್ನ ಮಾಡಿದ್ದೂ ಸಹ ಇದೇ ಪರಾಭವನಾಮ ಸಂವತ್ಸರದಲ್ಲಿ. ನೋಡಿ, ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು, ರಾಜಕೀಯ ಚಿಂತಕರು, ದೇಶದ ಆರ್ಥಿಕತೆಗೆ ಉನ್ನತವಾದ ಕೊಡುಗೆಯನ್ನ ನೀಡಬೇಕು ಅಂತ ಇದ್ದವರು ಸಹ ಇಂತಹ ಪರಮ ಪೂಜ್ಯ ಶ್ರೀಯುತ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಸಹ ತಮ್ಮ ದೇಹತ್ಯಾಗವನ್ನ ಮಾಡಿದ್ದೂ ಸಹ ಇದೇ ಪರಾಭವನಾಮ ಸಂವತ್ಸರದಲ್ಲಿ. ನಂತರ ಅತ್ಯಂತ ದೊಡ್ಡ ಘಟನೆ ಏನಪ್ಪಾ ಇದಾಯ್ತು ಅಂತಂದ್ರೆ 1966 ಜನವರಿ 24ರಂದು ಏನ್ ನಡೀತಂತಂದ್ರೆ ಏರ್ ಇಂಡಿಯಾ ಫ್ಲೈಟ್ 101 ನೋಡಿ ಮೌಂಟ್ ಬ್ಲಾಕ್ ಪರ್ವತಕ್ಕೆ ಡಿಕ್ಕಿ ಹೊಡಿತು. ಸುಮಾರು 117 ಜನ ಸಾವನ್ನಪ್ಪಿದ್ರು. ಅದರೊಳಗೆ ಭಾರತಕ್ಕೆ
ತುಂಬಲಾರದ ನಷ್ಟ ಉಂಟಾಯಿತು. ಕಾರಣ ಅಂತಂದ್ರೆ ಭಾರತದ ಮಹಾನ್ ಅಣುವಿಜ್ಞಾನಿಯಾದ ಹೋಮಿ ಜೆ ಬಾಬಾ ಅವರು ಸಹ ಇದೇ ವಿಮಾನ ಅಪಘಾತದಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡು, ಇದರಿಂದ ಭಾರತದ ವೈಜ್ಞಾನಿಕ ವಿಜ್ಞಾನ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವೂ ಸಹ ಉಂಟಾಯಿತು. ತುಂಬಾ ಉನ್ನತವಾಗಿ ಸಂಶೋಧನೆಯನ್ನ ಅಣುವಿಜ್ಞಾನ ಕೇಂದ್ರದಲ್ಲಿ ಹೋಮಿ ಜೆ ಬಾಬಾ ತುಂಬಾ ಪ್ರಖ್ಯಾತಿಯನ್ನ ಗಳಿಸಿದ್ರು. ಅವರಿಂದ ಇನ್ನೂ ನಮ್ಮ ಭಾರತಕ್ಕೆ ಅದೆಷ್ಟೋ ಸೇವೆ ಉಂಟಾಗ್ತಾ ಇತ್ತು. ಆದರೆ ಈ ಪರಾಭವ ನಾಮ ಸಂವತ್ಸರದಲ್ಲಿ ಅನೇಕ ಮಹನೀಯರನ್ನು ಸಹ ಹೀಗೆ ಕಳೆದುಕೊಂಡಿದ್ದೀವಿ. ಇನ್ನ 1966 ಮಾರ್ಚ್ 5 ಏನಪ್ಪ ಇದಾಯ್ತು ಅಂತಂದ್ರೆ ಮಿಜೋ ನ್ಯಾಷನಲ್ ಫ್ರಂಟ್ ಬಂಡಾಯ. ಇದರಿಂದ ಭಾರತೀಯ ವಾಯುಪಡೆ ಐಜಾಲ್ ಮೇಲೆ ಬಾಂಬ್ ದಾಳಿಯೂ ಸಹ ನಡೆದಿದ್ದು ಸಹ ಇದೇ ಪರಾಭವನಾಮ ಸಂವತ್ಸರದಲ್ಲಿ. ನೋಡಿ, ಈ ಪರಾಭವನಾಮ ಸಂವತ್ಸರ ಎಷ್ಟು ತನ್ನ ಪ್ರಭಾವಗಳನ್ನ ಬೀರ್ತಾ ಇದೆ. ಇನ್ನ 1966 ನವೆಂಬರ್ 7 ಗೋ ಹತ್ಯೆ ವಿರೋಧ ಚಳವಳಿ ದೆಹಲಿಯಲ್ಲಿ ದೊಡ್ಡ ಪ್ರತಿಭಟನೆ ನಡೀತು. ಆ ಪ್ರತಿಭಟನೆಯ ನಂತರ ಗಲಭೆ ನಡೀತು. ಅನೇಕ ಸಾವುಗಳು ಸಹ ಸಂಭವಿಸಿದ್ದು ಸಹ ಇದೇ ಪರಾಭವನಾಮ ಸಂವತ್ಸರದಲ್ಲಿ. ಆದರೆ ಯಾಕೆ ನಿಮಗೆ ಇದನ್ನೆಲ್ಲ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಪ್ರತಿಯೊಬ್ಬ ಜ್ಯೋತಿಷಿಗಳು ಮತ್ತು ಜ್ಯೋತಿಷ್ಯವನ್ನ ಅಭ್ಯಾಸವನ್ನ ಮಾಡ್ತಾ ಇರೋರು, ಕಾಲಜ್ಞಾನ ಅಭ್ಯಾಸವನ್ನ ಮಾಡ್ತಾ ಇರೋರು ಯಾಕೆ ಇವನ್ನೆಲ್ಲ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ನವೆಂಬರ್ 7 ಆ ದಿನನೂ ಸಹ ಗೋ ಹತ್ಯೆ ನಿಷೇಧ ಆಗಬೇಕು ಅಂತಂದು ಅಂತಹ ದೊಡ್ಡ ಚಳುವಳಿ ದೆಹಲಿಯಲ್ಲಿ ನಡೆದಿದ್ದು ನೀವೆಲ್ಲರೂ ಸಹ ಗಮನಿಸು ಹೊರ್ತಿ. ನೋಡಿ, ಪರಾಭವನಾಮ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಮೊನ್ನೆ ದೆಹಲಿನಲ್ಲಿ ಇದೇ ಮಾರ್ಚ್ 9-10 ದೆಹಲಿಯಲ್ಲಿ ಇದೇ ಜ್ಯೋತಿರ್ಮಠದ ಶಂಕರಾಚಾರ್ಯರಿಂದ ಬಹುದೊಡ್ಡ ಗೋ ಹತ್ಯಾ ನಿಷೇಧ ಆಗಬೇಕು ಅಂತಂದೂ ಸಹ ದೆಹಲಿಯಲ್ಲಿ ದೊಡ್ಡ ಚಳುವಳಿ ನಡೀತು. ನೋಡಿ, ಎಷ್ಟು ಆ ಪರಾಭವನಾಮ ಸಂವತ್ಸರದು ಒಂದಕ್ಕೊಂದು ಯಾವ ರೀತಿಯಿಂದ ಲಿಂಕ್ ಆಗ್ತಾ ಇದೆ ಅನ್ನೋದನ್ನು ಸಹ. ಯಾಕಂದ್ರೆ ತಾವುಗಳೆಲ್ಲ ವಿಮರ್ಶೆಯನ್ನ ಮಾಡಿ ನೋಡಿ. ಯಾಕಂದ್ರೆ ಆಗ್ಲೂ ಸಹ ಗೋಹತ್ಯಾ ಚಳುವಳಿ ನಿಷೇಧಕ್ಕೋಸ್ಕರ ನಡೀತು. ಈಗಲೂ ಸಹ ಇದೇ ಮಾರ್ಚ್ 10 ನೋಡಿ, ಅತ್ಯಂತ ಸಮೀಪನೇ ಇದೀವಿ ಪರಾಭವನಾಮ ಸಂವತ್ಸರಕ್ಕೆ. ಈಗ ಮತ್ತೆ ಅದೇ ಚಳುವಳಿ ಮಾರ್ಚ್ 10 ದೆಹಲಿನಲ್ಲೂ ಸಹ ನಡೀತು. ಇನ್ನ 1966 ಬಹುದೊಡ್ಡ ಸಂಕಷ್ಟ ಭಾರತಕ್ಕೆ ಎದುರಾಯಿತು. ಏನಪ್ಪಾ ಅಂತಂದ್ರೆ ರೂಪಾಯಿ ಮೌಲ್ಯ ಕುಸಿತ ಉಂಟಾಯಿತು. ಇದರಿಂದ ಆರ್ಥಿಕ ಸಂಕಷ್ಟ ಎದುರಾಗ್ತಾ ಹೋಯಿತು. ಇದರಿಂದ ಆಹಾರದ ಕೊರತೆ ಉಂಟಾಯಿತು. ಇದರಿಂದ ರಾಜಕೀಯ ಬದಲಾವಣೆಗಳು ಉಂಟಾಗ್ತಾ ಬಂದವು. ಅನೇಕ ಚಳುವಳಿಗಳು ನಡೀತಾ ಬಂತು. ಅಶಾಂತಿ ಮತ್ತು ಪ್ರಮುಖ ನಾಯಕತ್ವ ಬದಲಾವಣೆ, ಆರ್ಥಿಕ ಸಂಕಷ್ಟಗಳು ಸಹ ಈ ಪರಾಭವನಾಮ ಸಂವತ್ಸರದಲ್ಲಿ ಉಂಟಾಗ್ತಾ ಹೋಯಿತು. ನೋಡಿ, ಒಟ್ಟಿನಲ್ಲಿ ಈ ಪರಾಭವನಾಮ ಸಂವತ್ಸರದಲ್ಲಿ ಸೋಲು, ಅವಮಾನ, ಅಹಂಕಾರದ ಕುಸಿತ, ದುಷ್ಟರ ಪತನ, ಅಗ್ನಿ ದುರಂತಗಳು, ಧಾರ್ಮಿಕ ಚಳುವಳಿಗಳು, ಭಯ, ಆತಂಕಗಳು ಸಹ ಅನೇಕ ಈ ಪರಾಭವನಾಮ ಸಂವತ್ಸರ ಸೂಚನೆಯನ್ನ ಮಾಡ್ತಾ ಹೋಯಿತು. ಇನ್ನ ಈ ಪರಾಭವನಾಮ ಸಂವತ್ಸರ ಗುರುವಾರದಂದು ಪ್ರಾರಂಭ ಆದಾಗ ಯಾವ ರೀತಿಯಿಂದ ಫಲಾಫಲಗಳನ್ನ ನೀಡ್ತು. ಈ ಗುರುವಾರ ಪರಾಭವನಾಮ ಸಂವತ್ಸರ ಬಂದಾಗ ಪ್ರಕೃತಿಯ ಮೇಲೆ ಮತ್ತು ಜನರ ಮೇಲೆ ಮತ್ತು ಇಡೀ ದೇಶ ಇರಲಿ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯಿಂದ ತನ್ನ
ಪ್ರಭಾವವನ್ನು ಬೀರ್ತು ಅನ್ನೋದನ್ನು ಸಹ ವಿಶೇಷವಾಗಿ ನೋಡೋಣ ಬನ್ನಿ ವೀಕ್ಷಕರೇ. ಈ ಗುರುವಾರ ಯುಗಾದಿ ಪ್ರಾರಂಭವಾದಾಗ ಯಾವ ಯಾವ ಘಟನೆಗಳು ನಡೆದವು ಅಂತಂದೂ ಸಹ ಕೆಲವೊಂದು ಸಂಶೋಧನೆಗಳನ್ನ ನಾವುಗಳು ಮಾಡಿದಾಗ 1606ರಲ್ಲೂ ಸಹ 1666, 1786, 1846, 1906, 1966ಗಳನ್ನಲ್ಲೂ ಸಹ ಕೆಲವೊಂದು ಗುರುವಾರದ ಸುತ್ತಮುತ್ತ ಅಂದರೆ ಸಮೀಪದಲ್ಲಿ ಮತ್ತು ಗುರುವಾರದಲ್ಲೂ ಸಹ ಈ ಯುಗಾದಿ ಪ್ರಾರಂಭ ಆಯಿತು. ಅಂದರೆ ಈ ಯುಗಾದಿ 1606ರಲ್ಲಿ ರಾಜಕೀಯ ಅಶಾಂತಿ ಉಂಟಾಯಿತು. ಈ ಸಮಯದಲ್ಲಿ ಮುಘಲರ ಸಾಮ್ರಾಜ್ಯ ಭಾರತದಲ್ಲಿ ಅತ್ಯಂತ ಬಲವಾಗಿತ್ತು ಮತ್ತು ಭಾರತದ ಮೇಲೆ ಅನೇಕ ರೀತಿಯಿಂದ ದಾಳಿಗಳನ್ನು ಸಹ ಮಾಡ್ತಾ ಹೋದರು. ನೋಡಿ, ಗುರುವಾರ ಬಂದಾಗ ಇನ್ನು 1666ರಲ್ಲಿ ರಾಜಕೀಯ ಸಂಘರ್ಷಗಳೂ ಸಹ ಉಂಟಾಗ್ತಾ ಹೋಯಿತು. ಇದರೊಳಗೆ ನಮ್ಮ ಭಾರತದ ಮಹಾನ್ ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಔರಂಗಜೇಬರ ನಡುವೆ ರಾಜಕೀಯ ಸಂಘರ್ಷ ಮತ್ತು ಯುದ್ಧಗಳೂ ಸಹ ಉಂಟಾಗ್ತಾ ಹೋಯಿತು. ನೋಡಿ, ನಮ್ಮ ಭಾರತದ ಮಹಾನ್ ನೇತಾರಾದ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಬೇಕಂತ ಅಂದ ಮಹಾನ್ ಪ್ರಸಿದ್ಧವಾದ ಛತ್ರಪತಿ ಶಿವಾಜಿ ಮಹಾರಾಜರನ್ನೂ ಸಹ ದುಷ್ಟರಿಂದ ಅಂದರೆ ಮೋಸದಿಂದ ಬಂಧನಕ್ಕೂ ಒಳಗಾಗಿದ್ದೂ ಸಹ ಇಂತಹ ಗುರುವಾರದ ಯುಗಾದಿಯ ಪ್ರಾರಂಭ ಆದಾಗ ನೋಡಿ, ಅತ್ಯಂತ ಮೋಸ ಕಪಟಗಳನ್ನು ಮಾಡಿ ಅಂಥ ಶಿವಾಜಿ ಮಹಾರಾಜರನ್ನು ಸಹ ಮೋಸಕ್ಕೆ ಒಳಪಡಿಸಿದರು. ಇನ್ನು 1786ರಲ್ಲಿ ಇದೂ ಸಹ ಯುದ್ಧಗಳ ಕಾಲ ಉಂಟಾಯಿತು. ನೋಡಿ, ಗುರುವಾರ ಪ್ರಾರಂಭವಾದಾಗ ನೋಡಿ, ಟಿಪ್ಪು ಸುಲ್ತಾನ್ ಮೈಸೂರು ರಾಜ್ಯವನ್ನು ಬಲಪಡಿಸ್ತಾ ಇದ್ದರು. ಆಂಗ್ಲೋ ಮೈಸೂರು ಯುದ್ಧಗಳು ಸಹ ಬ್ರಿಟಿಷ್ ಮತ್ತು ಮೈಸೂರಿನ ನಡುವೆ ಯುದ್ಧಗಳೂ ಸಹ ಪ್ರಾರಂಭವಾಗಿದ್ದೂ ಸಹ ಇದೇ ಸಮಯದಲ್ಲಿ. ಇಂತಹ ಆಂಗ್ಲೋ ಮೈಸೂರು ಯುದ್ಧಗಳು ನಡೀತು. ಇನ್ನು 1906ರಲ್ಲೂ ಸಹ ರಾಜಕೀಯ ಚಳುವಳಿಗಳೇ ಸಹ ಪ್ರಾರಂಭವಾಯಿತು. ಅದನ್ನೇ ಸಹ ಆಗಲೇ ಸಹ ತಿಳಿಸಿದ್ದು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನು ಸಹ ಸ್ಥಾಪನೆ ಆಗಿದ್ದು. ಇದರಿಂದ ಭಾರತ ಇಬ್ಬಾಗ ಆಗಲಿಕ್ಕೆ ಒಂದು ನಾಂದಿ ಆಯಿತು. ನೋಡಿ, ಭಾರತ ಮತ್ತು ಪಾಕಿಸ್ತಾನ ಉಂಟಾಗಲಿಕ್ಕೆ ಈ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನ ಸ್ಥಾಪನೆ 1906ರಲ್ಲಿ ಆಗಿದ್ದು, ಬ್ರಿಟಿಷರಿಗೆ ಇದು ಒಂದು ದೊಡ್ಡ ಅಸ್ತ್ರವಾಗಿ ಅವರ ಕೈಗೆ ಸಿಕ್ತು. ಇದರಿಂದ ಭಾರತವನ್ನು ಇಬ್ಬಾಗವನ್ನು ಮಾಡಿದರು. ಇನ್ನು 1966ರಲ್ಲಿ ಸಹ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಉಕ್ಕಿನ ಮನುಷ್ಯ ಅಂತ ಅಂದೇ ಅತ್ಯಂತ ಬಿರುದನ್ನು ಇಟ್ಕೊಂಡಿರೋಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಸಹ ಮರಣವನ್ನು ಹೊಂದಿದರು. ಮತ್ತು ಅತ್ಯಂತ ಮಹಾನ್ ವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯಂತ ಪ್ರಸಿದ್ಧರಾದ ಹೋಮಿ ಜೆ ಬಾಬಾ ಅವರು ಸಹ ವಿಮಾನದಲ್ಲಿ ದುರಂತಕ್ಕೀಡಾದರು. ನೋಡಿ, ಅದೇ ಸಮಯದಲ್ಲಿ ನೋಡಿ, ಇಂತಹ ಈ ಗುರುವಾರದಲ್ಲಿ ಪ್ರಾರಂಭವಾದಾಗಲೂ ಸಹ ಅನೇಕ ಪ್ರವಾಹಗಳು, ಬರಗಳು ಮತ್ತು ಭೂಕಂಪನಗಳು ವಿಚಿತ್ರವಾಗಿ ದೊಡ್ಡ ಪ್ರಮಾಣದಲ್ಲಿ ಉಂಟಾಗಿದೆ. ಪ್ರಾಕೃತಿಕ ವಿಕೋಪಗಳು ಮತ್ತು ಆರ್ಥಿಕ ನಷ್ಟಗಳೂ ಸಹ ಉಂಟಾಗಿದೆ. ಅದನ್ನೂ ಸಹ ನಿಮಗೆ ತಿಳಿಸ್ತೀನಿ ಒಂದೊಂದು ಸಹ, ಯಾಕಂದರೆ ನಾವು ಸಂಶೋಧನೆಯನ್ನು ಮಾಡಿದಾಗ ಪ್ರತಿಯೊಂದೂ ಸಹ ತಿಳಿಸ್ತಾ ಹೋಯಿತು. ಬನ್ನಿ, 1906ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಎಂತಹ ಭಯಂಕರ ಭೂಕಂಪ ಅಂತಂದರೆ ಅಷ್ಟು ದೊಡ್ಡ ಭೂಕಂಪ ಉಂಟಾಯಿತು. ಈ ಸ್ಯಾನ್ ಫ್ರಾನ್ಸಿಸ್ಕೋ ಕ್ಯಾಲಿಫೋರ್ನಿಯಾದಲ್ಲಿ 18ನೇ ತಾರೀಕು ಏಪ್ರಿಲ್ 1906ರಲ್ಲಿ ವಿಶ್ವದ ದೊಡ್ಡ ಭೂಕಂಪಗಳಲ್ಲಿ ಇದೂ ಸಹ ಒಂದು. ಸುಮಾರು 3000ಕ್ಕೂ ಹೆಚ್ಚು ಜನರು ಮೃತಪಟ್ಟರು. ನಗರದಲ್ಲಿ ದೊಡ್ಡ ಅಗ್ನಿ ಅನಾಹುತವೂ ಸಹ ಉಂಟಾಯಿತು. ನೋಡಿ, ಗುರುವಾರದಲ್ಲಿ ಪ್ರಾರಂಭವಾದಾಗ ಎಂತಹ ಅನಾಹುತಗಳು ಉಂಟಾಯಿತು. ಏಕೆಂದರೆ ಪ್ರತಿಯೊಬ್ಬ ಯಾರು ಕಾಲಜ್ಞಾನವನ್ನು ಮತ್ತು ಜ್ಯೋತಿಷ್ಯವನ್ನು ಅಧ್ಯಯನವನ್ನು ಮಾಡ್ತಾ ಇರ್ತೀರೆ ಪ್ರತಿಯೊಬ್ಬರಿಗೂ ಸಹ
ನೋಡಿ ನಮ್ಮ ಮಠದಲ್ಲಿ ಅನೇಕರು ಇಂತಹ ಜ್ಯೋತಿಷ್ಯವನ್ನು ಅಧ್ಯಯನವನ್ನು ಮಾಡ್ತಾ ಇರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೂ ಸಹ ಎಲ್ಲರೂ ಇದನ್ನು ಗಮನವಿಟ್ಟು ಕೇಳಿದಾಗ ಮುಂದೊಂದು ದಿನ ನಿಮಗೂ ಸಹ ಈ ಜ್ಯೋತಿಷ್ಯದಲ್ಲಿ ಅಖಂಡ ಪಾಂಡಿತ್ಯವನ್ನು ಸಹ ಗಳಿಸಬಹುದಾಗಿದೆ. ಇನ್ನು 1786 ನಲ್ಲಿ ದಾದು ರಿವರ್ ಅರ್ಥಕ್ವೇಕ್ ಸಹ ದೊಡ್ಡದಾಗಿ ಉಂಟಾಯಿತು. ಅಲ್ಲೂ ಸಹ ಚೀನಾದ ಸಿಂಚಿಯಾನ ನದಿಯಲ್ಲಿ ಅಂದರೆ ಅದು ಬಹಳ ಭೀಕರ ಭೂಕಂಪ ಆಗಿತ್ತು. ಭೂಕಂಪದಿಂದ ಭೂಕುಸಿತ ಉಂಟಾಗಿ ಅಡ್ಡಬಿದ್ದು ಪ್ರವಾಹನೇ ಸಹ ಉಂಟಾಗಿ ಸಾವಿರಾರು ಜನ ಸಹ ಪ್ರಾಣವನ್ನು ಕಳೆದುಕೊಂಡ್ರು. ಅದು 1786. ಇನ್ನು 1966ರಲ್ಲಿ ಅಲ್ಲೂ ಸಹ ಏನಾಯಿತು ಅಂತಂದರೆ ತಾಷ್ಕೆಂಟ್ ಅರ್ಥಕ್ವೇಕು ಸಹ ಉಂಟಾಯಿತು. ತಾಷ್ಕೆಂಟ್ ಅಂದರೆ ಇಂದಿನ ಉಜ್ಬೇಕಿಸ್ತಾನದಲ್ಲೂ ಸಹ ಅದು 26ನೇ ಏಪ್ರಿಲ್ 1966ನಲ್ಲಿ ಸುಮಾರು 3 ಲಕ್ಷ ಮನೆಗಳು ಹಾನಿಗೊಳಗಾದವು. ಅನೇಕ ಸಾವಿರಾರು ಜನರು ಸಾವನ್ನಪ್ಪಿದರು ನೋಡಿ. ಮತ್ತು ಮಹಾನ್ ನಾಯಕರ ಕಣ್ಮೆರೆಯೂ ಸಹ ಲಾಲ್ ಬಹದ್ದೂರ್ ಶಾಸ್ತ್ರಿಗಳೂ ಸಹ ಈ ಗುರುವಾರದ ಪ್ರಾರಂಭದಲ್ಲೇ ಸಹ ನಡೀತು. ಮತ್ತು ನೋಡಿ, ವಿಶ್ವದ ಪ್ರಸಿದ್ಧ ಚಿತ್ರ ನಿರ್ಮಾಪಕರು ಸಹ ವಾಲ್ಟ್ ಡಿಸ್ನೆ ಅನ್ನೋರು ಸಹ 1966ರಲ್ಲಿ ಸಹ ಅವರೂ ಸಹ ಅದೃಶ್ಯವಾದರು, ಅಂದರೆ ಮರಣವನ್ನು ಹೊಂದಿದರು. ಹೀಗಾಗಿ ನೋಡಿ, ಗುರುವಾರ ಪ್ರಾರಂಭ ಆಗಿರೋ ಸಮಯದಲ್ಲಿ ಸುಮಾರು ಇದೇ ರೀತಿಯಿಂದ ಅನೇಕರು ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ. ಸುಮಾರು ನಾವುಗಳು ಅಧ್ಯಯನವನ್ನು ಮಾಡಿದಾಗ 1026, 1086, 1146, 1206, 1266, 1326, 1386, 1446, 1506 ಹೀಗೆ ಸುಮಾರು ವರ್ಷಗಳಲ್ಲಿ ಮತ್ತು 1146, 1326, 1506, 1686, 1866, 1926ರಲ್ಲಿ ಈ ಗುರುವಾರದ ಪ್ರಭಾವದಿಂದ ಅನೇಕ ಮಹನೀಯರು ಕಣ್ಮರೆ, ಪ್ರಾಕೃತಿಕ ವಿಕೋಪಗಳು ಸಹ ಉಂಟಾಗ್ತಾ ಇದ್ದಾವೆ. 1146ರಲ್ಲಿ ಧಾರ್ಮಿಕ ಯುದ್ಧಗಳೇ ಸಹ ನಡೀತಾ ಹೋಗ್ತು. ಯಾಕಂತಂದರೆ ಅದನ್ನು 2ನೇ ಕ್ರುಸೇಡ್ ಅಂತಂದು ಸಹ ಯುರೋಪ್ ಮತ್ತು ಮಧ್ಯಪ್ರಾಚ್ಯದಲ್ಲಿ ಧಾರ್ಮಿಕ ಯುದ್ಧಗಳು ಸಹ ನಡೀತಾ ಹೋದವು. ಧರ್ಮದ ಹೆಸರಿನಲ್ಲಿ ದೊಡ್ಡ ಸಂಘರ್ಷಣೆ ನಡೀತಾ ಹೋಯಿತು. ನೋಡಿ, ಇವತ್ತೂ ಸಹ ನೋಡಿ, ಗುರುವಾರದ ಈ ಯುಗಾದಿ ಪ್ರಾರಂಭ ಆಗ್ತಾ ಇದೆ ಮತ್ತು ಜನವರಿನಲ್ಲೂ ಸಹ ನಿಮಗೆ ತಿಳಿಸಿದಂಗೆ ಆಗಲೂ ಸಹ ಧಾರ್ಮಿಕಕ್ಕೆ ಯುದ್ಧಗಳು ನಡೀತಾ ಹೋದವು. ಅದು ಯುರೋಪ್ ಮತ್ತು ಮಧ್ಯಪ್ರಾಚ್ಯದಲ್ಲಿ. ಈಗಲೂ ಸಹ ನೀವು ನೋಡ್ತಾ ಇದ್ದೀರಾ, ಇರಾನ್ ಮತ್ತು ಇಸ್ರೇಲ್, ಅಮೇರಿಕದ ನಡುವೆ ಯುದ್ಧ ನಡೀತಾ ಇದೆ. ಒಂದು ರೀತಿಯಿಂದ ಅದು ಯಾವುದೇ ಒಂದು ಸ್ವಾತಂತ್ರ್ಯ ಇರಲಿ, ಒಂದು ರೀತಿಯಿಂದ ಅದರೊಳಗೆ ಧರ್ಮನೂ ಸಹ ನೋಡಿ, ಆಗಿನ ಕಾಲದಲ್ಲಿ ಏನು ನಡೆದಿತ್ತು ಮತ್ತೆ ಅದನ್ನು ಪುನರಾವರ್ತನೆ ಆಗ್ತಾ ಇದೆ. ಅದಕ್ಕೋಸ್ಕರನೇ ನಾವು ಮೊನ್ನೆ ಒಂದು ಸಂದೇಶದಲ್ಲಿ ನಿಮಗೆ ತಿಳಿಸಿದ್ದೀವಿ, ಕರ್ಮ ರಿಟರ್ನ್ಸ್ ಅಂತಂದು ಹೇಳ್ತೀವಿ. ನಾವು ಏನನ್ನು ಮಾಡ್ತೀವಿ ಮತ್ತೆ ಅದನ್ನು ನೀವು ಪಡಿಲೇಬೇಕು. ಪ್ರಕೃತಿ ಅದನ್ನು ನಿಮಗೆ ಕೊಟ್ಟೇ ಕೊಡುತ್ತೆ. ಆದ್ದರಿಂದ ಸದಾ ಒಳ್ಳೆಯದನ್ನೇ ಮಾಡಬೇಕು ಅಂತಂದು ಸಹ ಸದಾ ಸರ್ವಕಾಲದಲ್ಲೂ ನಾವು ನಮ್ಮ ಶಿಷ್ಯಂದರಿಗೆ ತಿಳಿಸ್ತಾ ಇರ್ತೀವಿ. ಇನ್ನು 1326ರಲ್ಲೂ ಸಹ ಅದನ್ನು ಡೆಲ್ಲಿ ಸುಲ್ತಾನರ ನಡುವೆ ತುಂಬ ಯುದ್ಧಗಳೇ ನಡೀತಾ ಹೋಗ್ತು. ಅದನ್ನು ಸಹ ನಾವುಗಳು ಸಾಮ್ರಾಜ್ಯ ಸಂಘರ್ಷಗಳು ಅಂತಂದು ಸಹ ಕರಿತೀವಿ. ನೋಡಿ, ಈ ಗುರುವಾರದಲ್ಲಿ ಪ್ರಾರಂಭ ಆಗಿರೋದು. ಇನ್ನು 1506ರಲ್ಲಿ ಜಾಗತಿಕ ಬದಲಾವಣೆಗಳು ಸಹ ಉಂಟಾಗ್ತಾ ಹೋಯಿತು. ಅದು ಸೇಂಟ್ ಪೀಟರ್ಸ್ ಬೆಸಿಲಿಯಾದ ಅಂದರೆ ಚರ್ಚಿನ ನಿರ್ಮಾಣ ಇದಾಯಿತು. ಧಾರ್ಮಿಕದ ಪುನರುಜ್ಜೀವನವೂ ಸಹ ಉಂಟಾಗ್ತಾ ಬಂತು. ಇನ್ನು 1686ರಲ್ಲಿ ಔರಂಗಜೇಬ ನಮ್ಮ ದಕ್ಷಿಣ ಭಾರತದ ಮೇಲೆ ಯುದ್ಧವನ್ನು ಪ್ರಾರಂಭ ಮಾಡಲಿಕ್ಕೆ ಬಂದಿದ್ದು. ಇನ್ನು 1866ರಲ್ಲಿ ಪ್ರಕೃತಿ ಮತ್ತು ಮಾನವನ ನಡುವೆ ತುಂಬ ಪ್ರಕೃತಿಯ ಮುನಿಸು ಉಂಟಾಯಿತು. ಅಂದರೆ ಇನ್ನು 1800
66 ಅದರೊಳಗೆ ನಿಮಗಾಗಲೇ ತಿಳಿಸ್ದಂಗೆ ನೋಡಿ, ಗುರುವಾರದ ಪ್ರಭಾವದಿಂದ ಒಡಿಶಾದಲ್ಲಿ ಮಹಾಕ್ಷಾಮ ಅಂತಂದು ಸಹ ನಿಮಗೆ ತಿಳಿಸಿದ್ವಿ ಆವಾಗಲೇ. ಅದನ್ನೂ ಸಹ ಆಗಿದ್ದೂ ಸಹ ಇದೇ ಗುರುವಾರದ ಆಸುಪಾಸಿನಲ್ಲಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದರು. ಇನ್ನು 1926ರಲ್ಲೂ ಸಹ ರಾಜಕೀಯ ಚಳುವಳಿಯೇ ಸಹ ಉಂಟಾಗ್ತಾ ಹೋಯಿತು. ಇನ್ನು ಪ್ರಮುಖ ಭೂಕಂಪನಗಳದ ಪಟ್ಟಿಯನ್ನು ನಾವು ಮಾಡಿದಾಗ 1505ರಲ್ಲಿ ಲೋ ಮಸ್ಟಂಗ ಆರ್ಥಕ್ವೇಕ್ ಮತ್ತು ಹಿಮಾಲಯದ ಪ್ರದೇಶದಲ್ಲೂ ಸಹ ಭೀಕರ ಭೂಕಂಪ ಉಂಟಾಯಿತು. ಮತ್ತು 1866ರ ಕಾಲಘಟ್ಟದಲ್ಲೂ ಸಹ ಭೂಕಂಪಗಳ ದಾಖಲೆಯೂ ಸಹ ಅತ್ಯಂತ ಹೆಚ್ಚಾಗ್ತಾ ಹೋಯಿತು. ಪ್ರಕೃತಿಯ ವಿಪತ್ತುಗಳು ಸಹ ಉಂಟಾಗ್ತಾ ಹೋಯಿತು. ಆಗಿನ ನಮ್ಮ ಹಿಂದಿನ ಗುರುಗಳಾದ ಪರಮ ಪೂಜ್ಯ ಶಂಭುಲಿಂಗ ಶಿವಾಚಾರ್ಯರ ಸ್ವಾಮಿಗಳೂ ಸಹ ಆಗ ಮಾನಸ್ ಸರೋವರದ ಹತ್ರ ಇದ್ದು ಅದನ್ನೂ ಸಹ ರೆಕಾರ್ಡನ್ನು ಮಾಡಿದ್ದಾರೆ. ತುಂಬ ಪ್ರಾಕೃತಿಕ ವಿಕೋಪಗಳು ಸಹ ಉಂಟಾಯಿತು ಹಿಮಾಲಯದ ಸಮೀಪದ ಬಳಿನಲ್ಲಿ ಅಂತಂದೂ ಸಹ ರೆಕಾರ್ಡನ್ನು ಶ್ರೀಪೀಠದಲ್ಲಿ ಮಾಡಿದ್ದಾರೆ. ಇನ್ನು 1926ರ ಅಂದರೆ ಗ್ರೇಟ್ ಕಾಂಟೋ ಅರ್ಥಕ್ವೇಕೂ ಸಹ 1923ರಲ್ಲೂ ಸಹ ನಡೀತು. ಮತ್ತು ಜಪಾನ್ನಲ್ಲೂ ಸಹ 1923ರಲ್ಲಿ ಭೀಕರ ಅನಾಹುತ ಉಂಟಾಗಿ ಅಲ್ಲೂ ಸಹ ಸಾವಿರಾರು ಜನರು ಪ್ರಾಣವನ್ನು ಕಳೆದುಕೊಂಡರು. ಇನ್ನು 1686ರಲ್ಲಿ ಅನೇಕ ರಾಜರು ಮತ್ತು ಯೋಧರ ನಡುವೆ ಯುದ್ಧಗಳು ಉಂಟಾಗಿ ಅನೇಕ ಸಾವು ನೋವುಗಳು ಸಹ ಉಂಟಾಗ್ತಾ ಬಂತು. ಮತ್ತು 1866ರಲ್ಲೂ ಸಹ ದುರ್ಭಿಕ್ಷದಿಂದ ಅನೇಕ ಜನರು ಸಹ ಮರಣವನ್ನು ಒಪ್ಪಿದರು. ಮತ್ತು 1926ರಲ್ಲಿ ಸ್ವಾಮಿ ಶ್ರದ್ಧಾನಂದರ ಹತ್ಯೆಯೂ ಸಹ ಉಂಟಾಗ್ತು. ಇದರಿಂದ ದೊಡ್ಡ ಸಾಮಾಜಿಕ ಮತ್ತು ಧಾರ್ಮಿಕದ ಮೇಲೆ ಪರಿಣಾಮವೂ ಸಹ ಉಂಟಾಯಿತು. ಇನ್ನು 1918ರಲ್ಲಿ ಅಲ್ಲೂ ಸಹ ಗುರುವಾರ ಪ್ರಾರಂಭವಾದ ಯುಗಾದಿನಲ್ಲಿ ನೋಡಿ ಪ್ರಾಕೃತಿಕ ವಿಕೋಪನೆ ಸಹ ಉಂಟಾಯಿತು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸ್ಪ್ಯಾನಿಷ್ ಫ್ಲೂ ಅಂತ ಮಹಾಮಾರಿ ಇಡೀ ವಿಶ್ವದಲ್ಲಿ ಹಬ್ಬಿ ಲಕ್ಷಾಂತರ ಜನರ ಸಾವು ನೋವುಗಳೇ ಸಹ ಉಂಟಾಯಿತು. ಅಂದರೆ ಗುರುವಾರದಲ್ಲಿ ಸಮೀಪದಲ್ಲಿ ಬರುವಂತಹ ಯುಗಾದಿಯಲ್ಲಿ ಅನೇಕ ರೋಗಗಳಿಂದ ಅಂದರೆ ಗಾಳಿಯಲ್ಲಿ ಹರಡುವ ರೋಗಗಳ ಭೀಕರತೆ ಪ್ರಮಾಣ ಹೆಚ್ಚಾಗಿರುತ್ತೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ನೋಡಿ, ಇಂತಹ ಗುರುವಾರದಲ್ಲಿ ಅಂದರೆ ಪರಾಭವನೇ ಅಲ್ಲ, ಯಾವುದೇ ಒಂದು ಯುಗಾದಿ ಗುರುವಾರ ಬಂದಾಗ ಇಂತಹ ಭೀಕರ ರೋಗಗಳ ಹಾವಳಿ ಜಾಸ್ತಿ ಆಗುತ್ತೆ. ಇಡೀ ವಿಶ್ವದಾದ್ಯಂತ ಅನೇಕ ಜನರು ಸಾವು ನೋವುಗಳನ್ನು ಅಪ್ಪಿದರು. ಏಕೆಂದರೆ ನಮ್ಮ ಸಂಶೋಧನೆಯನ್ನು ಮಾಡ್ತಾ ಇರಬೇಕಾದ್ರೆ ಇನ್ನು ಮಹಾನ್ ವ್ಯಕ್ತಿಯೂ ಸಹ ನಿಕೋಲಾಸ್ II ಅಂದರೆ ರಷ್ಯಾದ ಚಕ್ರವರ್ತಿ ಕುಟುಂಬ ಸಮೇತವಾಗಿ ಹತ್ಯೆಯೂ ಸಹ ಆಗಿದ್ದೂ ಸಹ ಇಂತಹ ಗುರುವಾರದ ಯುಗಾದಿ ಪ್ರಾರಂಭ ಆದ ಸಮಯದಲ್ಲಿ. ನೋಡಿ, 2ನೇ ನಿಕೋಲಾಸರ ರಷ್ಯಾದ ಚಕ್ರವರ್ತಿ ಇಡೀ ಕುಟುಂಬ ಸಮೇತ ಹತ್ಯೆ ಆಯಿತು. ಅದೂ ಸಹ ಗುರುವಾರ ಪ್ರಾರಂಭ ಆಗಿರೋದು ಯುಗಾದಿನೂ ಮತ್ತು ಹೊಸ ವರ್ಷವೂ ಸಹ. ಇಲ್ಲಿ ನೋಡಿ ಎಂತಹ ಟ್ಯಾಲಿ ಉಂಟಾಗ್ತಾ ಇದೆ ಅಂತಂದರೆ ಈಗ ನಾವುಗಳು ಜನವರಿ 1, 2026 ಅದೂ ಸಹ ಗುರುವಾರ ಪ್ರಾರಂಭ ಆಗಿದ್ದು. ನೋಡಿ, ಇರಾನ್ನ ಸರ್ವೋಚ್ಚ ಉತ್ತಮ ನಾಯಕರಾದ ಅಯಾತುಲ್ಲಾ ಖಮೇನಿ ಅವರ ಹತ್ಯೆಯೂ ಸಹ ಉಂಟಾಯಿತು. ನೋಡಿ, ಗುರುವಾರದಲ್ಲಿ ನೋಡಿ ಎಷ್ಟು ಪ್ರಕೃತಿನಲ್ಲಿ ಒಂದಕ್ಕೊಂದು ಬೆಸೆದಿರುತ್ತೆ. ಅದನ್ನು ಪ್ರತಿಯೊಬ್ಬ ಜ್ಯೋತಿಷಿಗಳು ಕಾಲಜ್ಞಾನಿಗಳು ಇವನ್ನೆಲ್ಲ ಅಧ್ಯಯನವನ್ನು ಮಾಡಬೇಕು. ಯಾಕಂತಂದರೆ ಗುರುಗಳು ಯಾಕಪ್ಪ ಇದನ್ನೆಲ್ಲ ತಿಳಿಸ್ತಾ ಇದ್ದಾರೆ ಅಂತಂದರೆ ಅರಿಯೋ ಶಿಷ್ಯನಿಗೆ ಗೊತ್ತಾಗುತ್ತೆ. ಯಾಕಂತಂದರೆ ಅರಿಯಬೇಕು ಎಂಬ ಹಸುವು ಯಾರಿಗೆ ಜ್ಯೋತಿಷ್ಯವನ್ನು ಅರಿಬೇಕು ಅನ್ನೋ ಹಸಿವು ಇರುತ್ತೆ ಅಲ್ಲ, ಅಂಥವರಿಗೆ ಇವತ್ತಿನ ದಿನ ನಾನು ಎಷ್ಟೋ ಸಮಯವನ್ನು ತೆಗೆದುಕೊಳ್ತಾ ಇದ್ದೀನಿ. ಆ ಸಮಯವೆಲ್ಲ ಅಂತಹ ಜ್ಞಾನಿಗಳು ಯಾರಿರ್ತಾರೆ, ಅಂತಹ ಹಸಿವು ಇರುತ್ತಾರೆ, ಆ ಹಸಿವನ್ನು ನೀಗಿಸಿದ ಪುಣ್ಯ ಶ್ರೀಪೀಠಕ್ಕಿರುತ್ತೆ ಅನ್ನೋದನ್ನು ಸಹ ತಿಳಿಸುತ್ತಾ. ಯಾಕಂತಂದರೆ ಕೆಲವೊಬ್ಬರಿಗೆ ಗುರುಗಳು ಇದೆಲ್ಲ ನಮಗೆ ಎಂತಕ್ಕೆ ಯೂಸು ಉಪಯೋಗ ಇಲ್ಲ, ಈ ವರ್ಷದ ಕಾಲಜ್ಞಾನವನ್ನು ಹೇಳಿಬಿಟ್ರೆ ಸಾಕು ಅಂತಂದು ಹೇಳ್ತಾರೆ.
ಆದರೆ ಇದು ಕೆಲವೊಬ್ಬರಿಗೆ ಉಪಯೋಗ ಆಗಬೇಕು. ನಮ್ಮ ಭಾರತದ ಸನಾತನ ಪರಂಪರೆಯ ವೈಜ್ಞಾನಿಕ ಶಕ್ತಿಯನ್ನು ಇಡೀ ಜಗತ್ತಿಗೆ ತೋರಿಸಬೇಕು. ಏಕೆಂದರೆ ಮೊದಲು ನಮ್ಮ ಸನಾತನ ಪರಂಪರೆಯ ಶಕ್ತಿಯನ್ನೇ ಅರಿದಂತೆ, ಧರ್ಮದ ಜ್ಞಾನವೇ ಇಲ್ಲದಂತೆ ನಮ್ಮವರು ಆಗ್ತಾ ಇದ್ದಾರೆ. ಹೌದಲ್ಲ ವೀಕ್ಷಕರೇ, ಶಿಷ್ಯಂದಿರೇ, ನೀವೆಲ್ಲರೂ ಸಹ ಹೇಳಿ ನೋಡೋಣ. ಯಾರ್ಯಾರು ಭಗವದ್ಗೀತೆಯನ್ನು ಕೆಲವೊಬ್ಬರು ಅಧ್ಯಯನವನ್ನು ಮಾಡಿರಬಹುದು, ಯಾರು ನಿಮ್ಮ ಮಕ್ಕಳಿಗೆ ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ನಮ್ಮ ಭಾರತದ ಪ್ರಮುಖ ಗ್ರಂಥಗಳನ್ನು ಹೇಳಿಕೊಡ್ತಾ ಇದ್ದೀರಾ, ಸಂಸ್ಕೃತವನ್ನು ಕಲಿಸ್ತಾ ಇದ್ದೀರಾ? ಆಗಲಿ, ಅದೆಲ್ಲ ಬೇಡ. ಯಾಕಂತಂದರೆ ಇವೆಲ್ಲದನ್ನೂ ಸಹ ಯಾಕೆ ತಿಳಿಸ್ತಾ ಇದ್ದೀನಿ ಅಂತಂದರೆ, ಕೆಲವೊಂದು ಹಸಿವು ಇರುವಂತಹ ವಿದ್ಯಾರ್ಥಿಗಳಿಗೆ ಇದು ಉಪಯೋಗ ಆಗಲಿ ಅಂತಂದಾರ ಸಹ ತಿಳಿಸ್ತಾ ಇದ್ದೀವಿ. ನೋಡಿ, ಅಲ್ಲೂ ಸಹ 2ನೇ ನಿಕೋಲಸರ ಹತ್ಯೆ ಈ 2026ರಲ್ಲಿ ಇರಾನ್ನ ಸರ್ವೋಚ್ಚ ನಾಯಕನ ಸಹ ಹತ್ಯೆಯೂ ಸಹ ಉಂಟಾಗಿದ್ದು ನೋಡಿ, ಗುರುವಾರದಿಂದ ಪ್ರಾರಂಭವಾಗಿದ್ದು. ಇನ್ನು ಜಗತ್ತಿನ ಜಾಗತಿಕ ವರ್ಲ್ಡ್ ವಾರ್ ಸೆಕೆಂಡ್ ಅಂದರೆ ಫಸ್ಟ್ನೇ ಅಂತ್ಯದ ವರ್ಷವೂ ಸಹ ಗುರುವಾರನೇ ಉಂಟಾಯಿತು. ಇನ್ನು ಇನ್ನೊಂದು ಏನಪ್ಪ ಅಂತಂದ್ರೆ 1945ರಲ್ಲಿ 2ನೇ ಜಾಗತಿಕ ಯುದ್ಧ ಅಂತ್ಯವಾಗಿದ್ದೂ ಸಹ ಗುರುವಾರದಲ್ಲಿ, ಅಂದರೆ ಗುರುವಾರದ ಬರುವಂತಹ ಯುಗಾದಿಯಲ್ಲಿ. ಇನ್ನು ಪ್ರಾಕೃತಿಕ ವಿನಾಶವೂ ಸಹ ಉಂಟಾಗಿದ್ದೂ ಸಹ ಈ ಗುರುವಾರದಲ್ಲಿ. ಆಟೋಮಿಕ್ ಬಾಂಬಿಂಗ್ ಆಫ್ ಹಿರೋಶಿಮಾ ಅಂಡ್ ನಾಗಸಾಕಿ ಅದೂ ಸಹ ಗುರುವಾರದ ಪರಿಣಾಮ. ನೋಡಿ, ಆಗೂ ಸಹ ಎಂತಹ ಘೋರ ಯುದ್ಧ ಆಯಿತು. ಈಗಲೂ ಸಹ ಅಮೇರಿಕಾ, ಇಸ್ರೇಲ್, ಇರಾನ್ ನಡುವೆ ಎಂತಹ ಘೋರ ಯುದ್ಧ ನಡೀತಾ ಇದೆ. ಪ್ರತಿಯೊಂದೂ ಸಹ ಇದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ನೋಡಿ, ಎಷ್ಟೊಂದು ಒಂದಕ್ಕೆ ಒಂದು ಪ್ರಕೃತಿನಲ್ಲಿ ಕೊಂಡಿಯಾಗಿರುತ್ತೆ, ಸಂಬಂಧ ಇರುತ್ತೆ. ಅದನ್ನು ಸಂಶೋಧನೆಯಿಂದ ತಿಳಿಸ್ತಾ ಇದ್ದೀವಿ. ಜ್ಯೋತಿಷ್ಯ ಅನ್ನೋದು ಒಂದು ವೈಜ್ಞಾನಿಕ. ಇನ್ನು ಅಡಾಲ್ಫ್ ಹಿಟ್ಲರ್ನ ಹತ್ಯೆಯೂ ಸಹ ಆಗಿದ್ದೂ, ಅಂದರೆ ಆತ್ಮಹತ್ಯೆ ಆಗಿದ್ದೂ ಸಹ ಇದೇ ಗುರುವಾರದ ಪ್ರಾರಂಭದ ಯುಗಾದಿಯಲ್ಲಿ. ನೋಡಿ, ಇಂಥ ಮಹಾನ್ ನಾಯಕರುಗಳು ಸಹ ಕಣ್ಮರೆಯಾಗಿರೋದೂ ಸಹ ಗುರುವಾರದ ಯುಗಾದಿಯಲ್ಲಿ. ಏಕೆಂದರೆ ಕೆಲವೊಬ್ಬ ಶಿಷ್ಯಂದರು ಕನ್ಫ್ಯೂಷನ್ ಮಾಡ್ಕೊಂಬಿಡ್ತಾರೆ. ಗುರುಗಳು ಪರಾಭವ ಸಂಶೋಧನೆಯನ್ನು ಮೊದಲು ಪರಾಭವ ನಾಮ ಸಂವತ್ಸರದನ್ನು ತಿಳಿಸಿದೆ, ಈಗ ತಿಳಿಸ್ತಾ ಇರೋದು ಗುರುವಾರ ಪ್ರಾರಂಭ ಆಗಿರುವ ಯುಗಾದಿಗಳು. ಅದು ಯಾವುದೇ ಯುಗಾದಿ ಇರಲಿ ಅದನ್ನೂ ಸಹ ತಿಳಿಸ್ತಾ ಇದ್ದೀನಿ. ಏಕೆಂದರೆ ಎಲ್ಲವನ್ನು ಕೂಲಂಕುಷವಾಗಿ ಶಿಷ್ಯಂದಿರು ಅಧ್ಯಯನವನ್ನು ಮಾಡಬೇಕು. ಅದಕ್ಕೋಸ್ಕರನೇ. ಇನ್ನು 1984ರಲ್ಲಿ ನೋಡಿ, ನಮ್ಮ ಭಾರತದ ಮಹಿಳಾ ಪ್ರಧಾನಮಂತ್ರಿಗಳಾದ ಶ್ರೀಮತಿ ಇಂದಿರಾ ಗಾಂಧಿಯವರ ಹತ್ಯೆಯೂ ಸಹ ಆಗಿದ್ದೂ ಸಹ ಇಂತಹ ಗುರುವಾರದ ಯುಗಾದಿಯ ಸಮೀಪದಲ್ಲಿ. ನೋಡಿ, ಅದರಿಂದ ದೇಶದಲ್ಲಿ ಅಶಾಂತಿ ಉಂಟಾಗ್ತಾ ಹೋಯಿತು. ಇನ್ನು 1984ರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ನಾವುಗಳು ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಮಾಡಿದಾಗ ಎಲ್ಲರೂ ಗಮನಿಸಿರ್ಬೋದು. ಶಿಷ್ಯರೆಲ್ಲ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಮಾಡಿದಾಗ ನಮ್ಮ ಸಂದೇಶದಲ್ಲಿ ಸಹ ತಿಳಿಸಿದ್ವಿ. ಭೂಪಾಲ್ನ ಗ್ಯಾಸ್ ದುರಂತ ಅದೂ ಸಹ ಆಗಿದ್ದೂ ಸಹ ಈ ಗುರುವಾರದ ಯುಗಾದಿಯ ಸಮೀಪದಲ್ಲಿ. ಇದರಿಂದ ಭೂಪಾಲ್ನಿಂದ ಅಂದರೆ ಇಡೀ ವಿಶ್ವದ ತುಂಬ ಈ ಅನಿಲದ ದುರಂತದ ಮಾತಾಯಿತು. ಇದರಿಂದ ಅನೇಕ ಜನರ ಸಾವು ನೋವುಗಳು ಉಂಟಾಯಿತು. ಇನ್ನು 2001 ಅದರೊಳಗೆ ಸೆಪ್ಟೆಂಬರ್ 11ರಂದು ಇಡೀ ಭಾರತದ ಮೇಲೆ ಅಟ್ಯಾಕ್ ಆಯಿತು. ಇದರಿಂದ ಅನೇಕ ಜನರ ಸಾವು ನೋವುಗಳು ಸಹ ಉಂಟಾಯ್ತಾ ಹೋಯಿತು. ಇನ್ನು 2004ರಲ್ಲೂ ಸಹ ಏನಪ್ಪ ಅಂತಂದರೆ ಸುನಾಮಿ ಉಂಟಾಯಿತು, ಪ್ರಾಕೃತಿಕ ವಿಕೋಪ ಉಂಟಾಯಿತು. ಇದರಿಂದ ಲಕ್ಷಾಂತರ ಜನರ ಸಾವು ನೋವುಗಳು ಸಹ ಈ 2004ರಲ್ಲಿ ಉಂಟಾಯಿತು. ಇನ್ನು 2011ರಲ್ಲೂ ಸಹ
ಪ್ರಾಕೃತಿಕ ವಿಕೋಪ ಉಂಟಾಯಿತು. 2011 ಟೊವೋಕಿ ಅರ್ಥಕ್ವೇಕ್ ಮತ್ತು ಸುನಾಮಿ ಸಹ ಉಂಟಾಯಿತು. ಇದರ ಪರಿಣಾಮ ಅಣುಸ್ಥಾವರದ ಅಪಘಾತನೇ ಉಂಟಾಯಿತು, ಫುಕುಶಿಮಾ ಅಂತಂದು ಸಹ. ಇನ್ನು 2020 ಎಲ್ಲರಿಗೂ ಸಹ ಗೊತ್ತಿರುತ್ತೆ, ಅದೂ ಸಹ ಗುರುವಾರ ಪ್ರಾರಂಭ ಆಗಿದ್ದು. ಆಗಲೂ ಸಹ ಏನಪ್ಪ ಅಂತಂದರೆ ಈ ಕೊರೋನಾ ಮಹಾಮಾರಿ ಕೋವಿಡ್-19 ಅಂತಂದು ನಾವು ತಿಳಿಸ್ತೀವಿ, ಅದೂ ಸಹ ಇಡೀ ವಿಶ್ವದಾದ್ಯಂತ ಅನೇಕ ಕೋಟಿ ಜನರು ಪ್ರಾಣವನ್ನು ಅರ್ಪಣೆಯನ್ನು ಮಾಡಿದರು. ಇಂಥ ಕೋವಿಡ್ ಮಹಾಮಾರಿಯೂ ಸಹ ನೋಡಿ, ಈ ಗುರುವಾರ ಪ್ರಾರಂಭ ಆದಾಗ ಅನೇಕ ಮಹಾನ್ ನಾಯಕರ ಕಣ್ಮರೆ, ಪ್ರಾಕೃತಿಕ ವಿಕೋಪಗಳು, ಮಹಾಮಾರಿಯ ರೋಗಗಳು ಹಬ್ಬಿ ಅನೇಕ ಜನರ ಪ್ರಾಣಗಳು ಹೋಗಿರೋದು, ಅನೇಕ ಯುದ್ಧಗಳು ಆಗಿರೋದು, ಇವೆಲ್ಲವೂ ಸಹ ಸಂಶೋಧನೆಯಿಂದ ತಿಳಿದಾಗ ಇವೆಲ್ಲವೂ ಸಹ ಯಾವ ಶಿಷ್ಯಂದಿರು ಶ್ರದ್ಧೆಯಿಂದ ಈಗ ಕೇಳಿದಿರ ಅವೆಲ್ಲವೂ ಸಹ ನಡೀತಾ ಇದೆ. ಜನವರಿನಲ್ಲಿ ಸಹ ಕಾಲಜ್ಞಾನದ ಸೂಚನೆಯನ್ನು, ಯುದ್ಧದ ಭೀತಿಗಳನ್ನು ನಾವು ಯಾವ ಪ್ರದೇಶದ ಮೇಲೆ ತಿಳಿಸಿದ್ವಿ, ಪ್ರತಿಯೊಂದೂ ಸಹ ನೀವು ಅದನ್ನು ಜನವರಿಯ ಸಂದೇಶದಲ್ಲಿ ನೋಡ್ಬೋದು. ಆಯಾ ಪ್ರದೇಶದಲ್ಲೇ ಯುದ್ಧಗಳು ನಡೀತಾ ಇದ್ದಾವೆ ನೋಡಿ. ಅಮೇರಿಕಾ, ಇಸ್ರೇಲ್, ಇರಾನ್, ಇನ್ನು ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಂತಂದು ಆವತ್ತೇ ಹಿಂದಿನೂ ಸಹ ತಿಳಿಸಿದ್ವಿ ಮತ್ತು ಜನವರಿನಲ್ಲೂ ಸಹ ತಿಳಿಸಿದ್ವಿ. ಈಗ ಮುಂದೆಯೂ ಸಹ ಅದರ ಸಂಭವ ಮತ್ತು ಸಾಧ್ಯತೆ ಕಾಲಜ್ಞಾನದಲ್ಲಿ ಹೆಚ್ಚಾಗಿ ತಿಳಿಸೋದ್ರಿಂದ ಈ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಈ ಕಾಲಜ್ಞಾನದ ಅಂದರೆ ಈ ಪರಾಭವ ನಾಮ ಸಂವತ್ಸರದಲ್ಲಿ ಅದನ್ನೂ ಸಹ ಯುದ್ಧ ನಡೆಯುತ್ತೆ. ಒಂದಾದ್ರೂ ಬಾಂಬ್ ಬ್ಲಾಸ್ಟ್ ಆಗಲೇಬೇಕು. ಏಕೆಂದರೆ ಕಾಲಜ್ಞಾನದಲ್ಲಿ ನಾವುಗಳು ಅಧ್ಯಯನವನ್ನು ಮಾಡಿದ್ದೀವಿ, ಒಂದಾದ್ರೂ ಅದರ ಸೂಚನೆಯನ್ನಾದ್ರೂ ಅಲ್ಲಿ ತೋರಿಸಿ ಆ ಗ್ರಹಗಳ ಪ್ರಭಾವವನ್ನು ಅವು ಸಾದೃಶ್ಯಪಡಿಸುತ್ತೆ. ಯಾಕಂದರೆ ಜ್ಯೋತಿಷ್ಯ ಅನ್ನೋದು ಒಂದು ವೈಜ್ಞಾನಿಕವಾದ ಶಾಸ್ತ್ರವಾಗಿದೆ. ಈಗ ಇನ್ನು ಪರಾಭವ ನಾಮ ಸಂವತ್ಸರದ ಯುಗಾದಿ ಈ ಗುರುವಾರದಂದು ಪ್ರಾರಂಭ ಆಗ್ತಾರಿಂದ ವಿಶೇಷವಾಗಿ ಆ ದಿನ ಸಕಲ ಶಿಷ್ಯರು, ಭಕ್ತವರ್ಗ ಎಲ್ಲರೂ ಸಹ ಇಷ್ಟಕಾಮೇಶ್ವರಿಯ ಆರಾಧನೆಯ ಜೊತೆಯಲ್ಲಿ ಗಣೇಶ ಮತ್ತು ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ವಿಶೇಷವಾಗಿ ಗುರುಗಳ ಅನುಗ್ರಹವನ್ನು ಪಡೆದು, ಗುರುಗಳಿಂದ ಬೇವು ಬೆಲ್ಲವನ್ನು ಪಡೆದು ಇಡೀ ವರ್ಷ ಸಂತೋಷಯುತವಾಗಿ ಕಳೀರಿ ಅಂತಂದು ಸಹ ಶುಭ ಅನುಗ್ರಹವನ್ನು ಕೊಟ್ಟು, ಈ ಪರಾಭವನಾಮ ಸಂವತ್ಸರ ಇಡೀ ವಿಶೇಷವಾಗಿ ಜಾಗತಿಕವಾಗಿ ಮತ್ತು ಭಾರತದ ಮೇಲೆ ಮತ್ತು ಕರ್ನಾಟಕದ ಮೇಲೆ ಯಾವ ರೀತಿಯಿಂದ ಪರಿಣಾಮ ಬೀರುತ್ತೆ ಎನ್ನುವುದನ್ನು ಸಹ ತಿಳಿಯೋಣ ಬನ್ನಿ ವೀಕ್ಷಕರೇ. ವಿಶೇಷವಾಗಿ ಈ ಪರಾಭವನಾಮ ಸಂವತ್ಸರ ಗುರುವಾರ ಬಂದಿರೋದ್ರಿಂದ ನಿಮಗೆ ಈಗಾಗಲೇ ತಿಳಿಸಿದ ರೀತಿಯಿಂದ ಅನೇಕ ಯುದ್ಧ ಭೀತಿಗಳನ್ನು ಮತ್ತು ಅನೇಕ ರೀತಿಯ ಮಾರಣಾಂತಿಕ ರೋಗದ ಉಲ್ಬಣಗಳನ್ನು ಸಹ ತೋರಿಸ್ತಾ ಇದೆ ಮತ್ತು ಭಾರತದ ಮೇಲೆ ಮತ್ತು ಕರ್ನಾಟಕದ ಮೇಲೆ ಅನೇಕ ರೀತಿಯಿಂದ ಭೀಕರ ಪ್ರವಾಹದ ಭೀತಿ, ಕೆಲವೊಂದು ಕಡೆ ಕ್ಷಾಮದ ಭೀತಿ, ಕೆಲವೊಂದು ಕಡೆ ವರ್ಣಾಂಭಟ ನೋಡಿ. ಎಲ್ಲೆಲ್ಲಿ ರೈತಾಪಿ ವರ್ಗದವರು ಮಳೆ ಬೇಕು ಅಂತಾರೋ ಆಯಾ ಸ್ಥಳದಲ್ಲಿ ಆಯಾ ಸಮಯಕ್ಕೆ ಮಳೆನೇ ಬರೋಲ್ಲ ಈ ಪರಾಭವನಾಮ ಸಂವತ್ಸರದಲ್ಲಿ ನೋಡಿ. ಈ ರವಿ, ಬುಧ, ಶುಕ್ರರ ಮಿಲನದಿಂದ ಕೆಲವೊಂದು ಕಡೆ ಮಳೆ ಉಂಟಾಗೋದಿಲ್ಲ. ಎಲ್ಲಿ ಮಳೆ ಬೇಡ ಅಂತೀವಿ ಅಲ್ಲಿ ವಿಪರೀತ ಮಳೆ ಉಂಟಾಗಿ ಅಲ್ಲಿ ಅನೇಕ ರೀತಿಯಿಂದ ಪ್ರಾಕೃತಿಕ ವಿಕೋಪಗಳು ಸಹ ಉಂಟಾಗೋದು, ಬೆಳೆ ನಾಶಗಳು ಉಂಟಾಗುವುದು ನೋಡಿ. ಅದನ್ನೇ ನೋಡ್ತಾ ಇದ್ದೀವಿ. ಕೆಲವೊಂದು ಕಡೆ ಈ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ನಲ್ಲಿ ಎಲ್ಲ ಅಕ್ಷಾಂಶ ರೇಖಾಂಶಗಳನ್ನು ಈ ವರ್ಷದ ಪರಾಭವನಾಮ ಸಂವತ್ಸರವನ್ನು ಚೆಕ್ ಮಾಡಿದಾಗ ತಿಳಿದಿದ್ದು ಅನೇಕ ನೋಡಿ. ಈ ಕಡೆ ಬೀದರ್, ಗುಲ್ಬರ್ಗ ಈ ಕಡೆ ಅಷ್ಟೊಂದು ಇದಿಲ್ಲ, ಆದರೆ ಬೆಂಗಳೂರಿನ ಕಡೆ ತುಂಬ ವಿಪರೀತವಾಗಿ ಮೇಘ ಕಾಲಜ್ಞಾನವನ್ನು ನೋಡಿದಾಗ ಈ ಬೆಂಗಳೂರಿನಲ್ಲಿ ವಿಪರೀತ ಮಳೆಗಳು ಉಂಟಾಗ್ತವೆ ನೋಡಿ. ಪ್ರಕೃತಿಯ ನಿಯಮ. ರೈತಾಪಿ ವರ್ಗದವರು ವರುಣನನ್ನು ಪ್ರಾರ್ಥನೆಯನ್ನು ಮಾಡುತ್ತಾರೆ, ಆದರೆ ವರುಣದೇವ ಬೆಂಗಳೂರಿನ ಮೇಲೆ ತೃಪ್ತಿಯಿಂದ ಅನುಗ್ರಹವನ್ನು ಮಾಡಿ ಇಡೀ ಬೆಂಗಳೂರನ್ನು ಕೆರೆಮಯಂತೆ ಮಾಡ್ತಾ ಹೋಗ್ತಾನೆ. ಹೀಗಾಗಿ ರೈತಾಪಿ ವರ್ಗಕ್ಕೆ ಈ ವರ್ಷ ಉತ್ತಮದಲ್ಲೇ ಸಾಧಾರಣ ಮಳೆ ಅಂತಂದು ಹೇಳ್ತೀವಿ. ಅಂದರೆ
ಅತಿ ಉತ್ತಮನೂ ಅಲ್ಲ. ಇದು ಉತ್ತಮದಲ್ಲೇ ಸಾಧಾರಣ ರೀತಿಯಿಂದ ಮಳೆಗಳು ಉಂಟಾಗ್ತವೆ. ಆದರೆ ಬೇಸಾಯಕ್ಕೆ ಬೇಕಾದಷ್ಟು ಮಳೆ ಖಂಡಿತ ಬರಲಿ ಅಂತಂದೂ ಸಹ ಆ ಇಷ್ಟಕಾಮೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಏಕೆಂದರೆ ರೈತಾಪಿ ವರ್ಗದವರು ಸದಾ ಖುಷಿಯಿಂದ ಇದ್ದಾಗ ಮಾತ್ರ ನಾವುಗಳು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ. ಆದ್ದರಿಂದ ರೈತಾಪಿ ವರ್ಗದವರು ವಿಶೇಷ ರೀತಿಯಿಂದ ಖುಷಿಯಿಂದ ಇರಬೇಕು ಅಂತಂದು ಮನಗಂಡು ನಮ್ಮ ಪವರ್ ಟಿವಿ ವತಿಯಿಂದ ಮತ್ತು ನಮ್ಮ ಶ್ರೀಪೀಠದ ವತಿಯಿಂದ ವಿಶೇಷವಾಗಿ ತಿಂಗಳಿಗೆ ಪೌರ್ಣಿಮೆಯಲ್ಲಿ ಪರ್ಜನ್ಯಾದಿ ಯಾಗಗಳನ್ನೂ ಸಹ ಹಮ್ಮಿಕೊಂಡು ಆ ವರುಣದೇವನನ್ನು ಮತ್ತು ಇಂದ್ರಾದಿ ದೇವತೆಗಳನ್ನು ತೃಪ್ತಿಪಡಿಸೋಣ. ಏಕೆಂತಂದರೆ ನಾವು ಎಷ್ಟೇ ವೈಜ್ಞಾನಿಕದಲ್ಲಿ ಇದ್ರೂ ಸಹ ನಮ್ಮ ಶಾಸ್ತ್ರ ಪರಂಪರೆಗಳನ್ನು ನಾವುಗಳು ಬಿಡಬಾರದು, ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಏಕೆಂದರೆ ಅದರೊಳಗೂ ಸಹ ಕೆಲವೊಂದು ವೈಜ್ಞಾನಿಕವಾದ ಗೂಢಾರ್ಥಗಳು ಅಡಗಿದ್ದಾವೆ. ಹೀಗಾಗಿ ನಮ್ಮ ರೈತಾಪಿ ವರ್ಗಕ್ಕೋಸ್ಕರ ಶ್ರೀಪೀಠದ ವತಿಯಿಂದ ಉತ್ತಮ ಮಳೆ ಬೆಳೆ ಈ ಪರಾಭವನಾಮ ಸಂವತ್ಸರದಲ್ಲಿ ಉಂಟಾಗಲಿ ಅಂತಂದು ಕೇಳಿಕೊಂಡು ಆ ಇಷ್ಟಕಾಮೇಶ್ವರಿಯ ಸನ್ನಿಧಾನದಲ್ಲಿ ಪರ್ಜನ್ಯ ಯಾಗಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಸಕಲ ರೈತಾಪಿ ವರ್ಗದವರು ಸಹ ಆಗಮಿಸಿ ಆ ಪರ್ಜನ್ಯ ಯಾಗದ ಫಲಗಳನ್ನು ಪ್ರಸಾದವನ್ನು ಸ್ವೀಕರಿಸಬಹುದಾಗಿದೆ. ಮತ್ತು ಈ ಪರಾಭವನಾಮ ಸಂವತ್ಸರದಲ್ಲಿ ಕಲಾಕ್ಷೇತ್ರಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ ಅನ್ನೋದೂ ಸಹ ತೋರಿಸ್ತಾರಿಂದ ನಮ್ಮ ಕರ್ನಾಟಕದಲ್ಲಿ ಮತ್ತು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಹಿರಿಯ ಕಲಾವಿದರುಗಳು ಸಹ ಅತ್ಯಂತ ಜಾಗರೂಕತೆಯನ್ನು ವಹಿಸುವುದು ಉತ್ತಮ. ಏಕೆಂದರೆ ಇದು ಗುರುವಾರ ನಡೀತಾರಿಂದ ಅದರೊಳಗೂ ಸಹ ಹೆಣ್ಣು ಮಕ್ಕಳು ಈ ಕಲಾಕ್ಷೇತ್ರದಲ್ಲಿರುವ ಅಂದರೆ ನಾಯಕಿ ನಟಿಯಾಗಿರುವವರು ಮತ್ತು ಆ ಕಲಾಕ್ಷೇತ್ರದಲ್ಲಿರುವವರು ಅಂದರೆ ನಾಯಕಿ ನಟಿನೇ ಅಂತಂದಲ್ಲ, ಯಾವುದೇ ಸ್ತ್ರೀಯರು ಸಹ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸೋದು ಸೂಕ್ತ. ಮತ್ತು ಅದರೊಳಗೂ ಸಹ ನಮ್ಮ ದಕ್ಷಿಣ ಭಾರತದ ಹೆಮ್ಮೆಯ ಕಲಾವಿದರಾದ ಶ್ರೀಯುತ ರಜನಿಕಾಂತ್ ಅವರು ಸಹ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸೋದು ಸೂಕ್ತ. ಮತ್ತು ಅದರೊಳಗೂ ಸಹ ನಮ್ಮ ಕರ್ನಾಟಕದ ಕಲಾಕ್ಷೇತ್ರಕ್ಕೆ ಉತ್ತಮವಾದ ಕೊಡುಗೆಯನ್ನು ಕೊಟ್ಟಂತಹ ಹ್ಯಾಟ್ರಿಕ್ ಹೀರೋ ಅಂತಂದೇ ಪ್ರಸಿದ್ಧರಾದ ಶ್ರೀಯುತ ಶಿವರಾಜ್ ಕುಮಾರ್ ಅವರು ಸಹ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸತಕ್ಕದ್ದು. ಏಕೆಂದರೆ ನಿಮಗೆ ಹಿಂದಿಂದನೂ ಸಹ ತಿಳಿಸಿದ್ದೇವೆ. ಆದ್ದರಿಂದ ನಿಮ್ಮ ಸೇವೆ ನಮ್ಮ ಈ ಕಲಾಕ್ಷೇತ್ರಕ್ಕೆ ಅತ್ಯಮೂಲ್ಯವಾದದ್ದು. ಹೀಗಾಗಿ ನಿಮ್ಮಿಂದ ನಮ್ಮ ಈ ಕರ್ನಾಟಕದ ಕಲಾಕ್ಷೇತ್ರ ಉನ್ನತವಾಗಿ ಹೆಸರನ್ನು ಮಾಡಿದೆ. ಆದ್ದರಿಂದ ನಿಮ್ಮ ಸೇವೆ ಬಹುಮುಖ್ಯವಾಗಿರೋದ್ರಿಂದ ತಮ್ಮ ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿ ಆದಷ್ಟು ದುರ್ಗಾದೇವಿಯ ಮೊರೆಯನ್ನು ಹೋಗುವುದು, ಇಷ್ಟಕಾಮೇಶ್ವರಿಯ ಪ್ರಾರ್ಥನೆಯನ್ನು ಮಾಡೋದರಿಂದ ವಿಶೇಷ ಅನುಗ್ರಹ ನಿಮಗೂ ನಿಮ್ಮ ಕುಟುಂಬಕ್ಕೂ ಉಂಟಾಗುತ್ತೆ ಅಂತನ್ನೋದನ್ನು ಸಹ ತಿಳಿಸಿ ಶುಭಾಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಜಿಯವರು ಸಹ ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವುದು ಸೂಕ್ತ. ಏಕೆಂತಂದರೆ ಈ ಎಲ್ಲ ಸಂಶೋಧನೆಯನ್ನು ನಾವು ಮಾಡಿದಾಗ ನೋಡಿ, ಅನೇಕ ರೀತಿಯಿಂದ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಉಕ್ಕಿನ ಮನುಷ್ಯ ಅಂತಂದೇ ಪ್ರಸಿದ್ಧರಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೂ ಸಹ ಅಪಮೃತ್ಯು ಉಂಟಾಯಿತು. ಯಾಕಂತಂದರೆ ಸಂಶೋಧನೆಯಲ್ಲಿ ನಾವುಗಳು ಕಾಲಜ್ಞಾನದಲ್ಲಿ ನೋಡಿದಾಗ ಅದು ಅಪಮೃತ್ಯು ಅಂತಂದೇ ತೋರಿಸ್ತಾ ಇದೆ ಹೊರತು ಅವರ ಮರಣ ಅಂತಂದು ತೋರಿಸ್ತಾ ಇಲ್ಲ. ಅಂದರೆ ಅಪಮೃತ್ಯುಕ್ಕೂ ಅವರ ಸಾವಿಗೂ ಸಹ ತುಂಬ ಡಿಫ್ರೆನ್ಸ್ ಉಂಟಾಗುತ್ತೆ, ಅಂದರೆ ನ್ಯಾಚುರಲ್ ಡೆತ್ಗೂ ಮತ್ತು ಹೀಗಾಗಿ. ಆದ್ದರಿಂದ ಈ ಪರಾಭವನಾಮ ಸಂವತ್ಸರ ಗುರುವಾರ ಬಂದಾಗ ದೇಶದ ನಾಯಕರುಗಳು, ಅದು ದೇಶದ್ದಾಗಲಿ ಮತ್ತು ರಾಜ್ಯದಾಗಲಿ ಎಲ್ಲರೂ ಸಹ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಆದ್ದರಿಂದ ಶ್ರೀಯುತ ನರೇಂದ್ರ ಮೋದಿಜಿಯವರು ಸಹ, ಏಕೆಂದರೆ ಕಾರ್ತಿಕ ಮಾಸದಲ್ಲೂ ಸಹ ತಿಳಿಸಿದ್ವಿ ಮತ್ತು ಜನವರಿ 1ರಂದೇ ಸಹ ಇದರ ಬಗ್ಗೆ ತಿಳಿಸಿದ್ವಿ. ಯಾಕಂದರೆ 2026 ಅಂತಂದು ನಾವು ಸಂಖ್ಯಾಶಾಸ್ತ್ರನ ತೋರಿಸಬೇಕಾದ್ರೆ ಕೆಲವೊಂದು ಶಿಷ್ಯರು ಗಮನಿಸಿರಬಹುದು ಆ ವಿಡಿಯೋ ಸಂದೇಶದಲ್ಲಿ. ಅವ್ರಿಗೂ ಸಹ ನಮ್ಮ ಪ್ರಧಾನಮಂತ್ರಿಗಳು ಆದಷ್ಟು ಸುರಕ್ಷತೆಯನ್ನು ಈ ವರ್ಷ ವಹಿಸಬೇಕು, ತಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಇನ್ನೂ ಹೆಚ್ಚನ್ನಾಗಿ ಮಾಡಬೇಕು ಮತ್ತು ರಕ್ಷಣಾ ವ್ಯವಸ್ಥೆಯ ಜೊತೆಯಲ್ಲಿ
ತಾವುಗಳು ವ್ಯಾಪಾರ ವಹಿವಾಟುಗಳನ್ನು ಮಾಡುವಾಗ ಮತ್ತು ಅನೇಕ ರೀತಿಯಂಥ ಒಪ್ಪಿಗೆಯನ್ನು ಅಂದರೆ ಅಗ್ರಿಮೆಂಟು ದೇಶದ ಜೊತೆಯಲ್ಲಿ ವ್ಯಾಪಾರ ವಹಿವಾಟಿನ ಒಪ್ಪಂದಗಳು ಮಾಡಬೇಕಾದ್ರೂ, ಯಾಕಂತಂದರೆ ಇಲ್ಲಿ ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಸಹ ತಾಷ್ಕೆಂಟ ಒಪ್ಪಂದ ಮಾಡಬೇಕಾದ್ರೂ ಸಹ ಒಪ್ಪಂದ ಮುಗಿಸಿದ ಮೇಲೆ ಅವರಿಗೆ ಅಪಮೃತ್ಯು ಉಂಟಾಯಿತು ಅಂತಂದು ತಿಳಿಸ್ತಾರೆ. ನೋಡಿ, ಅಪಮೃತ್ಯು ಉಂಟಾಗಿದ್ದು ಸಡನ್ನಾಗಿ ಲೇಡಿ ಪ್ರಧಾನಮಂತ್ರಿ ಆಗಿದ್ದು. ಅಂದರೆ ಕಾಲಜ್ಞಾನದಲ್ಲಿ ಅಂದರೆ ಈ ಗುರುವಾರ ಬಂದಾಗ ಕೆಲವೊಂದು ಘಟನೆಗಳು ಹೀಗೆ ಆಗಿದೆ. ಆದ್ದರಿಂದ ಆದಷ್ಟು ನಿಮ್ಮ ಸೇವೆ ನಮ್ಮ ಭಾರತಕ್ಕೆ ಅತ್ಯಮೂಲ್ಯವಾಗಿದೆ. ಆದ್ದರಿಂದ ತಾವುಗಳು ಆರೋಗ್ಯದ ಕಡೆ ಮತ್ತು ಸಂಚಾರವನ್ನು ಮಾಡಬೇಕಾದ್ರೂ ಸಹ ತುಂಬ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಆರೋಗ್ಯದ ಕಡೆಯಲ್ಲಿ ಮತ್ತು ಆದಷ್ಟು ನೀವು ಬಗಲಾಮುಖಿ ದೇವಿಯ ಆರಾಧನೆಯನ್ನು ಮಾಡುವುದರಿಂದ ಮತ್ತು ವಿಶೇಷವಾಗಿ ಭಾರತದ ಪ್ರಧಾನಮಂತ್ರಿಗಳಾಗಿರೋದ್ರಿಂದ ಸಕಲರೂ ಸಹ ಪ್ರಾರ್ಥನೆಯನ್ನು ಪ್ರತಿನಿತ್ಯ ದೈವದ ಕಾರ್ಯವನ್ನು ಮಾಡಬೇಕಾದ್ರೆ ಪ್ರತಿಯೊಂದು ಸತ್ಪ್ರಜೆಗಳೂ ಸಹ ಪ್ರಧಾನಮಂತ್ರಿಗಳ ಆಯುಷ್ಯಕ್ಕೋಸ್ಕರನೂ ಸಹ ಆ ಜಗನ್ಮಾತೆ ಬಗಲಾಮುಖಿಯನ್ನು ಪ್ರಾರ್ಥನೆಯನ್ನು ಮಾಡಿ ಸಾಧ್ಯವಾದಷ್ಟು ಈ ಸಂದೇಶವನ್ನು ಅವರಿಗೆ ತಲುಪುವ ರೀತಿಯಿಂದ ಮಾಡಿ ಅವರ ಸೇವೆ ನಮ್ಮ ಭಾರತಕ್ಕೆ ಇನ್ನೂ ಅತ್ಯಮೂಲ್ಯವಾದದ್ದು ಅನ್ನೋದನ್ನು ಸಹ ತಿಳಿಸುತ್ತಾ. ಆದ್ದರಿಂದ ವಿಶೇಷವಾಗಿ ಶ್ರೀಪೀಠದ ಕರ್ತವ್ಯವು, ಏಕೆಂದರೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಸಹ ಹೇಗೆ ಪ್ರಧಾನಮಂತ್ರಿಗಳು ಇಡೀ ದೇಶವನ್ನು ರಕ್ಷಣೆಯನ್ನು ಮತ್ತು ಪ್ರಜೆಗಳ ಹಿತವನ್ನು ಮತ್ತು ಈ ನಮ್ಮ ನರೇಂದ್ರ ಮೋದಿಜಿಯವರು ಒಂದು ವಾಕ್ಯವನ್ನು ಕೊಟ್ಟರು, ನಾನು ಪ್ರಧಾನಮಂತ್ರಿ ಅಲ್ಲ, ಇಡೀ ದೇಶದ ಪ್ರಥಮ ಸೇವಕ, ಇಡೀ ಜನರ ಸೇವಕನಾಗಿದ್ದೀನಿ ಅಂತಂದು. ಇಂತಹ ಹೆಮ್ಮೆಯ ಪ್ರಧಾನಮಂತ್ರಿಗಳಿಗೋಸ್ಕರ ಅವರಿಗೆ ಯಾವುದೇ ರೀತಿಯಿಂದ ತೊಂದರೆಗಳು ಉಂಟಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಶ್ರೀಪೀಠದ ವತಿಯಿಂದ ಈ ವರ್ಷದಲ್ಲಿ ನಡೀತಾ ಇರುವ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಅವರ ಆಯುಷ್ಯ ಮತ್ತು ಆರೋಗ್ಯದ ಮತ್ತು ಸಕಲ ರಕ್ಷಾ ಕವಚಕ್ಕೋಸ್ಕರನೇ ಮಹಾಯಾಗವನ್ನೂ ಸಹ ಶ್ರೀಪೀಠದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆಸಕ್ತರೂ ಸಹ ಶ್ರೀಪೀಠದ ಇಂತಹ ಮಹಾಯಾಗದಲ್ಲಿ ಅಧಿಕ ಮಾಸದಲ್ಲಿ ನಡೀತಾ ಇರುವ ಇಂತಹ ದೇವಿಯ ಮಹಾಯಾಗದಲ್ಲಿ ಭಾಗವಹಿಸಿ ಆ ಜಗನ್ಮಾತೆಯ ಕೃಪೆಗೆ ಪಾತ್ರರಾಗಿ ಸಾಧ್ಯವಾದಷ್ಟು ಕಾಲ ಆ ಪ್ರಸಾದವನ್ನು ಅವರಿಗೂ ಸಹ ತಲುಪಿಸುವ ಪ್ರಯತ್ನವನ್ನು ಮಾಡಿ ಅನ್ನೋದನ್ನು ಸಹ ತಿಳಿಸುತ್ತಾ ಇದರ ಜೊತೆಯಲ್ಲಿ ರೈತಾಪಿ ವರ್ಗದವರಿಗೂ ಸಹ ಅನುಗ್ರಹ ಉಂಟಾಗಲಿ ಅಂತಂದು ಸಹ. ಆದ್ದರಿಂದ ಆಸಕ್ತ ರೈತಾಭಿಮಾನಿಗಳು ಸಹ ಈ ಮಹಾಯಾಗದಲ್ಲಿ ಭಾಗವಹಿಸಿ ಶ್ರೀದೇವಿ ಇಷ್ಟಕಾಮೇಶ್ವರಿಯ ಕೃಪೆಗೆ ಪಾತ್ರರಾಗುವುದರ ಜೊತೆಯಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಿಗೂ ಸಹ ಅವರಿಗೆ ವಿಶೇಷ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಸಹ ಇಷ್ಟಕಾಮೇಶ್ವರಿ ಕರುಣಿಸಲಿ. ಯಾಕಂತಂದರೆ ನಾವುಗಳು ಹಿಂದೆಯೂ ಸಹ ತಿಳಿಸಿದ್ದೀವಿ, ಯಾಕಂದರೆ ಅವರಲ್ಲಿ ನಡೀತಾ ಇರುವ ಗ್ರಹಗತಿಗಳ ಆಧಾರದಿಂದ ಮುಂಬರುವ ಚುನಾವಣೆಗಳಲ್ಲೂ ಸಹ ನೀವುಗಳು ಹಿಂದೆಯೂ ಸಹ ನೋಡಿರ್ಬೋದು, ನಾವು ಕೊಟ್ಟಂತಹ ಅನೇಕ ಸೂಚನೆಗಳನ್ನು ಯಾರ್ಯಾರು ಶಿಷ್ಯರು ಗಮನಿಸಿದ್ದೀರ ಅವರಿಗೆ ತಿಳಿದಿರುತ್ತೆ. ಸುಮಾರು ಈಗ 5 ರಾಜ್ಯದ ಚುನಾವಣೆಗಳು ನಡೀತಂದರೆ ಸುಮಾರು 3 ಅಥವಾ 4ರಲ್ಲಿ ಸಹ ಅತ್ಯಂತವಾಗಿ ಇವರ ಪಕ್ಷವೇ ಅಂದರೆ BJP ಇರಲಿ NDA ಒಕ್ಕೂಟನೇ ಇರಲಿ ಜಯಗಳಿಸಬಹುದು ಅನ್ನೋದನ್ನು ಸಹ ಕಾಲಜ್ಞಾನದಲ್ಲಿ ತಿಳಿಸ್ತಾ ಇದೆ. ಇದರಿಂದ ಶ್ರೀಯುತ ನರೇಂದ್ರ ಮೋದಿಜಿಯವರ ಕೀರ್ತಿ ಇನ್ನೂ ಬಹುವಿಧವಾಗಿ ಇಡೀ ವಿಶ್ವದೆಲ್ಲೆಡೆ ವ್ಯಾಪಕವಾಗಿ ಹಬ್ಬುತ್ತಾ ಹೋಗುತ್ತೆ. ಇದರಿಂದ ಇಡೀ ನಮ್ಮ ಭಾರತದ ಹಿರಿಮೆ ಗರಿಮೆಯ ಜೊತೆಯಲ್ಲಿ ನಮ್ಮ ಸನಾತನ ಪರಂಪರೆಯ ಸಂಸ್ಕೃತಿಯು ಸಹ ಇಡೀ ವಿಶ್ವದಾದ್ಯಂತ ಹಬ್ಬಲಿ ಅಂತಂದು ಸಹ ಆಶೀರ್ವಾದವನ್ನು ನೀಡ್ತಾ ಇದ್ದೀವಿ. ಇನ್ನು ಈ ಗುರುವಾರ ನಡೀತಾ ಇರೋದ್ರಿಂದ ಈ ಯುಗಾದಿ ಅನೇಕ ರೀತಿಯಿಂದ ವಿಷ ಅನಿಲ ಸೋರಿಕೆಗಳು ಸಹ ಉಂಟಾಗಿ ಅನೇಕ ಸಾವು ನೋವುಗಳು ಉಂಟಾಗಬಹುದು. ಆದ್ದರಿಂದ ಆದಷ್ಟು ನಮ್ಮ ಕರ್ನಾಟಕ ಇರಲಿ ಮತ್ತು ಮಂಗಳೂರಿನ ಕಡೆ ಇರಲಿ, ಉಡುಪಿಯ ಕಡೆ ಮತ್ತು ಮಂಡ್ಯ ಮತ್ತು ದಾವಣಗೆರೆ, ಬೀದರ್, ಬೆಳಗಾವಿ, ರಾಯಚೂರು ಕಡೆನೂ ಸಹ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ.
ಮತ್ತು ಅನೇಕ ಫ್ಯಾಕ್ಟ್ರಿನಲ್ಲಿ ಅಂದರೆ ಬಾಯ್ಲರ್ಗಳ ಬಗ್ಗೆನೂ ಸಹ ಅತ್ಯಂತ ಎಚ್ಚರಿಕೆಯನ್ನು ವಹಿಸೋದು. ಅನೇಕ ರೀತಿಯಿಂದ ಬಾಯ್ಲರ್ ಸ್ಫೋಟಗಳು, ಅಗ್ನಿ ದುರಂತಗಳು, ಯಾಕಂತಂದರೆ ನಿಮಗೆ ತಿಳಿಸ್ತಾ ಇದ್ದೀನಿ, ಈ ವರ್ಷ ನೋಡಿ ಅಗ್ನಿ ದುರಂತ, ಸಿಡಿಲಿನ ದುರಂತಗಳೇ ತುಂಬ ಹೆಚ್ಚಾಗ್ತಾ ಹೋಗ್ತವೆ, ತಾವುಗಳೆಲ್ಲ ಗಮನಿಸ್ಬೋದು. ಆದ್ದರಿಂದ ಈ ಫ್ಯಾಕ್ಟ್ರಿನಲ್ಲಿ ಸಹ ವಿಶೇಷವಾಗಿ ಕಾರ್ಮಿಕರಿಗೋಸ್ಕರ ತುಂಬ ಕಾಳಜಿಯನ್ನು ವಹಿಸಿ ಅನ್ನೋದನ್ನೂ ಸಹ ತಿಳಿಸುತ್ತಾ, ಮತ್ತು ಆಂಧ್ರ ಕಡೆಯಲ್ಲಿ ಮತ್ತು ತಮಿಳುನಾಡಿನ ಕಡೆ ಅನೇಕ ವಿಷಾನಿಲ ಅಂದರೆ ಅನಿಲಗಳ ಅಂದರೆ ಗ್ಯಾಸಿನ ಫ್ಯಾಕ್ಟ್ರಿಗಳಿರಲಿ ಮತ್ತು ವಿಷಾನಿಲಗಳ ಮತ್ತು ಕೆಮಿಕಲ್ ಫ್ಯಾಕ್ಟ್ರಿಯವರು ಸಹ ತುಂಬ ಜಾಗರೂಕತೆಯನ್ನು ವಹಿಸಬೇಕು. ಈ ಆಂಧ್ರ, ವಿಶಾಖಪಟ್ಟಣಂ ಮತ್ತು ತಮಿಳುನಾಡಿಂದು ಮತ್ತು ಶಿವಕಾಶಿ ಇಲ್ಲಿ ಅಗ್ನಿ ದುರಂತಗಳು ಸಹ ನಡೆಯುವಂಥ ಸೂಚನೆ ಕೊಡ್ತಾ ಇದೆ. ಮತ್ತು ವಿದ್ಯುತ್ತಿನಿಂದ ಮತ್ತು ಪಟಾಕಿಗಳಿಂದಲೂ ಸಹ ದೊಡ್ಡ ಅಗ್ನಿ ದುರಂತ ನಡೆದು ಅನೇಕ ಸಾವು ನೋವುಗಳ ಸೂಚನೆಯೂ ಸಹ ತೋರಿಸ್ತಾರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸಿ. ಮತ್ತು ಏನಪ್ಪ ಅಂತಂದರೆ ಬೆಂಗಳೂರು ಇರಲಿ ಮತ್ತು ಆಂಧ್ರದ ಸಮೀಪ ಮತ್ತು ಈ ಹೊಸೂರಿನ ಸಮೀಪಗಳು ಸಹ ವಿಶೇಷವಾಗಿ ಈ ಪಟಾಕಿ ಇರಲಿ ಮತ್ತು ಫ್ಯಾಕ್ಟ್ರಿ ಇರಲಿ ಮತ್ತು ಅಗ್ನಿ ದುರಂತದ್ದು ಜಾಸ್ತಿ ತೋರಿಸ್ತಾ ಇದೆ. ಮತ್ತು ಈ ಹೋಟೆಲ್ ಉದ್ಯಮೆದಾರರು ಸಹ ವಿಶೇಷ ಜಾಗರೂಕತೆಯನ್ನು ವಹಿಸೋದು ಸೂಕ್ತ. ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತ ಅದು ಈ ತಮಿಳುನಾಡಿಗೆ ಹೋಗುವ ಸಮೀಪ ಅಂದರೆ ಅಲ್ಲಿನ ರಸ್ತೆಗಳ, ಯಾಕಂದರೆ ಆ ಅಕ್ಷಾಂಶ ರೇಖಾಂಶಗಳನ್ನು ನೋಡಿದಾಗ ಹೀಗಾಗಿ ಅಲ್ಲಿನ ಫ್ಯಾಕ್ಟ್ರಿ ಗೋಡಂಗಳು ಇರಲಿ ಮತ್ತು ಈ ಕ್ಲಾತ್ಸ್ನ, ಯಾಕಂತಂದರೆ ಗುರುವಾರನೂ ಸಹ ಇದಾಗ್ತಾ ಇರೋದ್ರಿಂದ ಆದಷ್ಟೂ ಸಹ ಈ ಫ್ಯಾಕ್ಟ್ರಿಯವರು ಸಹ ತುಂಬ ಜಾಗರೂಕತೆಯನ್ನು ವಹಿಸೋದು ಸೂಕ್ತ. ನಂತರ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ನಲ್ಲಿ ವಿಪರೀತವಾಗಿ ಪ್ರಾಕೃತಿಕ ವಿಕೋಪಗಳು ಆಗುವುದು, ಭೂಕುಸಿತಗಳು ಮತ್ತು ವರ್ಣನ ಆರ್ಭಟದಿಂದ ಮತ್ತು ಹಿಮಾಚಲ ಪ್ರದೇಶ ಇರಲಿ, ಉತ್ತರಾಖಂಡ್ ಇರಲಿ ಮತ್ತು ಜಮ್ಮು ಕಾಶ್ಮೀರದಂತಹ ಪ್ರದೇಶಗಳಲ್ಲಿ ಮತ್ತು ಅಸ್ಸಾಂ, ಒಡಿಸ್ಸಾ ಮತ್ತು ಅರುಣಾಚಲ ಪ್ರದೇಶ, ಈ ಕಡೆ ಪೂರ್ವ ಈಶಾನ್ಯ ಭಾಗಗಳು ಮತ್ತು ಉತ್ತರ ಪ್ರದೇಶ, ಈ ಕಡೆ ಎಲ್ಲ ಅನೇಕ ರೀತಿಯಿಂದ ಪ್ರವಾಹ ಭೀತಿಗಳು ಸಹ ಉಂಟಾಗುವುದು. ಮತ್ತು ತಮಿಳುನಾಡು, ಆಂಧ್ರ ಮತ್ತು ಕೇರಳ ಮತ್ತು ಕರ್ನಾಟಕದಲ್ಲೂ ಸಹ ಅನೇಕ ರೀತಿಯಿಂದ ವರ್ಣನ ಆರ್ಭಟದಿಂದ ತೊಂದರೆಗಳು ಸಹ ಉಂಟಾಗುವುದು. ಮತ್ತು ನಿಮಗೆ ತಿಳಿಸಿದಂಗೆ ಈ ಪರಾಭವನಾಮ ಸಂವತ್ಸರ ಗುರುವಾರ ಪ್ರಾರಂಭವಾದಾಗ, ಆದ್ದರಿಂದ ಜನವರಿನಲ್ಲೂ ಸಹ ನಾವು ತಿಳಿಸಿದ್ದೀವಿ ಈ ಕಾಲಜ್ಞಾನದ್ದು. ಯಾಕಂತಂದರೆ ದೊಡ್ಡ ವಿಮಾನದ ಅಪಘಾತಗಳು ಸಹ ಸಂಭವಿಸ್ತಾ ಹೋಗ್ತವೆ. ಮತ್ತು ಗುರುವಾರ ಪ್ರಾರಂಭ ಆದ ಯುಗಾದಿನಲ್ಲೂ ಸಹ ಅನೇಕ ರೀತಿಯಿಂದ ನೋಡ್ತಾ ಬಂದಂಗೆ ರೈಲಿನ ಅಪಘಾತಗಳು ಸಹ ತುಂಬ ಹೆಚ್ಚಾಗಿದ್ದಾವೆ. ಎಷ್ಟೊಂದು ಸಂಶೋಧನೆಯಲ್ಲಿ ನೋಡಿದಾಗ ರೈಲಿನಿಂದ ತುಂಬ ಅಪಘಾತಗಳು ಉಂಟಾಗಿ ಸಾವು ನೋವುಗಳು ಸಹ ಉಂಟಾಗಿದ್ದಾವೆ. ಆದ್ದರಿಂದ ರೈಲ್ವೆಯ ಇಲಾಖೆಯು ಸಹ ತುಂಬ ಆದಷ್ಟು ಜಾಗರೂಕತೆಯನ್ನು ವಹಿಸೋದು ಸೂಕ್ತ. ಇದರಿಂದ ಅನೇಕ ಪ್ರಯಾಣಿಕರ ಜೀವವನ್ನು ಕಾಪಾಡಿದ ಪುಣ್ಯ ಆ ಇಲಾಖೆಗೆ ಮತ್ತು ಅಧಿಕಾರಿಗಳಿಗೆ ಸಲ್ಲುತ್ತಾ ಹೋಗುತ್ತೆ. ಗುರುವಾರ ಪ್ರಾರಂಭ ಆಗಿರೋದ್ರಿಂದ ನಮ್ಮ ಭಾರತ ಸೇರಿ ಮತ್ತು ಹಲವು ಇಡೀ ವಿಶ್ವದಾದ್ಯಂತ ಅನೇಕರು ಸಹ ಅನೇಕ ಸಾಂಕ್ರಾಮಿಕ ರೋಗಗಳಿಂದಲೂ ಸಹ ತುಂಬ ಜಾಗರೂಕತೆಯನ್ನು ವಹಿಸೋದು ಸೂಕ್ತ. ಯಾಕಂದರೆ ನೋಡಿ, ನಿಮಗೆ ತಿಳಿಸಿದ್ವಿ ಕೋವಿಡ್-19 ಸಹಿತನೂ ಈ 2020ರಲ್ಲೂ ಸಹ ತುಂಬ ತೀವ್ರವಾಗಿ ಎಲ್ಲರನ್ನು ಕಾಡ್ತು. ಆದ್ದರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸೋದು ಮತ್ತು ಶುದ್ಧತೆಯನ್ನು ವಹಿಸೋದು, ಸರ್ಕಾರದ ಮಾರ್ಗದರ್ಶನಗಳನ್ನು ಸಹ ನಾವುಗಳು ಪರಿಪಾಲನೆಯನ್ನು ಮಾಡೋದರಿಂದ ಬರುವ ಇಂತಹ ಅನೇಕ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಬಹುದು ಅಂತನ್ನೋದು ಸಹ ತಿಳಿಸ್ತಾ ಇದ್ದೀವಿ. ಮತ್ತು ಇದರ ಜೊತೆಯಲ್ಲಿ ಗುರುವಾರ ಪ್ರಾರಂಭ ಆಗಿರೋದ್ರಿಂದ ಅನೇಕ ವಿದ್ಯಾರ್ಥಿಗಳ ಕಣ್ಮರೆಗಳು ಸಹ ಉಂಟಾಗುವುದು. ನೀವುಗಳು ಈ ವರ್ಷ ಪಟ್ಟಿಯನ್ನು ಮಾಡಿ ನೋಡಿ, ವಿದ್ಯಾರ್ಥಿಗಳ ಕಣ್ಮರೆ, ವಿದ್ಯಾರ್ಥಿಗಳ ಆತ್ಮಹತ್ಯೆಗಳು ಸಹ ನಡೆಯೋದು. ಮತ್ತು ಅನೇಕರು ಓದಿದಂತಹ
ಅಂದರೆ ಜನಗಳೇ ಸಹ ಅಪಮೃತ್ಯುಗಳು, ಆತ್ಮಹತ್ಯೆಗಳಿಗೆ, ಸೂಸೈಡ್ಗೆ ಬಲಿಯಾಗೋದು, ಮಾನಸಿಕ ಖಿನ್ನತೆಗೆ ಬಲಿಯಾಗೋದೂ ಸಹ ಈ ವರ್ಷದಲ್ಲಿ ಅತ್ಯಂತ ತುಂಬ ಹೆಚ್ಚಾಗಿರುತ್ತೆ. ಏಕೆಂದರೆ ಹಿಂದೆಯೂ ಸಹ ಅನೇಕ ಈ ಸಂಶೋಧನೆಯನ್ನು ಮಾಡಿದಾಗ ತಿಳಿದಿದ್ದು, ಈ ಗುರುವಾರ ಬಂದಾಗ ಅತ್ಯಂತ ಪ್ರತಿಭಾನ್ವಿತರೇ ಸಹ ಆತ್ಮಹತ್ಯೆಗೆ ಈಡಾಗಿದ್ದಾರೆ, ಮಾನಸಿಕ ಖಿನ್ನತೆಗೆ ಒಳಪಟ್ಟು. ಏಕೆಂದರೆ ಕಾರಣ ಅವರ ಬುದ್ಧಿಶಕ್ತಿಗೆ ಸಾಧ್ಯವಾದಷ್ಟು ಜನಗಳಿರಲಿ, ಮತ್ತು ಅಲ್ಲಿನ ಫ್ಯಾಕ್ಟ್ರಿಗಳು ಇರಲಿ, ಮತ್ತು ಸರ್ಕಾರಗಳು ಅಂಥವರನ್ನು ಗಮನಿಸದಲೇ ಅವರನ್ನು ಬಿಡೋದರಿಂದ ಇಂತಹ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಹೋಗ್ತಾರೆ. ಆದ್ದರಿಂದ ಸೂಕ್ತ ಸರ್ಕಾರ ಇರಲಿ, ಅಲ್ಲಿನ ಪೋಷಕರಿರಲಿ, ಪಾಲಕರಿರಲಿ, ಸೂಕ್ತ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವುದು ಒಳಿತು. ಇನ್ನು ಅಗ್ನಿ ದುರಂತಗಳು ನಿಮಗೆ ಜನವರಿನಲ್ಲೂ ಸಹ ತಿಳಿಸಿದ್ವಿ, ಮತ್ತೆ ಇದೇ ಗುರುವಾರ ಮತ್ತೆ ಪ್ರಾರಂಭ ಆಗ್ತಾರಿಂದ ನೋಡಿ, ಅಗ್ನಿ ದುರಂತಗಳು ತುಂಬ ಹೆಚ್ಚಾಗಿ ಕಾಡ್ತಾ ಹೋಗ್ತವೆ. ಇದೇ ಚಿಕ್ಕಮಗಳೂರಲ್ಲಿ ಮತ್ತು ಅನೇಕ ಕಾಡಿನ ಪ್ರದೇಶಗಳನ್ನು ಅನೇಕ ಅಧಿಕಾರಿಗಳು ಸಹ ಎಚ್ಚೆತ್ತುಕೊಂಡು ಇದ್ದಾಗ ಇಂತಹ, ಏಕೆಂದರೆ ಕಾಡು ಮೃಗಗಳು, ಏಕೆಂದರೆ ಕಾಡೇ ನಮ್ಮ ನಾಡಿನ ಸಂಪತ್ತು, ಹೀಗಾಗಿ ಕಾಡನ್ನು ನಾವು ರಕ್ಷಣೆಯನ್ನು ಮಾಡಬೇಕು. ಆದ್ದರಿಂದ ಏಕೆಂದರೆ ಕಾಲಜ್ಞಾನದ ಪ್ರಕಾರ ನಿಮಗೆ ಹಿಂದಿನಿಂದಲೂ ಸಹ ತಿಳಿಸ್ತಾ ಬರ್ತಾ ಇದ್ದೀವಿ, ಮುಂದೊಂದು ದಿನ ಜಾಗತಿಕ ತಾಪಮಾನ ಎಷ್ಟಾಗುತ್ತೆ ಅಂತಂದರೆ ಪ್ರತಿಯೊಂದು ಜೀವಿಗಳು ಸಹ ಆ ತಾಪಮಾನ ಉಷ್ಣತೆಗೆ ಬಲಿಯಾಗಿ ಹೋಗ್ಬಿಡ್ತಾರೆ. ಆದ್ದರಿಂದ ಹಸಿರನ್ನು ಉಳಿಸೋಣ, ಬೆಳೆಸೋಣ, ಇದರಿಂದ ಇಡೀ ಪ್ರಾಕೃತಿಕ ಸಮತೋಲನವನ್ನು ಕಾಪಾಡಿಕೊಳ್ಳೋಣ ಅನ್ನೋದನ್ನು ಸಹ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ. ಆದಷ್ಟು ಈ ಯುವ ಜನತೆ, ಪ್ರತಿಯೊಂದು ಜನತೆಯೂ ಸಹ ಹಸಿರನ್ನು ಉಳಿಸುವಂತಾಗಬೇಕು. ಏಕೆಂದರೆ ಇದರಿಂದನೇ ನಮ್ಮ ಉಸಿರು. ಏಕೆಂದರೆ ನೋಡಿ, ಈ ವರ್ಷ ತಾಪಮಾನ ಎಷ್ಟು ಏರುತ್ತೆ ಅಂತಂದರೆ ನೋಡಿ, ರವಿ ಮತ್ತು ಮಂಗಳ ಮತ್ತು ರಾಹುವಿನ ಪ್ರಭಾವದಿಂದ ಈಗ 35-40 50 ಸಹ ಕ್ರಾಸ್ ಮಾಡ್ಬೋದು. ಮುಂದೊಂದು ದಿನ 70 ಡಿಗ್ರಿ ಸೆಲ್ಸಿಯಸ್ಗೂ ಹೋಗ್ಬೋದು. ಆದ್ದರಿಂದ ಹಂಗೆ ಆಗೋದು ಬೇಡ. ಈಗಲಿಂದನಾದರೂ ನಾವು ಎಚ್ಚೆತ್ತಿಕೊಂಡು ಪ್ರಕೃತಿಯನ್ನು ಪೂಜಿಸೋಣ, ಅದನ್ನು ಪ್ರೀತಿಸೋಣ, ಅದನ್ನು ಬೆಳೆಸೋಣ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಈಗೆಲ್ಲ ನಾವು ಈ ಯುದ್ಧಗಳನ್ನು ನೋಡ್ತಾ ಇದ್ದೀವಿ. ಅಂದರೆ ದೇಶಗಳ ನಡುವೆ ನಾವು ಶಸ್ತ್ರಾಸ್ತ್ರಗಳನ್ನು ಹಿಡಿದು ಯುದ್ಧವನ್ನು ಮಾಡ್ತಾ ಇದ್ದೀವಿ. ಆದರೆ ಮುಂದೊಂದು ದಿನ ಪ್ರಕೃತಿ ಮತ್ತು ಮಾನವನ ನಡುವೆ ಯುದ್ಧ ಈ ರೀತಿಯಿಂದ ಪ್ರಾರಂಭ ಆಯ್ತಂದರೆ ಮಾನವ ತೃಣಮಪಿ ಆ ಪ್ರಕೃತಿಯ ಮುಂದೆ. ಆದಷ್ಟು ಆದ್ದರಿಂದ ಪ್ರಕೃತಿಯನ್ನು ಕಾಪಾಡೋಣ ಅನ್ನೋದನ್ನು ಸಹ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ. ಏಕೆಂದರೆ ಪ್ರಕೃತಿ ಒಂದು ಸಲ ಮನಸ್ಸನ್ನು ಮಾಡ್ತಂದರೆ, ಒಂದು ಕ್ಷಣ ಮನಸ್ಸು ಮಾಡ್ತಂದರೆ ಆ ಪ್ರಕೃತಿಯ ಮುಂದೆ ನಿಲ್ಲುವಂಥ ಧೈರ್ಯ ಈ ಭೂಮಿಯಲ್ಲಿ ಯಾರಿಗೂ ಸಹ ಇಲ್ಲ. ಆ ಪ್ರಕೃತಿ ಮಾತೆ ಒಂದು ಕ್ಷಣ ಪೂರ್ತಿ ಕಣ್ಣನ್ನು ಕೆಂಪಾಗಿ ಮಾಡಿದ್ಲು ಅಂತಂದರೆ ಒಂದು ಜೀವಿನೂ ಸಹ ಉಳಿಯೋಲ್ಲ. ಏಕೆಂದರೆ ಸಕಲರಿಗೂ ಅವಳು ಆಶ್ರಯವನ್ನು ನೀಡಿದ ಜಗನ್ಮಾತೆ ಅವಳು. ಆದ್ದರಿಂದ ಆದಷ್ಟು ಈ ಉಷ್ಣತೆ ತಾಪಮಾನವನ್ನು ಕಡಿಮೆಯನ್ನು ಮಾಡೋಣ ಅನ್ನೋದನ್ನು ಸಹ ತಿಳಿಸುತ್ತಾ, ಸಾಧ್ಯವಾದಷ್ಟು ಮರ ಗಿಡಗಳನ್ನು ಬೆಳೆಸ್ತಾ ಹೋಗೋಣ, ಹಸುರನ್ನು ಕಾಪಾಡ್ತಾ ಹೋಗೋಣ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಗುಜರಾತ್ ಮತ್ತು ಅಹಮದಾಬಾದ್ ಕಡೆ ಅನೇಕ ಚಂಡಮಾರುತಗಳು ಮತ್ತು ಸಮುದ್ರ ತೀರಗಳಿಂದ ಮತ್ತು ವರುಣನ ಆರ್ಭಟದಿಂದ ಅನೇಕ ಸಾವು ನೋವುಗಳು ಸಹ ಉಂಟಾಗ್ತವೆ ಅನ್ನೋದನ್ನು ಸಹ ತಿಳಿಸ್ತಾರಿಂದ ಗುಜರಾತ್ ಇರಲಿ. ಇದರ ಜೊತೆಯಲ್ಲಿ ಮಹಾರಾಷ್ಟ್ರಕ್ಕೂ ಸಹ ಅನೇಕ ರೀತಿಯಿಂದ ವರುಣನ ಆರ್ಭಟದಿಂದ ಅನೇಕ ಪ್ರವಾಹದ ಭೀತಿಯಿಂದ ಅನೇಕ ಜನರ ಸಾವು ನೋವುಗಳು ಮತ್ತು ಅನೇಕ ರೀತಿಯಿಂದ ರೋಗ ರುಜಿನಗಳು ಸಹ ಮಹಾರಾಷ್ಟ್ರ, ರಾಜಸ್ಥಾನಗಳು ಸಹ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಆದಷ್ಟು ಮಹಾರಾಷ್ಟ್ರ ಸರ್ಕಾರವು ಸಹ ತುಂಬ ಜಾಗರೂಕತೆಯನ್ನು ವಹಿಸಿದಾಗ ಅಲ್ಲಿನ ಪ್ರಜೆಗಳನ್ನು ಕಾಪಾಡಬಹುದು ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಆದಷ್ಟು ಸಹ ಮಹಾರಾಷ್ಟ್ರ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ನಂತರ ತಮಿಳುನಾಡಿನ ಸರ್ಕಾರವು ಸಹ ತುಂಬ ಎಚ್ಚರಿಕೆಯಿಂದ ಇರುವುದು ಸೂಕ್ತ. ಆದಷ್ಟು ಸನಾತನ ಪರಂಪರೆಯನ್ನು ಪರಿಪಾಲನೆಯನ್ನು ಮಾಡುವುದು ಸೂಕ್ತ. ಏಕೆಂತಂದರೆ ಮಾನವ ಆಧುನಿಕತೆಗೆ ಎಷ್ಟೇ ಹೋಗಲಿ, ಆದರೆ ಪ್ರಕೃತಿನಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಮೀರಲಿಕ್ಕೆ
ಯಾರಿಂದಲೂ ಸಾಧ್ಯವಿಲ್ಲ. ಹೀಗಾಗಿ ಯಾರ್ಯಾರು ದೈವದ ಮುಂದೆ ದೈವ ಇಲ್ಲ ಅಂತಂದೇಳಿ ಯಾರು ಹೋಗಿದಾರೋ ಅವರು ಯಾರೂ ಸಹ ಉಳಿದಿಲ್ಲ. ಆದ್ದರಿಂದ ಖಂಡಿತ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀರಾ. ಆ ಅಭಿವೃದ್ಧಿಯ ಜೊತೆಯಲ್ಲಿ ಪರಂಪರೆಯನ್ನು ಸಹ ಉಳಿಸೋದು ಸೂಕ್ತ. ಏಕೆಂದರೆ ಹೆಚ್ಚಾಗಿ ನಮ್ಮ ಭಾರತದಲ್ಲಿ ದೇಗುಲಗಳ ನಾಡೇ ಅಂತಂದು ಪ್ರಸಿದ್ಧ ಆಗಿರೋದು ತಮಿಳುನಾಡು. ಹೀಗಾಗಿ ತಮಿಳುನಾಡಿನಲ್ಲೂ ಸಹ ದೈವಾರಾಧನೆ ಮತ್ತು ಹೀಗೆ ಪರಂಪರೆಯ ಸನಾತನ ಪರಂಪರೆಯ ಉಳಿಸೋದೂ ಸಹ ಒಂದು ಮುಖ್ಯ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಏಕೆಂದರೆ ಹಿಂದೆಯೇ ಸಹ ನಿಮಗೆ ತಿಳಿಸ್ತಾ ಬರ್ತಾ ಇದ್ದೀವಿ. ಗುರುವಾರ ಪ್ರಾರಂಭವಾದಾಗ ಅನೇಕ ರೀತಿಯಿಂದ ಪ್ರಾಕೃತಿಕ ವಿಕೋಪಗಳು ಹೆಚ್ಚಾಗಿ ಆ ವರ್ಷ ನಡೀತಾ ಹೋಗ್ತವೆ. ಆದ್ದರಿಂದ ನಮ್ಮ ಭಾರತ, ನೇಪಾಳ, ಚೀನಾ ಮತ್ತು ಹೀಗೆ ಅನೇಕ ಕಡೆ ತುಂಬ ಜಾಗರೂಕತೆಯನ್ನು ವಹಿಸಬೇಕು. ಏಕೆಂತಂದರೆ ಈ ವರ್ಷ ಅತಿ ಹೆಚ್ಚಿನ ಭೂಕಂಪಗಳು, ಚಂಡಮಾರುತಗಳು ಮತ್ತು ಪ್ರವಾಹದ ಭೀತಿಗಳಿಂದ ಅನೇಕ ಸಾವು ನೋವುಗಳು ಸಹ ಉಂಟಾಗ್ತಾ ಹೋಗ್ತವೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಆದಷ್ಟೂ ಸಹ ಜಾಗರೂಕತೆಯನ್ನು ವಹಿಸಬೇಕು. ಹಾಗಾದರೆ ಕೇಳ್ತಾರೆ, ಗುರುಗಳೇ ಇದನ್ನು ಅಂದರೆ ತಪ್ಪಿಸೋದು ಹೇಗೆ? ಏಕೆ? ಇದು ಮನುಷ್ಯನ ಕೈಯಲ್ಲಿಲ್ಲ, ಇದು ಪ್ರಕೃತಿಯ ಕೈನಲ್ಲಿದೆ. ಹಾಗಾಗಿ ಪ್ರತಿಯೊಬ್ಬ ಅಂದರೆ ಇಂದಿನ ಕಾಲದಲ್ಲಿ ಆಗಿನ ರಾಜ ಮಹಾರಾಜರುಗಳು ಇಂತಹ ಸೂಚನೆ ಇದ್ದಾಗ ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯ ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ತಾ ಇದ್ರು ತನ್ನ ಪ್ರಜೆಗಳು ಮತ್ತು ದೇಶದ ಉಳಿವಿಗಾಗಿ. ಏಕೆಂತಂದರೆ ಇಂತಹ ಎಷ್ಟೋ ವಿಜ್ಞಾನಿ ಇರಬಹುದು, ಆದರೆ ನಮ್ಮದೊಂದು ನಂಬಿಕೆ ಇದೆ. ಏಕೆಂದರೆ ಆಸ್ತಿಕರ ನಂಬಿಕೆ ಆ ಜಗನ್ಮಾತೆ ದುರ್ಗಾಳನ್ನು ಪ್ರಾರ್ಥನೆಯನ್ನು ಮಾಡಿದಾಗ ಅನೇಕ ಇಂತಹ ಅಪಘಾತಗಳು, ಇಂತಹ ಪ್ರಾಕೃತಿಕ ವಿಕೋಪಗಳು ಸಹ ಮುಂದೆ ಹೋಗಿದ್ದಾವೆ, ದೂರ ಆಗಿದ್ದಾವೆ. ಅಂದರೆ ಅಲ್ಲಿನ ಆಸ್ತಿಕ ಜನರಿಗೆ ಸಾವು ನೋವುಗಳು ಉಂಟಾಗಿಲ್ಲ. ಯಾಕಂತಂದರೆ ನಿಮಗೆ ಒಂದು ಉದಾಹರಣೆ, ಭೂಪಾಲ್ನ ಅನಿಲ ದುರಂತದ್ದು ತಿಳಿಸಿದ್ವಿ ನೋಡಿ. ತುಂಬ ಆ ಅನಿಲ ದುರಂತದಿಂದ ಅನೇಕ ಸಾವು ನೋವುಗಳು ಉಂಟಾದ್ರೂ ಸಹ ಆ ಫ್ಯಾಕ್ಟ್ರಿಯ ಹತ್ತಿರನೇ ಇದ್ದು ಹೋಮವನ್ನು ಮಾಡ್ತಾ ಇದ್ದಾಗ, ಆ ಯಜ್ಞವನ್ನು ಮಾಡ್ತಾ ಇದ್ದಾಗ ಆ ಕುಟುಂಬಕ್ಕೆ ಒಂದು ಕ್ಷಣಮಪಿನೂ ಸಹ ಯಾರಿಗೂ ಸಹ ನೋವುಗಳು ಉಂಟಾಗಿಲ್ಲ, ಸಾವುಗಳು ಉಂಟಾಗಿಲ್ಲ. ಏಕೆಂತಂದರೆ ಅತ್ಯಂತ ದೂರ ಇದ್ದು ಅದು ಸುಮಾರು 5 ಕಿಲೋಮೀಟರ್ವರೆಗೂ ವ್ಯಾಪಿಸಿ ಅಲ್ಲಿನ ಎಲ್ಲರಿಗೂ ಸಾವು ನೋವು ಉಂಟಾಯಿತು. ಆದರೆ ಪಕ್ಕದಲ್ಲೇ ಅದೇ ಸಮೀಪ 1 ಕಿಲೋಮೀಟ್ರಿಗಿಂತನೂ ಒಳಗಡೆ ಇರೋಂತಹ ಕುಟುಂಬ ಅಲ್ಲಿ ಯಜ್ಞವನ್ನು ಮಾಡ್ತಾ ಇದ್ದಾಗ ಪಾರಾಯಿತು. ಆದ್ದರಿಂದ ಆ ಪ್ರಕೃತಿನಲ್ಲಿ ಅಗಮ್ಯವಾದ ಒಂದು ಚೇತನ ಇದೆ. ಆದ್ದರಿಂದ ಅಂತಹ ಚೇತನಕ್ಕೆ ನಾವುಗಳು ಶರಣ ಹೋದಾಗ ಆ ಪ್ರಕೃತಿನೇ ನಮಗೆ ಒಂದು ದಾರಿಯನ್ನು ಕೊಡುತ್ತೆ. ಆದ್ದರಿಂದ ಈ ಎಲ್ಲ ಶಿಷ್ಯಂದಿರು, ಆಸ್ತಿಕವಾದ ಶಿಷ್ಯಂದಿರು ಆ ಜಗನ್ಮಾತೆ ದುರ್ಗಾ ಸ್ವರೂಪವನ್ನು ಆರಾಧನೆಯನ್ನು ಮಾಡಿ ಈ ಪ್ರಕೃತಿಕ ವಿಕೋಪಗಳು ಸಹ ದೂರವಾಗಲಿ ಅಂತಂದು ಪ್ರಾರ್ಥನೆಯನ್ನು ಮಾಡಿ ಮತ್ತು ಸಾಧ್ಯವಾದಷ್ಟು ಇದನ್ನು ಅಲ್ಲಿನ ರಾಜ್ಯದ ಮುಖ್ಯಮಂತ್ರಿಗಳಿರಲಿ, ಪ್ರಧಾನಮಂತ್ರಿಗಳಿಗಿರಲಿ ಅವರೂ ಸಹ ಮಾಡೋದರಿಂದ ಪುಣ್ಯ ಫಲಪ್ರಾಪ್ತಿ. ಏಕೆಂದರೆ ಇಂದಿನ ಜನ್ಮದಲ್ಲಿ ಮಾಡಿರುವ ಆ ದೇವಿಯ ಆರಾಧನೆಯಿಂದಲೇ ಸಹ ಈ ದಿನ ಅವರುಗಳು ಅಂತಹ ಸ್ಥಾನದಲ್ಲಿರ್ತಾರೆ, ಮುಖ್ಯಮಂತ್ರಿಗಳಾಗ್ತಾರೆ, ಪ್ರಧಾನಮಂತ್ರಿಗಳಾಗ್ತಾರೆ. ಆ ಸ್ಥಾನದಲ್ಲಿ ಕೂತ್ಕೊಂಡು ನಾಸ್ತಿಕತೆಯನ್ನು ಮಾಡಿದಾಗ ಮುಂದೊಂದು ದಿನ ಕಾಲಚಕ್ರವೇ ತೋರಿಸ್ತಾ ಹೋಗುತ್ತೆ. ಹೀಗಾಗಿ ಆ ದುರ್ಗೆಯನ್ನು ಪ್ರಾರ್ಥನೆಯನ್ನು ಮಾಡೋಣ. ಹೀಗಾಗಿ ಕೆಲವೊಂದು ನಾವು ಸಂಶೋಧನೆಯನ್ನು ಮಾಡಿದಾಗ ಅಲ್ಲಿನ ಪ್ರದೇಶಗಳು ಮತ್ತು ಅಕ್ಷಾಂಶ ರೇಖಾಂಶದಿಂದ ಕಾಲಜ್ಞಾನದಲ್ಲಿ ಗ್ರಹಗತಿಗಳ ಆಧಾರದಿಂದ ತಿಳಿಸ್ತಾ ಇರೋದು, ಕೆಲವೊಂದು ದೇಶಗಳು ಎಚ್ಚರಿಕೆಯಿಂದ ಇರಬೇಕು. ಇಷ್ಟಕಾಮೇಶ್ವರಿಯ ಮತ್ತು ಶ್ರೀ ದುರ್ಗಾದೇವಿ ಆರಾಧನೆಯನ್ನು ಮಾಡೋದು ಸೂಕ್ತ. ಜಪಾನ್ ಇರಲಿ, ಇಂಡೋನೇಷ್ಯಾ, ಫಿಲಿಪೈನ್ಸ್, ನ್ಯೂಜಿಲ್ಯಾಂಡ್, ಪಾಪುವಾ ನ್ಯೂ ಗಿನಿಯಾ, ಚಿಲಿ, ಪೆರು, ಮೆಕ್ಸಿಕೋ, USA ಕ್ಯಾಲಿಫೋರ್ನಿಯಾ, ಅಲಸ್ಕಾ, ಕೆನಡಾ, ವೆಸ್ಟ್ ಕೋಸ್ಟ್ ಅಂತಂದು, ರಷ್ಯಾ, ಕಮ್ಚಾಟ್ಕಾ, ಇನ್ನು ಪ್ರಮುಖ ದ್ವೀಪಗಳನ್ನಲ್ಲೂ ಸಹ ಹೊರತಿ ಅಲೊಂಟೀನಿಯಾ ಐಲ್ಯಾಂಡ್ಸ್, ಕುರಿಲ್ಲಾ ಐಲ್ಯಾಂಡ್ಸ್, ಹವಾನಿಯಾ ಐಲ್ಯಾಂಡ್ಸ್, ಟೊಂಗಾ ಐಲ್ಯಾಂಡ್ಸ್, ಸೊಲೊಮನ್ ಐಲ್ಯಾಂಡ್ಸ್ ಇವುಗಳು ಮತ್ತು ಇದರ ಜೊತೆಯಲ್ಲಿ ಟರ್ಕಿ, ಇರಾನ್, ಅಫ್ಘಾನಿಸ್ತಾನ,
ಪಾಕಿಸ್ತಾನ, ಇಂಡಿಯಾ ಅಂದರೆ ನಮ್ಮ ಭಾರತ, ಅದರೊಳಗೂ ಹಿಮಾಲಯ, ಹಿಮಾಚಲ್, ಉತ್ತರಾಖಂಡ್, ಜಮ್ಮು ಕಾಶ್ಮೀರ್, ಪಂಜಾಬ್ ಈ ಕಡೆಯೂ ಸಹ ಎಚ್ಚರಿಕೆಯನ್ನು ವಹಿಸೋದು. ನೇಪಾಳ, ಚೀನಾ, ಗ್ರೀಸ್, ಇಟಲಿ ಮತ್ತು ಇಂಡಿಯನ್ ಪ್ಲೇಟ್, ಯುರೇಷಿಯನ್ ಪ್ಲೇಟ್ಸ್ ಅಂತಂದು, ನಂತರ ಐಲ್ಯಾಂಡ್, ಇನ್ನೂ ಕೆಲವು ಇದರೊಳಗೆ ಹಿಮಾಲಯದ ಕೆಲವೊಂದು ಜಮ್ಮು, ಹಿಮಾಚಲ, ಉತ್ತರಾಖಂಡ್, ನೇಪಾಳ ಮತ್ತು ಚೀನಾದ ಬಾರ್ಡ್ರು, ಟಿಬೇಟು ಮತ್ತು ಅಸ್ಸಾಂ, ಅರುಣಾಚಲ ಪ್ರದೇಶ್, ಗುಜರಾತ್ನ ಭುಜ್ ರೀಜನ್ನಲ್ಲಿ ಮತ್ತು ಅಂಡಮಾನ್ ನಿಕೋಬಾರ್ಗಳಲ್ಲಿ ಮತ್ತು ಆಫ್ರಿಕಾದ ಪೂರ್ವ ಆಫ್ರಿಕಾದಲ್ಲಿ ಕೀನ್ಯಾ, ಇಥಿಯೋಪಿಯಾ, ತಾಂಜಾನಿಯಾ ಈ ಪ್ರದೇಶಗಳಲ್ಲಿ ನೀವುಗಳು ಈಗ ನಾವು ತಿಳಿಸಿದ ಈ ಪ್ರದೇಶಗಳು ಅಕ್ಷಾಂಶ ಮತ್ತು ರೇಖಾಂಶಗಳ ಮೇಲೆ ಮತ್ತು ಗ್ರಹಗತಿಗಳ ಆಧಾರದಿಂದ ಈ ವರ್ಷ ಯಾರ್ಯಾರು ಜ್ಯೋತಿಷ್ಯವನ್ನು ಅಧ್ಯಯನವನ್ನು ಮಾಡ್ತಾ ಇದ್ದೀರಾ ಆ ಎಲ್ಲ ವಿದ್ಯಾರ್ಥಿಗಳು ತಾವುಗಳು ಗಮನಿಸ್ತಾ ಬನ್ನಿ. ಈ ಪ್ರದೇಶಗಳಲ್ಲಿ ಭೂಕಂಪ ನಡಿಲೇಬೇಕು. ಈ ಗುರುವಾರ ನಡೀತಾರಿಂದ ಒಂದಲ್ಲ ಒಂದು ಸಲ ಭೂಮಿ ಕಂಪಳ. ಆ ಸಂಶೋಧನೆಯ ಪ್ರಕಾರ ಈ ಪ್ರದೇಶಗಳಲ್ಲಿ ಭೂಕಂಪದ ಸೂಚನೆ ನಡೆಯುತ್ತೆ ಅಂತಂದು ಕಾಲಜ್ಞಾನಗಳು ಹೇಳ್ತಾ ಇದ್ದಾವೆ. ಆದರೆ ನೀವೆಲ್ಲರೂ ಸೇರಿ ಆ ಜಗನ್ಮಾತೆ ಇಷ್ಟಕಾಮೇಶ್ವರಿಯನ್ನು ಪ್ರಾರ್ಥನೆಯನ್ನು ಮಾಡೋಣ. ಬರುವ ಈ ಎಲ್ಲ ಪ್ರಾಕೃತಿಕ ವಿಕೋಪಗಳು ಆ ಜಗನ್ಮಾತೆಯ ಅನುಗ್ರಹದಿಂದ ಪಾರಾಗಲಿ, ಅಲ್ಲಿನ ಜೀವಿಗಳಿಗೆ ಒಳಿತನ್ನೇ ಆಗಲಿ ಅಂತಂದು ನೀವೆಲ್ಲರೂ ಪ್ರಾರ್ಥಿಸೋಣ. ಆ ದೇಶದ ಪ್ರಜೆಗಳಿಗೂ ಸಹ ಯಾರಾದರೂ ಇದ್ದರೆ ಈ ಸಂದೇಶವನ್ನು ಕಳಿಸಿ ಆ ಪ್ರದೇಶದಲ್ಲೂ ಸಹ ಆ ಜಗನ್ಮಾತೆ ಇಷ್ಟಕಾಮೇಶ್ವರಿಯ ಧ್ಯಾನವನ್ನು ಮಾಡಲಿ. ಅದನ್ನಾದ್ರೂ ಸಹ, ಯಾಕಂತಂದರೆ ಈಗಿನ ಸ್ವಾರ್ಥ ಮನುಷ್ಯರು, ಯಾಕಂತಂದರೆ ಕಾಲಜ್ಞಾನದಲ್ಲಿ ತೋರಿಸ್ತಾ ಇದೆಯಲ್ಲ, ತುಂಬ ಸ್ವಾರ್ಥವಾದ ಮನುಷ್ಯರು. ಯಾಕಂದರೆ ತಮಗೆ ಒಳ್ಳೆಯದಾದರೂ ಸಾಕು, ಅದನ್ನು ನಾವು ಇನ್ನೊಬ್ಬರಿಗೆ ಏಂತಕ್ಕೆ ತಿಳಿಸೋಣ ಬಿಡಿ ಗುರುಗಳೇ ಅಂತಂದು ಅಂಥವರೇ ತುಂಬ ಹೆಚ್ಚಿನ ವ್ಯಕ್ತಿಗಳು. ಹೊರತು ತನಗೆ ಒಳ್ಳೆಯದಾಗಲಿ ಇನ್ನೊಬ್ರಿಗೂ ಒಳ್ಳೆಯದಾಗಲಿ ಅನ್ನೋ ಸಿಗುವಂಥ ಶಿಷ್ಯಂದಿರು ಅತ್ಯಂತ ವಿರಳ. ನಾವುಗಳು ಗಮನಿಸ್ತಾ ಇರ್ತೀವಿ. ಯಾಕಂತಂದರೆ ಇಲ್ಲ ಅಂತಂದರೆ ಎಷ್ಟೋ ಜನ ಮುಂದುವರಿತಿದ್ರು ನಮ್ಮ ಭಾರತದಲ್ಲಿ ನೋಡಿದ್ದೀವಿ. ಆದ್ದರಿಂದ ಆ ಮನಪರಿವರ್ತನೆಯೂ ಸಹ ಮುಂದೊಂದು ದಿನ ಉಂಟಾಗ್ತಾ ಹೋಗುತ್ತೆ. ಹೀಗಾಗಿ ಕಾಲಜ್ಞಾನದಲ್ಲಿ, ಏಕೆಂದರೆ ಹಿಂದೆಯೂ ಸಹ ತಿಳಿಸಿದ್ವಿ ಕರ್ಮ ರಿಟರ್ನ್ಸ್ ಅಂತಂದು. ಇದನ್ನೇ ನಾನು ಯಾಕೆ ತಿಳಿಸಿದೆ ಅಂತಂದರೆ, ಎಷ್ಟೋ ಜನ ಶಿಷ್ಯಂದಿರಲಿ ಮಾನವರಿರಲಿ ಒಳಿತನ್ನು ತಮಗಾದರೆ ಸಾಕು, ಅದು ಇನ್ನೊಬ್ಬರಿಗೆ ಬೇಡ ಗುರುಗಳೇ ಹೊರತು ಅದನ್ನು ಯಾಕೆ ತಿಳಿಸೋಣ. ಯಾಕೆ ಇದನ್ನು ತಿಳಿಸ್ತಾ ಇದ್ದೀನಿ ಅಂತಂದರೆ, ಮುಂದೊಂದು ದಿನ ಮಾನವ ಕಿತ್ತಿ ತಿನ್ನುವಂತಹ ಪರಿಸ್ಥಿತಿ ಉಂಟಾಗ್ತಾ ಇದೆ. ಆದ್ದರಿಂದ ಆ ಮನಸ್ಥಿತಿ ಬದಲಾವಣೆ ಆಗಬೇಕು. ಏಕೆಂದರೆ ನಾವು ಚಂದ್ರಲೋಕಕ್ಕೆ ಹೋಗಿದ್ದೀವಿ, ಮಂಗಳನೋಟ ಹೋಗ್ತಾ ಇದ್ದೀವಿ ಅಂತಂದು ಮನುಷ್ಯತ್ವವನ್ನು ನಾವು ಕಾಣ್ತಾ ಇಲ್ಲ. ಬರೀ ಆಧುನಿಕತೆಯಲ್ಲಿ ಹೋಗಿದ್ದೀವಿ ಹೊರತು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಪ್ರೀತಿಯಿಂದ ಒಳ್ಳೆಯತನದಿಂದ ನೋಡಿದ ಸಮಯವೇ ಇಲ್ಲ. ಎಲ್ಲೋ ಇಬ್ಬರು ಲೋಕದಲ್ಲಿ ಅಂಥವರಿಂದ ಮಳೆ ಬೆಳೆಗಳು ಆ ಭಗವತಿಯ ಅನುಗ್ರಹದಿಂದ ಆ ಕಾಲಕ್ಕೆ ಆಗ್ತಾ ಇದೆ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯರಲ್ಲೂ ಸಹ ಅಂತಹ ಬದಲಾವಣೆ ಮುಖ್ಯ. ಯಾಕಂತಂದರೆ ನೀವೆಲ್ಲರೂ ಸಹ ಗುರುಗಳೇ ಕಾಲಜ್ಞಾನ ಹೇಳಿ ನಾವು ಕೇಳ್ತೀವಿ ಅಂತಂದು ಹೇಳಿ, ನಮ್ಮಲ್ಲಿರುವ ಕಾಲಜ್ಞಾನ, ನಮ್ಮಲ್ಲಿರುವ ಆ ವಿಷದ ಅಂಶವು ಯಾವಾಗ ಹೋಗುತ್ತೆ ಅಂತಂದೇಳಿ ಯಾವ ಶಿಷ್ಯ ಕೇಳ್ತಾ ಇದ್ದಾನೆ? ಯಾರೂ ಕೇಳ್ತಾ ಇಲ್ಲ. ಎಷ್ಟೋ ಜನ ಶಿಷ್ಯಂದಿರನ್ನು, ಎಷ್ಟೋ ಜನ ಮನುಷ್ಯರನ್ನು ನಾವು ನೋಡ್ತಾ ಇರ್ತೀವಿ. ಆ ಮನಸ್ಸಿನಲ್ಲಿ ತುಂಬ ಹುಳುಕನ್ನೇ ಇಟ್ಕೊಂಡಿರ್ತಾರೆ. ಇದರಿಂದ ಅನೇಕ ರೋಗ ರುಜಿನಗಳನ್ನು ಹಚ್ಚಿಕೊಂಡು ತುಂಬ ವಿಪರೀತವಾಗಿ ಅವರುಗಳು ನರಳ್ತಾ ಹೋಗ್ತಾರೆ. ಯಾಕಂದರೆ ಹಿಂದೆ ನೋಡಿ, ನಿಮ್ಮ ಅಜ್ಜ ಅಜ್ಜಿಯರು ಮುತ್ತಜ್ಜರು ಸುಮಾರು 120 ವರ್ಷ 150 ವರ್ಷಗಳು ಬಾಳಿ ಬದುಕಿ ಉತ್ತಮವಾಗಿ ಆದರ್ಶಮಯವಾಗಿ ಅವರು ಜೀವನವನ್ನು ಸಾಗಿಸಿದರು. ಹೌದಲ್ಲವೇ? ಯಾಕಂದರೆ ನಿಮಗೆ ಹಿಂದಿನಿಂದಲೂ ಈ ಮಾತನ್ನು ಹೇಳ್ತಾ ಇದ್ದೀನಿ. ಅಂದರೆ ಮೊದಲು ನಾವು ಕಾಲಜ್ಞಾನವನ್ನು ತಿಳಿಬೇಕು ಅಂತಂದರೆ ನಮ್ಮ ಕರ್ಮ ಪರಿಹಾರ ಆಗಬೇಕು. ಆ ಪರಿಹಾರ ಆಗಬೇಕಂದ್ರೆ ನಮ್ಮ ಅಂತರಾತ್ಮದ ಶುದ್ಧತೆ ಉಂಟಾಗಬೇಕು. ಅದನ್ನು ಸಹ ಈ ತಿಳಿಸ್ತಾ ಇದ್ದೀವಿ. ಏಕೆಂದರೆ ಮುಂದೊಂದು ದಿನ ಆ ಕಾಲ ಸಮೀಪಿಸ್ತಾ ಇದೆ. ಆದ್ದರಿಂದ ಅದು ನಡೆಯಬಾರದು ಅಂತಂದೂ ಸಹ ಜಗನ್ಮಾತೆಯಲ್ಲಿ ಕೇಳ್ತಾ ಇದ್ದೀವಿ.
ಹೀಗಾಗಿ ಆ ಇಷ್ಟಕಾಮೇಶ್ವರಿ ಪ್ರತಿಯೊಬ್ಬರ ಮನಸ್ಸನ್ನೂ ಸಹ ಪರಿವರ್ತನೆಯನ್ನು ಮಾಡಲಿ, ಶುದ್ಧತೆಯನ್ನು ನೀಡಲಿ, ಇಡೀ ರಾಷ್ಟ್ರದ ರಕ್ಷಣೆಗೆ ಪ್ರತಿಯೊಬ್ಬರೂ ಸಹ ನಿಲ್ಲುವಂತಾಗಲಿ ಅಂತಂದು ಸಹ ಕೇಳ್ತಾ, ಅನೇಕ ರೀತಿಯಿಂದ ಈ ವರ್ಷದಲ್ಲೂ ಸಹ ಯುದ್ಧ ಭೀತಿಗಳು ಸಹ ಕಾಣ್ತಾ ಇದ್ದಾವೆ. ಜನವರಿನಲ್ಲೂ ಸಹ ತಿಳಿಸಿದ್ವಿ ಮತ್ತು 2025ರಲ್ಲೂ ಸಹ ನಿಮಗೆ ತಿಳಿಸಿದ್ವಿ. ಅನೇಕ ರೀತಿಯಿಂದ ಇರಾನ್, ಇಸ್ರೇಲ್ ಮತ್ತು ಅಮೇರಿಕಾದ ನಡುವೆ ಮತ್ತು ರಷ್ಯಾ ಉಕ್ರೇನ್ನ ಯುದ್ಧ ಭೀತಿ ಇನ್ನೂ ಸಹ ಮುಂದುವರಿತಾ ಹೋಗ್ತದೆ ಮತ್ತು ಚೈನಾ ಮತ್ತು ತೈವಾನ್ನ ನಡುವೆ ಯುದ್ಧದ ಭೀತಿ ಕಾಣ್ತಾ ಇದೆ. ಯಾಕಂದರೆ ಕಾಲಜ್ಞಾನದಲ್ಲಿ ತೋರಿಸ್ತಾರಿಂದ ಮುಂದೆ ಈ ಯುದ್ಧ ಪ್ರಾರಂಭ ಆಗಲಿಕ್ಕೆ ಕಾಯ್ತಾ ಇದೆ. ಆದಷ್ಟು ಸಹ ಈ ಯುದ್ಧ ಭೀತಿಗಳು ದೂರ ಆಗಲಿ ಅಂತಂದು ಸಹ ಕೇಳ್ತಾ ಇದ್ವಿ. ನಂತರ ಈ ಇಸ್ರೇಲ್ನ ನಡುವೆ ಲೆಬನಾನ್ ಮತ್ತು ಹಿಜ್ಬುಲ್ಲಾದ ನಡುವೆನೂ ಸಹ ಯುದ್ಧ ಭೀತಿಗಳೂ ಸಹ ಉಂಟಾಗಬಹುದು. ಇದರ ನಂತರ ಯಮನ್ನ ಯುದ್ಧವೂ ಸಹ ಆಗ್ಬೋದು. ಯಮನ್ ಗುಂಪುಗಳು ಮತ್ತು ಸೌದಿ ಅರೇಬಿಯಾ ನಡುವೆ ಇಂತಹ ಯುದ್ಧಗಳು ನಡೆಯುವಂಥದ್ದು ಮತ್ತು ಸುಡಾನ್ ಮತ್ತು ಆಫ್ರಿಕಾದಲ್ಲೂ ಸಹ ಯುದ್ಧಗಳು ನಡೆಯುವಂಥದ್ದು ಮತ್ತು ಇದರ ಜೊತೆಯಲ್ಲಿ ಮುಂದೊಂದು ದಿನ ಇದೇ 2027-28ರ ನಡುವೆ ಏನಾಗುತ್ತೆ ಅಂತಂದರೆ, ಈಗ ಶಸ್ತ್ರಗಳ ನಡುವೆ ನಡೀತಿದ್ರೆ ಮುಂದೊಂದು ದಿನ ಇದು ಸೈಬರ್ ಯುದ್ಧ ಅಂತಂದೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಸೈಬರ್ ವಾರ್ ಅಂತಂದು ಅದು ಈ ಅಮೇರಿಕಾ, ಯುನೈಟೆಡ್ ಸ್ಟೇಟ್ ಇರಲಿ ಮತ್ತು ಚೀನಾ, ರಷ್ಯಾದ ನಡುವೆ ಅಂದರೆ ಇಂತಹ ಅದೃಶ್ಯ ಯುದ್ಧಗಳು, ಅಂದರೆ ಈ AI ಅಂತಂದೇಳಿ ನಾವು ಏನನ್ನ ಕಂಡುಹಿಡಿತಾ ಇದ್ದಾರೆ ಮನುಷ್ಯ, ಅದೇ ಮುಂದೆ ಇವರಿಗೆ ಶತ್ರುಗಾಗಿ ಕುತ್ಕೊಳ್ತಾ ಹೋಗುತ್ತೆ. ಅದು ಮುಂದೆ ಇದು ಎಂತಹ ಇದಾಗುತ್ತೆ ಅಂತಂದರೆ, ಈಗ ನಾವು ಎಲ್ಲ ಆಯಿಲ್ ಅಂದರೆ ತೈಲದ ಸಂಕಷ್ಟವನ್ನು ಎದುರಿಸ್ತಾ ಇದ್ದೀವಿ, ಆರ್ಥಿಕ ಸಂಕಷ್ಟವನ್ನು ಸಹ ಎದುರಿಸ್ತಾ ಇದ್ದೀವಿ. ಆದಷ್ಟು ಸಹ ಇನ್ನೂ 2026-27ರವರೆಗೂ ಸಹ ತುಂಬ ಎಚ್ಚರಿಕೆಯನ್ನು ಇರಬೇಕು ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಇನ್ನು ಉತ್ತರ ಪ್ರದೇಶದ ಪ್ರಸಿದ್ಧ ಮುಖ್ಯಮಂತ್ರಿಗಳಾದ ಶ್ರೀಯುತ ಯೋಗಿ ಆದಿತ್ಯನಾಥ್ ಅವರು ಸಹ ತುಂಬ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಏಕೆಂತಂದರೆ ತಮ್ಮ ಅಭಿವೃದ್ಧಿಗೆ ಸಹ ತಮ್ಮ ಪಕ್ಷದಲ್ಲೇ ಸಹ ಅನೇಕ ಹಿತಶತ್ರುಗಳಿಂದ ನಿಮ್ಮನ್ನು ಅಂದರೆ ಕಾಲು ಎಳಿಬೇಕು ಅಂತಂದು ಸಹ ಕಾಯ್ತಾ ಇದ್ದಾರೆ. ಆದರೆ ತಾಯಿ ಭಗವಂತಿಯ ಅನುಗ್ರಹ ಮತ್ತು ವಿಶ್ವನಾಥನ ಕೃಪೆ, ಶ್ರೀರಾಮಚಂದ್ರನ ಅನುಗ್ರಹದಿಂದ ಸಕಲ ಕಾರ್ಯದಲ್ಲೂ ಸಹ ಯಶಸ್ವಿಯನ್ನು ಉಂಟಾಗಲಿ ಅಂತಂದು ಸಹ ಶ್ರೀಪೀಠದಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಆದಷ್ಟು ಶ್ರೀಯುತ ಭಾರತದ ಗೃಹ ರಕ್ಷಣಾ ಮಂತ್ರಿಗಳಾದ ಶ್ರೀಯುತ ಅಮಿತ್ ಶಾ ಅವರು ಸಹ ತಮ್ಮ ಆರೋಗ್ಯದ ಕಡೆ ತುಂಬ ಕಾಳಜಿಯನ್ನು ವಹಿಸುವುದು ಸೂಕ್ತ. ಏಕೆಂತಂದರೆ ಗ್ರಹಗತಿಗಳ ಆಧಾರದಿಂದ ಅನೇಕ ರೀತಿಯಿಂದ ಆರೋಗ್ಯದ ಸೂಚನೆಯನ್ನು ಕೊಡ್ತಾರಿಂದ ತಾವುಗಳು ಸಹ ಆರೋಗ್ಯದ ಕಡೆ ಎಚ್ಚರಿಕೆಯನ್ನು ವಹಿಸುವುದರಿಂದ ತುಂಬ ಸೂಕ್ತವಾಗುತ್ತೆ. ಇನ್ನು ಆದಷ್ಟು ನಮ್ಮ ಭಾರತದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆರೋಗ್ಯದ ಮೇಲೆ ಮತ್ತು ಇಂತಹ ಆಹಾರದ ಮೇಲೆ ತುಂಬ ಕಾಳಜಿಯನ್ನು ವಹಿಸುವುದು ಸೂಕ್ತ. ಇಲ್ಲವೇ ಅತ್ಯಂತ ಪಾಪಗಳನ್ನು ಪ್ರತಿಯೊಬ್ಬ ಅಧಿಕಾರಿಗಳೂ ಸಹ ಒತ್ಕೊಳ್ಬೇಕಾಗುತ್ತೆ. ಏಕೆಂತಂದರೆ ತಾವುಗಳು ಯಾವ ಆಮಿಷದಿಂದ ಅದನ್ನು ಬಿಡ್ತಿರೋ ಗೊತ್ತಾಗ್ತಾ ಇಲ್ಲ. ಏಕೆಂತಂದರೆ ಭಾರತ ಮುಂದುವರಿಯೋಕ್ಕೆ ಕಾರಣವೇ ಮುಂದೊಂದು ದಿನ ಇರಲಿ, ಈಗಿನ ಪ್ರಸ್ತುತಿಯೇ ಇರಲಿ, ಯುವ ಪೀಳಿಗೆಯೇ ಕಾರಣ. ಈ ಯುವ ಜನತೆ ಎಷ್ಟು ಸದೃಢವಾಗಿರ್ತಾರೋ ಅಷ್ಟು ನಮ್ಮ ಭಾರತ ದೇಶ ಅಭಿವೃದ್ಧಿಯನ್ನು ಹೊಂದುತ್ತೆ ಅಂತಂದು ಹೇಳ್ತೀವಿ. ಆದ್ದರಿಂದ ಯಾಕೆ ಇದನ್ನು ತಿಳಿಸ್ತಾ ಇದ್ದೀವಿ ಅಂತಂದರೆ, ಭಾರತದ ಅಭಿವೃದ್ಧಿಗೆ, ಆರ್ಥಿಕತೆಗೆ ಈ ಯುವ ಜನಾಂಗ ಒಂದು ರೀತಿಯಿಂದ ಸಹಾಯವನ್ನು ಮಾಡಿದರೆ, ಇನ್ನೊಂದು ರೀತಿಯಿಂದ ಇಂತಹ ಅನೇಕ ಆಹಾರ ಕಂಪನಿಗಳು ಆಹಾರದಿಂದ ಅನೇಕ ರೀತಿಯಿಂದ ಮೋಸಗಳು ಉಂಟಾಗಿ ಜನರಲ್ಲಿ ಅತ್ಯಂತ ಹೆಚ್ಚಿನ ಕ್ಯಾನ್ಸರ್ ಮಾರಕ ಕಾಯಿಲೆಗಳು ನಮ್ಮ ಭಾರತ ಇರಲಿ ಮತ್ತು ಕರ್ನಾಟಕದಲ್ಲಿ ತುಂಬ ಹೆಚ್ಚಾಗಿ ಕಾಣಬಹುದು. ಆದ್ದರಿಂದ ತುಂಬ ಪ್ರತಿಯೊಂದು, ಯಾಕಂದರೆ ನಮ್ಮ ಕರ್ನಾಟಕನೇ ಅಲ್ಲ, ಭಾರತದಲ್ಲಿರುವ ಎಲ್ಲ ರಾಜ್ಯ ಸರ್ಕಾರಗಳೂ ಸಹ ಇದರ ಬಗ್ಗೆ ಗಮನವನ್ನು ಕೊಡಿಪ್ಪ. ಏಕೆಂದರೆ ಬೇರೆ ಇದರೊಳಗೆ ನೀವು ಏನೇ ಒಂದು ಮಾಡಿ, ಆದರೆ ತಿನ್ನೋ ಆಹಾರದಲ್ಲಿ
ತಿನ್ನೋ ಎಣ್ಣೆಯಲ್ಲಿ. ಇದರಿಂದ ನೀವುಗಳು ಒಂದಲ್ಲ ಒಂದು ರೀತಿಯಿಂದ ನಮ್ಮ ದೇಶಕ್ಕೆ ಹೊಡಿತಾ ಇರೋದು. ಒಂದು ರೀತಿಯಿಂದ ನೀವು ಲಾಭ ಅಂತ ತಗೊಳ್ತಾ ಇದ್ದೀರ, ಆದರೆ ಇನ್ನೊಂದು ರೀತಿಯಿಂದ ದೊಡ್ಡ ನಷ್ಟ. ಎಲ್ಲ ಇಂಥ ಪೀಳಿಗೆಗೆ ಇಂತಹ ಮಾರಕ ಕಾಯಿಲೆ ಬಂತಂದರೆ ಅದನ್ನು ನಿಭಾಯಿಸೋದು ಹೇಗೆ? ಯಾವುದೇ ಸರ್ಕಾರಗಳು ಸಹ ಆತ್ಕೊಳೋದಿಲ್ಲ. ಇದರಿಂದ ಅನೇಕ ಬಡವರು ಬಗ್ಗರು ಗುರ್ತಿ ಸಾಲಕ್ಕೆ ಋಣಿಯಾಗಿ ನಮ್ಮ ಆರ್ಥಿಕತೆ ಮೇಲೆ ಪೆಟ್ಟನ್ನು ಬೀಳುತ್ತೆ. ಆದ್ದರಿಂದ ಖಂಡಿತವಾಗಿ ಇಂತಹ ಆಹಾರ ಪದಾರ್ಥದ ಮೇಲೆ ನಿಗಾವನ್ನು ವಹಿಸಿ. ಅದು ಎಂತಹ ಫ್ಯಾಕ್ಟ್ರಿನೇ ಆದ್ರೂ ಪರವಾಗಿಲ್ಲ, ಯಾಕೆಂದರೆ ಅನ್ನ ದೈವ ಸ್ವರೂಪ ಅಂತಂದು ನಾವು ಹೇಳ್ತೀವಿ. ಆ ರೈತನಿಗೆ ಗೊತ್ತು ಅನ್ನದ ಬೆಲೆ, ಅನ್ನೋನಿಗೆ ಗೊತ್ತು ಅನ್ನದ ಬೆಲೆ. ಆ ಅನ್ನದ ಬೆಲೆಯನ್ನು ಗೊತ್ತಿರೋನಿಗೆ ಗೊತ್ತು ಆ ಅನ್ನದ ಮಹತ್ವ. ಅದನ್ನು ಬಿಟ್ಟು ಹೊಟ್ಟೆಯ ತುಂಬಿದವನಿಗೆ, ತುಂಬ ಭ್ರಷ್ಟನಾದವನಿಗೆ ಇದು ಯಾವುದೂ ಗೊತ್ತಾಗಲ್ಲ. ಆದರೆ ಕಾಲಚಕ್ರ ಖಂಡಿತ ಅವನಿಗೂ ಸಹ ಈ ಬೆಲೆಯನ್ನು ಗೊತ್ತು ಮಾಡೇ ಪ್ರಕೃತಿನಲ್ಲಿ ಒಳಗಡೆ ಕರ್ಕೊಂತ ಹೊರತುನೋ ಯಾರನ್ನೂ ಸಹ ಹಂಗೆ ಬಿಡೋದಿಲ್ಲ. ಏಕೆಂದರೆ ಇವತ್ತಿನ ಸಮಯ ಅವನಿಗೆ ಅನುಕೂಲ ಆಗಿರಬಹುದು ಹೊರತುನು ಮುಂದೊಂದು ದಿನ, ಯಾಕೆಂದರೆ ಎವ್ರಿ ಡೇ ಈಸ್ ನಾಟ್ ಸಂಡೇ ಅಂತಂದು ಹೇಳುತ್ತೆ, ಮಂಡೇ ಬರಲೇಬೇಕಲ್ಲ. ಆದ್ದರಿಂದ ಕರ್ಮ ರಿಟರ್ನ್ಸ್ ಅಂತಂದು ಹೇಳುತ್ತೆ. ಏಕೆಂದರೆ ನೀವು ಬಡಬಗ್ಗರಿಗೆ ತಿನ್ನಿಸಿ ಅಂತಹ ಮಾರ್ಕವನ್ನು ಬರೆಸ್ಬೋದು, ಆದರೆ ಮುಂದೊಂದು ದಿನ ಭಗವಂತ ಮನಸ್ಸು ಮಾಡಿದರೆ ನಿಮಗೇ ಬರೆಸ್ಬಿಡ್ಬೋದು. ಆದ್ದರಿಂದ ಪ್ರತಿಯೊಂದು ಜೀವಿಯನ್ನು ಸಹ ನಿಮ್ಮ ಹಾಗೆ ಪ್ರೀತಿಯನ್ನು ಮಾಡಿ ಒಳ್ಳೆಯ ರೀತಿಯಿಂದ ನೋಡಿದಾಗ ಸಕಲರನ್ನಲ್ಲೂ ಪರಮಾತ್ಮ ಇರ್ತಾನೆ. ಇನ್ನು ಕರ್ನಾಟಕದಲ್ಲಿ ಸನ್ಮಾನ್ಯ ಘನತೆ ಹೊತ್ತ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯರು ಸಹ ಆದಷ್ಟು ತಮ್ಮ ಆರೋಗ್ಯದ ಕಡೆ ಗಮನವನ್ನು ವಹಿಸುವುದು ಸೂಕ್ತ. ಯಾಕಂದರೆ ನಿಮ್ಮಿಂದ ನೋಡಿ ಎಷ್ಟೋ ಸೇವೆಯನ್ನು ಮಾಡಿದ್ದೀರಾ, ಬಡಬಗ್ಗರಿಗೆ ಮತ್ತು ಅನೇಕ ವಿದ್ಯಾರ್ಥಿಗಳಿಗೆ ಅನೇಕ ಕೊಡುಗೆಗಳನ್ನು ನೀಡಿದ್ದೀರಾ. ಆದ್ದರಿಂದ ತಮ್ಮ ಆರೋಗ್ಯದ ಕಡೆಯೂ ಸಹ ಆದಷ್ಟು ಎಚ್ಚರಿಕೆಯನ್ನು ನೀಡಿ. ನಿಮ್ಮಿಂದ ಅನೇಕ ರೈತಾಪಿ ವರ್ಗಕ್ಕೂ ಸಹ ಒಳ್ಳೆಯ ಫಲಗಳು ಉಂಟಾಗಲಿ ಅಂತಂದು ಸಹ ಕೇಳ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಕರ್ಕ ರಾಶಿಯ ಯುವಕರು ಯುವತಿಯರಿರಲಿ, ಈ ವರ್ಷ ಅತ್ಯಂತವಾಗಿ ನೀವು ಉದ್ಯೋಗವನ್ನು ಪ್ರಾರಂಭ ಮಾಡಲು ಅತ್ಯಂತ ಸೂಕ್ತ ಸಮಯ ಆಗಿದೆ. ಕರ್ಕ ರಾಶಿಯವರಾಗಿರಲಿ, ಮಕರ ರಾಶಿಯವರಾಗಿರಲಿ, ಇವರು ಈ ಉದ್ಯೋಗವನ್ನು ಈ ವರ್ಷ ಪ್ರಾರಂಭ ಮಾಡಿದ್ದೇ ಆದರೆ ತುಂಬ ಉತ್ತಮವಾಗಿ ಆ ಸ್ವಂತ ಉದ್ಯಮಗಳು ನಡೀತಾ ಹೋಗ್ತವೆ. ಇಂತಹ ಸಮಯವನ್ನು ಉಪಯೋಗವನ್ನು ಮಾಡಿಕೊಂಡು ತಾವುಗಳೆಲ್ಲ, ಯಾಕಂದರೆ ಎಲ್ಲರೂ ಕೇಳ್ತಾ ಇರ್ತಾರೆ ಸರ್ಕಾರಿ ಉದ್ಯೋಗಕ್ಕಿಂತನೂ ನೀವೇ ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡಿ ಅನೇಕರಿಗೆ ಉದ್ಯೋಗದಾತರಾಗಿರಪ್ಪ. ಅದಕ್ಕೋಸ್ಕರನೇ ಇಂತಹ ಸುಸಮಯವನ್ನು ಉಪಯೋಗವನ್ನು ನಾವು ಮಾಡಿಕೊಳ್ಬೇಕು. ಇದರಿಂದ ನೀವುಗಳು ಬೆಳಿಬೇಕು, ಇತರರನ್ನು ಬೆಳೆಸಿ ನಮ್ಮ ದೇಶದ ಆರ್ಥಿಕತೆಗೆ ತಮ್ಮಿಂದ ಸಹಾಯ ಉಂಟಾಗಲಿ ಅಂತಂದು ಸಹ ಶುಭಾಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ಈ ಗುರುವಾರ ಪ್ರಾರಂಭ ಆಗ್ತಾ ಇರೋದ್ರಿಂದ ನಿಮಗೆ ಹಿಂದೆನೂ ಸಹ ತಿಳಿಸಿದ್ವಿ, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಮತ್ತು ರಾಷ್ಟ್ರ ನಾಯಕರಿರಲಿ, ಪ್ರತಿಯೊಬ್ಬರೂ ಸಹ ಈ ವರ್ಷ ಅತ್ಯಂತ ಜಾಗರೂಕತೆಯಲ್ಲಿ ಇರುವುದು ಸೂಕ್ತ. ಇಲ್ಲದಿದ್ದರೆ ಅನೇಕ ರೀತಿಯಿಂದ ಕಣ್ಮರೆಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರೂ ಸಹ ಅನೇಕರಿಗೆ ಅಕ್ಷಾಂಶ ರೇಖಾಂಶದಲ್ಲಿ ಮತ್ತು ಕಾಲಜ್ಞಾನದಲ್ಲಿ ನಾವುಗಳು ನೋಡಿದಾಗ ಅಪಮೃತ್ಯು ಯೋಗಗಳು ಹೊರತು ಕಾಣ್ತಾ ಇರೋದ್ರಿಂದ ತಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಸಹ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು. ಇದರಿಂದ ಬರುವ ಅಪಾಯಗಳಿಂದ ಪಾರಾಗಬಹುದಾಗಿದೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಜಮ್ಮು ಕಾಶ್ಮೀರ, ಪಂಜಾಬ್ ಕಡೆ ಅನೇಕ ರೀತಿಯಿಂದ ನಮ್ಮ ಭಾರತದ ಸೈನಿಕರು ಸಹ ಅತ್ಯಂತ ಜಾಗರೂಕತೆಯಿಂದ ಇರುವುದು ಸೂಕ್ತ. ಏಕೆಂದರೆ ಅನೇಕ ಈ ಉಗ್ರ ಕೃತ್ಯಗಳಿಂದ ದುಷ್ಕೃತ್ಯವನ್ನು ನಡೆಸಬೇಕು ಅಂತಂದು ದೆಹಲಿ ಇರಲಿ, ಕೆಂಪುಕೋಟೆಗಳಿರಲಿ ಮತ್ತು ರಾಜಧಾನಿಗಳಿರಲಿ ಇಲ್ಲಿ ಮತ್ತು ಪುಣ್ಯಕ್ಷೇತ್ರಗಳಿರಲಿ, ನಿಮಗೆ ಜನವರಿನಲ್ಲೂ ಸಹ ತಿಳಿಸಿದ್ವಿ, ಪುಣ್ಯಕ್ಷೇತ್ರಗಳು, ಪುಣ್ಯ ತೀರ್ಥಗಳು, ಪುಣ್ಯ
ಸನಾತನ ಪರಂಪರೆಯ ದೇವಸ್ಥಾನಗಳನ್ನು ಅಪವಿತ್ರವನ್ನು ಮಾಡಬೇಕು, ಧ್ವಂಸಗಳನ್ನು ಮಾಡಬೇಕು ಅಂತಂದು ಅನೇಕ ರೀತಿಯಿಂದ ಸಂಚುಗಳು ನಡೀತಾರಿಂದ ವಿಶೇಷವಾಗಿ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಮತ್ತು ಅಮರನಾಥ್ ಯಾತ್ರೆಯನ್ನು ಮಾಡುವಂತಹ ಸಕಲ ಭಕ್ತಾದಿಗಳಿರಲಿ ಮತ್ತು ಚಾರ್ಧಾಮ್ ಯಾತ್ರೆಯನ್ನು ಮಾಡುವಂತಹ ಭಕ್ತಾದಿಗಳು ಸಹ ಸ್ವಲ್ಪ ಯೋಚನೆಯನ್ನು ಮಾಡಿ ಅಲ್ಲಿನ ರಕ್ಷಣಾ ವ್ಯವಸ್ಥೆಯನ್ನು ನೋಡಿಕೊಂಡು ಮುಂದುವರಿಯೋದು ಸೂಕ್ತ ಈ ವರ್ಷದಲ್ಲಿ. ಯಾಕಂದರೆ ಈ ಪರಾಭವನಾಮ ಸಂವತ್ಸರದಲ್ಲಿ ಮತ್ತು ಹಿಂದಿನ ಸಂವತ್ಸರಗಳಲ್ಲಿ ಚೆಕ್ ಮಾಡಿದಾಗ, ಸಂಶೋಧನೆಯನ್ನು ಮಾಡಿದಾಗ ಅನೇಕ ಸಾವು ನೋವುಗಳು, ಉಗ್ರ ಕೃತ್ಯಗಳಿಂದ ಹಿಂಸಾಚಾರಗಳು ಅನೇಕವಾಗಿ ನಡೆದಿದೆ. ಆದ್ದರಿಂದ ಆದಷ್ಟು ಜಾಗರೂಕತೆಯನ್ನು ವಹಿಸುವುದು ಸೂಕ್ತ. ಈ ವರ್ಷ ಗುರುವಾರ ಪ್ರಾರಂಭ ಆಗಿರೋದ್ರಿಂದ ನಾವು ನಿಮಗೆ ಹಿಂದಿನಿಂದಲೂ ಸಹ ತಿಳಿಸಿದ್ವಿ, ಅನೇಕ ಕೋಮಗಲಭೆಗಳು ನಡೆದು ದೇಶದಲ್ಲಿ ಅಶಾಂತಿಯೇ ಸಹ ಉಂಟಾಗಿದೆ. ಗುರುವಾರ ಎಂದು ಪ್ರಾರಂಭ ಆಗಿದೆ. ಆದ್ದರಿಂದ ನೋಡಿ, ಮೊನ್ನೆ ವರ್ಷದ ಅಂದರೆ 2026 ಪ್ರಾರಂಭ ಆಗಿದ್ದು ಗುರುವಾರನೇ. ಹೀಗಾಗಿ ಅನೇಕ ಕಡೆ ನಾವುಗಳು ಸಹ ತಿಳಿಸಿದ್ವಿ ಧಾರ್ಮಿಕ ಅಶಾಂತಿಗಳು, ಕೋಮುಗಲಭೆಗಳು ಅಂತಂದು. ತಾವುಗಳು ನೋಡಿದರೆ ಅನೇಕ ರೀತಿಯಿಂದ ಎಷ್ಟು ಕೋಮುಗಲಭೆಗಳು ನಡೆಯಿತು, ಹಿಂಸಾಚಾರಗಳು ಸಹ ಉಂಟಾಯಿತು. ಆದ್ರೂ ಸಹ ಮತ್ತೆ ಇನ್ನೂ ಮುಂದೆ ಸೂಚನೆಯೂ ಸಹ ತೋರಿಸ್ತಾ ಇದೆ. ಆದ್ದರಿಂದ ನಮ್ಮ ಕರ್ನಾಟಕದಲ್ಲೂ ಸಹ ರಕ್ಷಣಾ ವ್ಯವಸ್ಥೆ ಅತ್ಯಂತ ಜಾಗರೂಕತೆಯನ್ನು ಮಾಡಿದರೆ ಮುಂಬರುವ ಅನೇಕ ಅಪಾಯಗಳಿಂದ ಪಾರಾಗಬಹುದಾಗಿದೆ. ಯಾಕಂದರೆ ಅನೇಕ ರೀತಿಯಿಂದ ಹಿಂದೂ ಮುಸ್ಲಿಂ ಗಲಾಟೆಗಳು ಅಂದರೆ ಇಂತಹ ಕೋಮು ಗಲಭೆಗಳು ಸಹ ನಡೆಯುವಂತಹ ಸೂಚನೆಗಳನ್ನು ಇದೇ ಚೈತ್ರ ಮಾಸ, ವೈಶಾಖ ಮಾಸಗಳಲ್ಲೂ ಸಹ ತೋರಿಸ್ತಾರಿಂದ ಶಿವಮೊಗ್ಗ, ಉಡುಪಿ, ಮಂಗಳೂರು, ದಾವಣಗೆರೆ, ಬೆಳಗಾವಿ, ಬಾಗಲಕೋಟೆಯ ಮತ್ತು ಮೈಸೂರಿನ ಆಸುಪಾಸು ಸಮೀಪ ನಾಗಮಂಗಲ ಇರಲಿ, ಹೀಗೆ ಅನೇಕ ಕಡೆ ರಕ್ಷಣಾ ವ್ಯವಸ್ಥೆಯನ್ನು ಚುರುಕನ್ನು ಮಾಡುವುದರಿಂದ ಬರುವ ಅಪಾಯಗಳಿಂದ ಪಾರಾಗಬಹುದು ಅಂತಂದೂ ಸಹ ತಿಳಿಸ್ತಾ ಇದ್ದೀವಿ. ಮತ್ತು ವೃಷಭ ರಾಶಿಯವರು ಈ ವರ್ಷ ಬಟ್ಟೆಯ ಉದ್ದಿಮೆಗಳನ್ನು ಪ್ರಾರಂಭ ಮಾಡುವುದರಿಂದ ಅನೇಕ ರೀತಿಯಿಂದ ಲಾಭಗಳನ್ನು ಸಹ ಪಡಿತಾ ಹೋಗ್ತೀರಾ ವೃಷಭ ರಾಶಿಯವರು. ಮತ್ತು ಮೇಷರಾಶಿಯವರು ಸಹ ಭೂಮಿಗೆ ಸಂಬಂಧಪಟ್ಟ ಉದ್ದಿಮೆಗಳನ್ನು ಪ್ರಾರಂಭ ಮಾಡುವುದರಿಂದ ಉನ್ನತವಾದ ಆದಾಯವನ್ನು ಗಳಿಸ್ತಾ ಹೋಗ್ತೀರಾ. ಸಿಂಹರಾಶಿಯವರು ಇಂಪೋರ್ಟ್ ಎಕ್ಸ್ಪೋರ್ಟ್ ಉದ್ದಿಮೆಯಿಂದ, ಮತ್ತು ವೃಶ್ಚಿಕ ರಾಶಿಯವರು ಸಹ ರಿಯಲ್ ಎಸ್ಟೇಟ್ನಂತಹ ಉದ್ದಿಮೆಗಳಿಂದ, ಧನುರಾಶಿಯವರು ಸಹ ವಿಶೇಷವಾಗಿ ಗೋಲ್ಡ್ ಬಿಸ್ನೆಸ್ ಇಂಥದ್ದು ಮಾಡೋದರಿಂದ, ಕುಂಭರಾಶಿಯವರು ನೀರಿನ ವ್ಯಾಪಾರಗಳನ್ನು ಮಾಡುವುದರಿಂದ, ಮೀನರಾಶಿಯವರು ಭೂಮಿಯ ವ್ಯಾಪಾರ ಮತ್ತು ಶ್ರೀಗಂಧದ ವ್ಯಾಪಾರಗಳಿಂದ ಲಾಭವನ್ನು ಪಡಿತಾ ಹೋಗ್ತೀರಾ. ಮಿಥುನ, ಕನ್ಯಾ ರಾಶಿಯವರು ಸಹ ಕಬ್ಬಿಣಕ್ಕೆ ಸಂಬಂಧಪಟ್ಟ ವ್ಯಾಪಾರಗಳಿಂದ ಲಾಭವನ್ನು ಪಡಿತಾ ಹೋಗ್ತೀರಾ. ತುಲಾ ರಾಶಿಯವರು ಸಹ ಸಮುದ್ರದ ಮೇಲೆ ವ್ಯಾಪಾರವನ್ನು ಮಾಡುವುದರಿಂದ ವಿಶೇಷವಾದ ಲಾಭಗಳನ್ನು ಪಡಿತೀರಾ ಅನ್ನೋದನ್ನು ಸಹ ತಿಳಿಸುತ್ತಾ, ಈ ವ್ಯಾಪಾರಗಳನ್ನು ಸಕಲರೂ ಸಹ ಪ್ರಾರಂಭವನ್ನು ಮಾಡಿ ಅಂತಂದು ಶ್ರೀಪೀಠದಿಂದ ತಿಳಿಸುತ್ತಾ, ಸಕಲರಿಗೂ ಸಹ ಇಷ್ಟಕಾಮೇಶ್ವರಿ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೊಡಲಿ, ದೇಶದ ಅಭಿವೃದ್ಧಿಯೂ ಸಹ ನಿಮ್ಮಿಂದ ನಡೆಯಲಿ ಅಂತಂದು ಸಹ ಶುಭಾಶೀರ್ವಾದಗಳನ್ನು ಮಾಡುತ್ತಾ, ಇಡೀ ಈ ಪರಾಭವನಾಮ ಸಂವತ್ಸರ ನಮ್ಮಲ್ಲಿನ ಅಹಂಕಾರದ ಪರಾಭವ ಉಂಟಾಗಲಿ, ಅಧರ್ಮದ ಪರಾಭವ ಉಂಟಾಗಲಿ ಅಂತಂದು ತಿಳಿಸುತ್ತಾ, ನಮ್ಮಲ್ಲಿರುವ ಧರ್ಮ ಸತ್ಯಗಳಿಗೆ ಎಂದೆಂದೂ ಸಹ ಜಯ ಪ್ರಾಪ್ತಿಯಾಗಲಿ ಅಂತಂದು ಸಹ ತಿಳಿಸುತ್ತಾ, ಸಕಲರಿಗೂ ಮತ್ತೊಮ್ಮೆ ಈ ಪರಾಭವನಾಮ ಸಂವತ್ಸರ ಯುಗಾದಿಯ ಶುಭ ಆಶೀರ್ವಾದಗಳನ್ನು ತಿಳಿಸುತ್ತಾ, ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸನ್ಮಂಗಳವನ್ನು ದಯಪಾಲಿಸಲಿ ಅಂತಂದು ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀವಿ. ಓಂ ನಮಃ ಶಿವಾಯ.